ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವದೇವೈಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೃಥುರಾಜನ ಮಹಾತ್ಮೆಯನ್ನು ತಿಳಿಸ್ತಾರೆ. ಈ ಪೃಥುರಾಜ ದುಷ್ಟರನ್ನು ಶಿಕ್ಷೆ ಕೊಟ್ಟು ಇಡೀ ಸಮಗ್ರವಾದ ಭೂಮಿಯನ್ನು ರಕ್ಷಣೆ ಮಾಡಿದ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಕ್ಷತ್ರಿಯ ಕುಲದಲ್ಲಿ ಅತ್ಯಂತ ಉತ್ತಮನಂತೆ ತೋರುವಂತಹ ಈ ಪೃಥುರಾಜ ರಾಜಸೂಯ ಯಾಗ ಮಾಡಿ ಅಭಿಷಿಕ್ತನಾದವರಲ್ಲಿ ಇವರೇ ಮೊದಲು ಅಂತನ್ನುವುದನ್ನು ಹೇಳುತ್ತಾರೆ. ಅವನ ಅಪಾರವಾದ ಕೀರ್ತಿ, ಪುಣ್ಯದ ಮೂರ್ತಿ, ಅಷ್ಟು ಉತ್ತಮನಾಗಿರ್ತಕ್ಕಂತಹ ಈ ಪೃಥುರಾಜ ರಾಜನಾಗಿ ಮೆರೀಲಿಲ್ಲ ಅಂತನ್ನುವುದನ್ನು ಹೇಳುತ್ತಾರೆ. ವೇದ ಮುಚ್ಚಿದಂತಹ ಅನೇಕ ದೇವಸ್ಥಾನಗಳನ್ನು ಪುನಃ ಜೀರ್ಣೋದ್ಧಾರವನ್ನು ಮಾಡಿರತಕ್ಕಂಥವನು, ಎಲ್ಲ ಕಡೆಗೆ ಯಜ್ಞ ಯಾಗಾದಿಗಳು ನಿಂತು ಹೋದಂತಹ ಪ್ರಸಂಗವನ್ನು ಮತ್ತೆ ಪುನಃ ಅದೆಲ್ಲವನ್ನು ಪ್ರಾರಂಭ ಮಾಡಿರತಕ್ಕಂಥವನು ಈ ಪೃಥುರಾಜ ಅಂತನ್ನುವುದನ್ನು ಹೇಳುತ್ತಾರೆ. ವೈದಿಕ ವೇಷವನ್ನು ಧಾರಣೆ ಮಾಡಿ ಅದೆಲ್ಲ ಕಡೆಗೆ ಇವನು ಪಾತ್ರನಾಗಿರತಕ್ಕಂಥವನು. ಪ್ರಜೆಗಳು ಆಲಸ್ಯ ತೊರೆದು ಸತ್ಕಾರ್ಯದಲ್ಲಿ ನಿರತರಾಗ್ತಾರಂತೆ, ಅಷ್ಟು ಉತ್ತಮನಾದಂತಹ ಕಾರ್ಯವನ್ನು ಈ ಪೃಥುರಾಜ ಮಾಡ್ತಾನೆ ಅಂತನ್ನುವುದನ್ನು ಹೇಳುತ್ತಾರೆ. ಇನ್ನು ಈ ರಾಜನ ಧರ್ಮದ ಶ್ರದ್ಧೆಯನ್ನು ಕಂಡು ಎಲ್ಲ ಪ್ರಜೆಗಳು ಧರ್ಮದ ಬಗ್ಗೆ ಇನ್ನೂ ಹೆಚ್ಚು ಆಸಕ್ತಿ ಅವರಲ್ಲಿ ಬರುತ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ತಂದೆಯಾದ ವೇರನನ್ನು ಸಹ ತಾನು ಸತ್ಕರ್ಮಗಳನ್ನು ಮಾಡಿದ್ದರಿಂದ, ಅಂದರೆ ತಂದೆಯಾಗಿರ್ತಕ್ಕಂತಹ ವೇರ ದುಷ್ಟನಾದರೂ ಮಗನಾಗಿರ್ತಕ್ಕಂತಹ ಪೃಥುರಾಜ ಉತ್ತಮ ಕರ್ಮಗಳನ್ನು ಮಾಡಿದ್ದರಿಂದ ಆ ಪುಲ್ಲಾಮ ಅಂತನ್ನುವ ನರಕದಿಂದ ಆ ತಂದೆಯನ್ನು ಈ ಪೃಥುರಾಜ ಪಾರು ಮಾಡ್ತಾನೆ ಅಂತನ್ನುವುದನ್ನು ತಿಳಿಸ್ತಾರೆ. ಅಂದರೆ ಪುತ್ರ ಅಂತನ್ನುವ ನಾಮಕ್ಕೆ ಅನ್ವರ್ಥಕವಾಗಿ ಈ ಪೃಥುರಾಜ ಇದ್ದ ಅಂತನ್ನುವುದನ್ನು ಹೇಳ್ತಾರೆ. ಅಂಥೇಳಿಯೇ ನಮ್ಮ ಶಾಸ್ತ್ರದಲ್ಲಿ ಪುತ್ರ ಅಂತ ಯಾಕೆ ಮಗನಿಗೆ ಕರೀತಾರೆ ಅಂದರೆ, ಪುಲ್ಲಾಮ ಅಂತನ್ನುವ ನರಕನ್ನು, ಪುಲ್ಲಾಮ ನರಕಾತ್ರಾಯತೆ ಇತಿ ಪುತ್ರ, ಅಂದರೆ ಅಂತಹ ನರಕವನ್ನು ಪಾರು ಮಾಡುತ್ತಾನೆ, ಆದ್ದರಿಂದ ಅವರಿಗೆ ಪುತ್ರ ಅಂತ ಕರೀತಾರೆ ಅಂತ ತಿಳಿಸ್ತಾರೆ. ಹಾಗೆ ಈ ಇವರು ಕೂಡ ತನ್ನ ತಂದೆಯಾದ ವೇರನನ್ನು ಅವರು ಮಾಡಿರ್ತಕ್ಕಂತಹ ಕರ್ಮಗಳನ್ನು ನೋಡಿದರೆ ಮಹಾ ಅಂಧ ತಪಸ್ಸಿಗೆ ಹೋಗಬೇಕು, ಆದರೆ ಮಗ ಬಹಳ ಧಾರ್ಮಿಕನಾದದ್ದರಿಂದ ಉತ್ತಮವಾದ ಪುಣ್ಯ ಸಂಪಾದನೆ ಮಾಡಿದ್ದರಿಂದ ಪೃಥುರಾಜನ ಸತ್ಕರ್ಮದಿಂದ ತಂದೆಯಾಗಿರ್ತಕ್ಕಂತಹ ವೇನ ಇವರು ಉತ್ತಮವಾದ ಗತಿಯನ್ನು ಹೊಂದಿದ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲು ಬಾರಿಗೆ ರಾಜ ಅಂತನ್ನುವ ಶಬ್ದ ಪಡೆದದ್ದೇ ಈ ಪೃಥುರಾಜ ಅಂತನ್ನುವುದನ್ನು ತಿಳಿಸ್ತಾರೆ. ಅಷ್ಟು ಉತ್ತಮನಾಗಿರ್ತಕ್ಕಂತಹ ಕಾರ್ಯ ಅವನು ಮಾಡ್ತಾನೆ ಅಂತ ಹೇಳ್ತಾರೆ. ಈ ಪೃಥುರಾಜ ಆಳ್ವಿಕೆಯನ್ನು ನಡೆಸ್ತಾ ಇರುವಾಗ ಭೂಮಿಯಲ್ಲಿ ಯಾವ ಉಳುವೆ ಇಲ್ಲದೇನೆ ಬೆಳೆ ಬರ್ತಾ ಇತ್ತಂತೆ, ಅಷ್ಟು ಅವನು ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದ ಅಂತ ತಿಳಿಸ್ತಾರೆ. ಮತ್ತು ಸಾಕಷ್ಟು ಸಸ್ಯ ಪರಂಪರೆ ಇತ್ತು. ಅವನು ಚಿಂತೆ ಮಾಡಿದ ಮಾತ್ರಕ್ಕೆ ಭೋಜನದ ಎಲ್ಲ ವಸ್ತುಗಳು ಬರ್ತಾ ಇದ್ವು ಅಂತರೋದನ್ನು ಹೇಳ್ತಾರೆ. ಗೋವುಗಳು ತಾನಾಗೆ ಹಾಲನ್ನು ಕೊಡ್ತಾ ಇದ್ದಂತೆ, ವೃಕ್ಷದಲ್ಲಿ ಎಲೆಗಳು ಅಷ್ಟು ಉತ್ತಮವಾಗಿ ತೋರ್ತಾ ಇತ್ತು. ಮತ್ತು ಅನೇಕ ಕಡೆಗೆ ನಾವು ನೋಡ್ತೇವೆ, ಭಾರಿ ದೊಡ್ಡ ವ್ಯಕ್ತಿಗಳು ಅಥವಾ ರಾಜರು ಬಂದರೆ ಅವರನ್ನು ಸ್ತೋತ್ರ ಮಾಡಬೇಕು ಬಲ್ದಿಮಾಗದರು. ಆದರೆ ಈ ಪೃಥು ಮಹಾರಾಜ ಅದೆಲ್ಲವನ್ನು ನಿಲ್ಲಿಸಿದಂತೆ, ಯಾರೂ ರಾಜರನ್ನು ಸ್ತೋತ್ರ ಮಾಡಬಾರದು ಅಂತ ಅದೆಲ್ಲವನ್ನು ನಿಲ್ಲಿಸಿದ ಅಂತನ್ನುವುದನ್ನು ತಿಳಿಸ್ತಾರೆ. ಸೂತಮಾಗದರಿಗೆ ಹೇಳ್ತಾನಂತೆ, ಭವಿಷ್ಯದ ಗುಣಗಳನ್ನು ಮಾತ್ರ ನೀವು ಹೊಗಳಬೇಕೆ ಹೊರತು ರಾಜನನ್ನು ಎಂದಿಗೂ ಹೊಗಳಬಾರದು ಅಂತ ಹೀಗೆ ಆ ಬಲ್ದಿಮಾಗದರಿಗೆ ಸೂತ ಅವರಿಗೆಲ್ಲರಿಗೂ ತಿಳಿಸ್ತಾನೆ ಅಂತ ಹೇಳ್ತಾರೆ. ಧರ್ಮಜ್ಞಶ್ಚ ಕೃತಜ್ಞಶ್ಚ ದಯಾವಾಂತ್ರಿಯ ಭಾಷಣ ಮಾನ್ಯೋ ಮಾನಯಿತಾ ಜಗ್ನೀಹಿ ಬ್ರಹ್ಮಣ್ಯ ಸತ್ಯಸಂಗರಃ. ಆದ್ದರಿಂದ ಹಾಗೆ ಅವರೆಲ್ಲರೂ ಸ್ತೋತ್ರವನ್ನು ಮಾಡ್ತಾರಂತೆ. ಸತ್ಯವನ್ನು ಮಾತನಾಡತಕ್ಕಂಥವನು, ಯಾವಾಗಲೂ ದಾನವನ್ನು ಕೊಡತಕ್ಕಂಥವನು, ಕೊಟ್ಟ ಮಾತಿನಂತೆ ನಡೆಯುವಂಥವನು ಈ ಪೃಥು ಮಹಾರಾಜ ಅಂತ ತಿಳಿಸ್ತಾರೆ. ಮತ್ತು ಭಾರಿ ಪರಾಕ್ರಮಶಾಲಿ, ದುಷ್ಟರನ್ನು ಶಿಕ್ಷೆ ಮಾಡತಕ್ಕಂಥವನು, ಧರ್ಮವನ್ನು ತಿಳಿದವನು, ಅಂದರೆ ರಾಜರು ಹೇಗಿರಬೇಕು ಅಂತನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥವನು ಈ ಪೃಥು ಮಹಾರಾಜ. ಅಂದರೆ ಒಬ್ಬ ರಾಜ ಅಂತಂದ ಮೇಲೆ ಕೇವಲ ಸುಮ್ಮನೆ ನಾನು ರಾಜ್ಯ ಆಳ್ತೀನಿ ಅಂತಂದ್ರೆ ಅಲ್ಲ,
ಅವನು ರಾಜ್ಯ ಆಳೋದು ಅಂತಂದರೆ ಯಾವ ಪ್ರಜೆಗಳಿಗೂ, ಯಾರು ಸಜ್ಜನರಿದ್ದಾರೆ ಅವರಿಗೆ ಎಂದಿಗೂ ತೊಂದರೆಯಾಗಬಾರದು, ಯಾರು ದುಷ್ಟರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ಮತ್ತು ಎಲ್ಲ ಪ್ರಜೆಗಳಿಗೂ ಉತ್ತಮವಾಗುವಂತೆ ಅವನು ರಾಜ್ಯವನ್ನು ಆಳಬೇಕೇ ಹೊರತು ಬರೀ ನಾನು ರಾಜ ಅಂತ ಮೇಲೆ ಆ ಸಿಂಹಾಸನದ ಮೇಲೆ ಕೂತ ಮಾತ್ರಕ್ಕೆ ಅವನು ರಾಜ ಅಂತ ಕರೆಸಿಕೊಳ್ಳೋದಿಲ್ಲ. ಅದನ್ನು ಅಂದರೆ ಪ್ರತಿಯೊಬ್ಬ ರಾಜರು ಹೇಗೆ ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥವನು ಆ ಪೃಥು ಮಹಾರಾಜ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ, ಒಬ್ಬ ಬ್ರಾಹ್ಮಣರಿಗೆ, ಒಬ್ಬ ಪರಮಾತ್ಮನ ಭಕ್ತರಿಗೆ, ಒಬ್ಬ ಸತ್ಪುರುಷರಿಗೆ ಹೇಗೆ ಗೌರವವನ್ನು ಕೊಡಬೇಕು ಅದೆಲ್ಲವನ್ನು ಜಗತ್ತಿಗೆ ತಿಳಿಸಿಕೊಟ್ಟಂಥವನು ಈ ಪೃಥು ಮಹಾರಾಜ ಅಂತನ್ನುವುದನ್ನು ತಿಳಿಸ್ತಾರೆ. ಅದೇ ಪೃಥು ಮಹಾರಾಜನ ಮುಂದಿನ ವಿಚಾರವನ್ನು ತಿಳಿಸ್ತಾರೆ. ಇಷ್ಟೆಲ್ಲ ಉತ್ತಮನಾಗಿರ್ತಕ್ಕಂತಹ ಪೃಥು ಮಹಾರಾಜ ಭಾರೀ ಉತ್ತಮವಾಗಿ ಪರಮಾತ್ಮನ ಆವೇಶ ಅಂತಂದ ಮೇಲೆ ಅಲ್ಲಿ ನಾವು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿ. ಆದರೆ ಯಾವಾಗ ಅವನು ರಾಜನಾಗುವಂತಹ ಪ್ರಸಂಗ ಬರುತ್ತದೆ, ಅಂದರೆ ಆ ಸಿಂಹಾಸನಕ್ಕೆ ಏರಬೇಕು ಅಂತ ನಮ್ಮ ಪ್ರಸಂಗ ಬರುತ್ತದೆ, ಆಗ ಭೂಮಿಯಲ್ಲಿ ಬೀಜ ಬಿತ್ತಿದರೂ ಬೆಳೆ ಬರ್ತಾ ಇರೋದಿಲ್ಲ. ಒಂದರ್ಥದಲ್ಲಿ ಎಲ್ಲ ಕಡೆಗೆ ಕ್ಷಾಮ, ಪ್ರಜೆಗಳೆಲ್ಲ ರಾಜನ ಬಳಿ ಬಂದು ಪ್ರಾರ್ಥನೆ ಮಾಡುತ್ತಾರೆ, ನೀನೇ ಏನಾದರೂ ಮಾಡಿ ನಮಗೆ ಅನುಗ್ರಹವನ್ನು ಮಾಡಬೇಕು, ಪರಿಹಾರವನ್ನು ಮಾಡಬೇಕು ಅಂತ ಹೇಳಿದಾಗ ಭೂಮಿಯಲ್ಲಿ ಗುರಿ ಮಾಡಿ ಬಾಣವನ್ನು ಬಿಟ್ಟು ಅದನ್ನು ಭೇದಿಸಿ ನೀರನ್ನು ತರಬೇಕು ಅಂತ ಹೋಗ್ತಾನೆ. ಆಗ ನಡುಗಿದ ಭೂಮಿ ಗೋರೂಪವನ್ನು ತಾಳಿ ಉಪಾಯವನ್ನು ಹೇಳ್ತದಂತೆ, ನಾನು ಹಸುವಾಗಿದ್ದೇನೆ, ಒಂದು ಕರುವನ್ನು ನೀನು ತೆಗೆದುಕೊಂಡು ಬರಬೇಕು, ನನ್ನನ್ನು ಆಗ ಕರಬೇಕು, ಆಗ ನಿನಗೆ ಸಸ್ಯ ಸಮೃದ್ಧಿ ಅವಶ್ಯವಾಗಿ ಸಿಗ್ತದೆ ಅಂತ ಅನ್ನೋದನ್ನು ಹೇಳ್ತಾರೆ. ನನ್ನಲ್ಲಿರುವ ಹಳ್ಳ ತೆಗ್ಗು ಗುಂಡಿಗಳನ್ನು ಮುಚ್ಚಿ ಸಮತಟ್ಟಾಗಿ ಮಾಡಬೇಕು, ಆಗ ನಾನು ಸುರಿಸುವ ಹಾಲು ಸಮೃದ್ಧಿಯಾದ ಬೆಳೆಯನ್ನು ತಂದುಕೊಡುತ್ತದೆ ಅಂತ ಭೂಮಿ ಹೇಳಿದಾಗ ರಾಜ ಅದೇ ರೀತಿಯಾಗಿ ಮಾಡ್ತಾನೆ. ಸಸ್ಯ ಸಮೃದ್ಧಿಯೂ ಆಗ್ತದೆ. ಅವನ ಆ ಸಾಧನೆ ಎಲ್ಲರಿಗೂ ಹೊಸವಾದ ಆವಿಷ್ಕಾರ ಅಂತನ್ನುವುದನ್ನು ತಿಳಿಸ್ತಾರೆ. ಉತ್ತಮರನ್ನು ಮುಂದೆ ಇಟ್ಟುಕೊಂಡು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತನ್ನುವುದನ್ನು ಈ ಪೃಥು ಮಹಾರಾಜ ಜಗತ್ತಿಗೆ ತೋರಿಸಿಕೊಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಯಾವುದೇ ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾದಾಗ ಉತ್ತಮರಾಗಿರ್ತಕ್ಕಂಥವರು, ಹಿರಿಯರು, ಅವರನ್ನು ಮುಂದೆ ಮಾಡಿಕೊಂಡು ನಾವು ಆ ಕರ್ಮಗಳನ್ನು ಮಾಡಬೇಕು ಅಂತ ಅಂಥೇಳಿ ಮನೆಯಲ್ಲಿ ಏನೇ ಕರ್ಮ ಮಾಡಬೇಕಾದಾಗ ಮೊದಲು ಹಿರಿಯರು, ಆ ಹಿರಿಯರಿಗೆ ಹೇಳಿ ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಆ ಕರ್ಮಗಳನ್ನು ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಋಷಿಗಳು ಚಂದ್ರನನ್ನೇ ಕರುವಾಗಿ ಮಾಡಿಕೊಂಡು ಮಹಾ ತೇಜಸ್ವಿಯಾದ ಬೃಹಸ್ಪತಿಯೇ ಕರೆಯುವವನಾಗ್ತಾರೆ. ವೇದಗಳನ್ನೇ ಅಲ್ಲಿ ಕರೆಯುವ ಪಾತ್ರೆಯಾಗ್ತದೆ. ಅಲ್ಲಿ ಸುರಿದ ಹಾಲು ಅಂತಂದರೆ ಅದೇ ತಪಸ್ಸು, ಜಿಜ್ಞಾಸ, ಹೆಪ್ಪುಗಟ್ಟುವ ಪರಮಾರ್ಥದ ವಿಚಾರ. ಋಷಿಗಳೇ ಜಗತ್ತಿಗೆ ಅವುಗಳನ್ನು ಕೊಡ್ತಾರೆ ಅಂತರೋದನ್ನು ತಿಳಿಸ್ತಾರೆ. ಈ ಋಷಿಗಳ ಸಾಹಸವನ್ನು ನೋಡಿ ದೇವತೆಗಳಿಗೂ ಧೈರ್ಯ ಬರ್ತದೆ. ಸತ್ಕಾರ್ಯಗಳು ಯಾವಾಗಲೂ ಸಜ್ಜನರಲ್ಲಿ ಮಾತ್ರ ಇರುತ್ತದೆ ಅಂತರುವುದನ್ನು ಇದರಿಂದ ತಿಳಿದು ಅವರು ಮತ್ತೊಂದು ಆವಿಷ್ಕಾರಕ್ಕೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದ್ರನನ್ನೇ ಕರುವಾಗಿ ಮಾಡಿಕೊಂಡು ಸೂರ್ಯನನ್ನೇ ಹಾಲನ್ನು ಕರೆಯಲು ಅಲ್ಲಿ ನಿಯೋಜನೆ ಮಾಡುತ್ತಾರೆ. ನಿಮ್ಮ ಕುಲದಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರನ್ನು ಗುರುತು ಮಾಡಿ ಅಲ್ಲಿ ನಾವು ಉತ್ತಮವಾದ ಕರ್ಮಗಳನ್ನು ಮಾಡಬೇಕು ಅಂತನ್ನೋದನ್ನು, ಹಾಗೆ ಪರೋಪಕಾರಿಯಾದಂತಹ ಕಾರ್ಯವನ್ನು ಯಾವಾಗಲೂ ಮಾಡಬೇಕು ಅಂತ ತಿಳಿಸ್ತಾರೆ. ಯಾಕೆಂದರೆ ನಾವು ಸ್ವಾರ್ಥಕ್ಕಾಗಿ ಅನೇಕ ಕಾರ್ಯಗಳನ್ನು ನಾವು ಮಾಡುತ್ತೇವೆ, ಆದರೆ ಪರೋಪಕಾರಕ್ಕಾಗಿ ನಮ್ಮ ಜೀವನವನ್ನು ಸಾಧ್ಯವಿದ್ದಷ್ಟು ನಾವು ಮೀಸಲಾಗಿ ಇಡಬೇಕು ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಯಾಕೆಂದರೆ ಈ ಸಮಾಜದಲ್ಲಿ ನಾವು ಬಂದಿದ್ದೇವೆ ಅಂದಮೇಲೆ ಸಮಾಜಕ್ಕೂ ಉಪಯೋಗವಾಗುವಂತೆ ನಾವು ಜೀವನವನ್ನು ನಡೆಸಬೇಕು. ಎಷ್ಟೋ ಜನರಿಗೆ ಒಂದು ಹೊತ್ತಕ್ಕೂ ಊಟಕ್ಕೂ ಗತಿ ಇರೋದಿಲ್ಲ, ಎಷ್ಟೋ ಜನರಿಗೆ ಬಟ್ಟೆ ಇರೋದಿಲ್ಲ. ಆ ತರಹದ ನಮ್ಮ ಕಡೆಯಿಂದ ಏನು ಸಾಧ್ಯ ಇದೆ ಆ ತರಹದ ಜೀವರಿಗೂ ಉಪಯೋಗ ಆಗುವಂತೆ ನಾವು ಜೀವನವನ್ನು ನಡೆಸಬೇಕು ಅಂತ ತಿಳಿಸ್ತಾರೆ. ಎಷ್ಟೋ ಕಡೆಗೆ ನಾವು ನೋಡುತ್ತೇವೆ, ಶಿಕ್ಷಣಕ್ಕಾಗಿ ಎಷ್ಟೋ ಜನರಿಗೆ ತೊಂದರೆ ಇರುತ್ತದೆ, ಒಳ್ಳೆಯ ಜ್ಞಾನ ಇರುತ್ತದೆ, ಆದರೆ ಶಿಕ್ಷಣ ಪಡೆಯುವ ಯೋಗ್ಯತೆ ಅವರಿಗೆ ಇರೋದಿಲ್ಲ, ಅಥವಾ ಏನೋ ದುಡ್ಡಿನ ಸಮಸ್ಯೆ. ಆ ತರಹದ ಸಹಾಯವನ್ನು ಮಾಡುವುದಾಗಲಿ, ಹೀಗೆ ಅವಶ್ಯವಾಗಿ ನಾವು ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ಪೃಥು ಮಹಾರಾಜ ತಿಳಿಸ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಅಂತಹ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಫಲವನ್ನು ಪಡೆಯುವವರು ಎಂದಿಗೂ ಲೋಭಿಯಾಗಿ ಇರಬಾರದು. ಅಂದರೆ
ನನಗೆ ಈ ಫಲ ಬರ್ತದೆ ಅಂತನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಾವು ಆ ಕಾರ್ಯ ಮಾಡುವುದಲ್ಲ. ಇದರಿಂದ ಹರಿಪ್ರೀತನಾಗಲಿ ಪರಮಾತ್ಮ ಪ್ರೀತನಾಗಲಿ ಅಂಥೇಳಿ ತಿಳಿದು ಆ ಕರ್ಮಗಳನ್ನು ಮಾಡಬೇಕು ಅಂತ ಹೇಳುತ್ತಾರೆ. ಇನ್ನು ಎಂದಿಗೂ ವಂಚಕನಾಗಿ ಇರಬಾರದು. ಇನ್ನೊಬ್ಬರಿಗೆ ವಂಚನ ಮಾಡಿ ನಾನೇನೋ ಒಂದು ಕಾರ್ಯ ಮಾಡ್ತೇನೆ, ಇವತ್ತು ನನಗೆ ಅಧಿಕಾರ ಇದೆ ಅಂಥೇಳಿ ನಾನೇನೋ ಇನ್ನೊಬ್ಬರಿಗೆ ಹೇಳಿ ಒಂದು ಕಾರ್ಯ ಮಾಡಿಸ್ತೇನೆ, ಆದರೆ ಅವ್ರಿಗೆ ವಂಚನೆ ಮಾಡಿ ಇನ್ನೊಂದು ಕಾರ್ಯವನ್ನು ಮಾಡಿಸ್ತೇನೆ ಅಂತನ್ನೋದು ಅಲ್ಲ. ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಅಂದಾಗ ಮಾತ್ರ ಉತ್ತಮವಾದ ಫಲವನ್ನು ಪಡಿತಾನೆ. ಅದಕ್ಕಾಗಿ ತಮಗೆ ಪ್ರಿಯವಾದ ಸುವರ್ಣವನ್ನೇ ಪಾತ್ರವನ್ನಾಗಿ ಮಾಡಿಕೊಳ್ಳುತ್ತಾರೆ ದೇವತೆಗಳು. ಆಗ ಭೂಮಿಯನ್ನು ಕರೆದಾಗ ಅಲ್ಲಿ ಸಿಕ್ಕಿದ್ದೇ ಅಮೃತ ಅಂತನ್ನುವುದನ್ನು ಹೇಳ್ತಾರೆ. ಇಂದಿಗೂ ದೇವತೆಗಳು ಆ ಅಮೃತದಿಂದಲೇ ಜೀವನವನ್ನು ಮಾಡುತ್ತಾರೆ ಅಂತನ್ನುವುದನ್ನು ಹೇಳ್ತಾರೆ. ಆದ್ದರಿಂದ ದೇವತೆಗಳಿಗೆ ಸುವರ್ಣಮಯವಾದ ಆಭರಣಗಳು ಕಲಶಗಳೇ ಪ್ರಶಸ್ತ ಅಂತನ್ನುವುದನ್ನು ಹೇಳ್ತಾರೆ. ಅಮೃತವೇ ಅವರಿಗೆ ಆಹಾರ ಅಂತನ್ನುವುದನ್ನು ತಿಳಿಸ್ತಾರೆ. ದೇವತೆಗಳ ಸಾಹಸವನ್ನು ನೋಡಿದಂತಹ ಪಿತೃದೇವತೆಗಳು ಬೆಳ್ಳಿಯನ್ನೇ ಪಾತ್ರವನ್ನಾಗಿಸಿಕೊಂಡು ಸಾಹಸವನ್ನು ಮಾಡುತ್ತಾರೆ. ಯಮನನ್ನೇ ಕರುವಾಗಿ ಮಾಡಿಕೊಂಡು ಕಾಲ ಕೊನೆಗಾಣಿಸುವ ಅಂತಕನನ್ನೇ ಹಾಲು ಕರೆಯುವ ಪಾತ್ರೆಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕಾಗಿ ಎಂದಿಗೂ ಅದನ್ನು ಮುಂದಕ್ಕೆ ಹಾಕಬಾರದು. ಈಗ ನಮಗೆ ಸಮಯ ಇದೆ ಅಂದ ಮೇಲೆ ಈಗ ನಮಗೆ ಆ ಎಲ್ಲ ವಿಧವಾದ ಕಾರ್ಯಗಳನ್ನು ಮಾಡಿಬಿಡಬೇಕು. ನಾನು ಇನ್ಯಾವಾಗ ವೃತ ನಿಯಮಗಳನ್ನು ಮಾಡ್ತೇನೆ, ಇನ್ನು ಯಾವಾಗೋ ಯಜ್ಞಯಾಗಾದಿಗಳನ್ನು ಮಾಡ್ತೇನೆ, ಇನ್ನು ಯಾವಾಗೋ ನಾನು ಮತ್ತೆ ಮುಂದೆ ಜಪತಪಾದಿಗಳನ್ನು ಮಾಡ್ತೇನೆ ಅಂತ ಅನ್ನೋದಲ್ಲ. ಯಾಕೆಂದರೆ ನಮ್ಮ ಜೀವನ ಹೇಗಿದೆ ಅಂದರೆ ಯಾವಾಗ ಮರಣ ಅಂತ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಾನು ಮಧ್ಯಾಹ್ನ ಇರೋದಿಲ್ಲ ಅಂತ ಬೆಳಗ್ಗೆ ಕರ್ಮಗಳನ್ನು ಮಾಡಬೇಕಂತೆ, ನಾನು ಸಂಜೆ ಇರೋದಿಲ್ಲ ಅಂತ ಮಧ್ಯಾಹ್ನ ಕರ್ಮಗಳನ್ನು. ಯಾಕಂದರೆ ನಮಗೆ ಗೊತ್ತಿಲ್ಲ ನಮ್ಮ ಮರಣ ಯಾವಾಗ ಇದೆ ಅಂತ. ಆದ್ದರಿಂದ ಅಂತ ಹೇಳಿ ನಾವು ನಾಳೆ ಮಾಡ್ತೇವೆ, ನಾಡಿದ್ದು ಮಾಡ್ತೇವೆ, ಇನ್ನೊಂದು ತಿಂಗಳು ಬಿಟ್ಟು ಮಾಡ್ತೇವೆ, ಎಂದಿಗೂ ಅಲ್ಲ. ಯಾಕಂದರೆ ನಾವು ಇರ್ತೇವೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಆದ್ದರಿಂದ ಯಾವಾಗ ನಮಗೆ ಸಮಯ ಇದೆ ಆಗಲೇ ಎಲ್ಲ ಧರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ತಿಳಿಸ್ತಾರೆ. ಹೀಗೆ ಪಿತೃಗಳೆಲ್ಲ ಕೂಡಿ ಆ ಯವನಿಂದ ಅಲ್ಲಿ ಬೆಳ್ಳಿಯ ಪಾತ್ರೆಗಳೇ ಪ್ರಶಸ್ತ ಅಂತ ತಿಳಿಸ್ತಾರೆ. ಅಲ್ಲಿ ಸ್ವಧಾರೂಪವಾದಂತಹ ಹಾಲು ಬರ್ತದೆ ಅಂತ ತಿಳಿಸ್ತಾರೆ. ಅಂಥೇಳಿಯೇ ಶ್ರಾದ್ದ ಕರ್ಮಗಳಲ್ಲಿ ಬೆಳ್ಳಿಯ ಪಾತ್ರೆಗಳಲ್ಲಿ ವಿಶೇಷವಾಗಿ ದಾನಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಈ ಕಾರಣಕ್ಕಾಗಿ ಪಿತೃದೇವತೆಗಳಿಗೆ ಅದು ಅತ್ಯಂತ ವಿಶೇಷವಾದದ್ದು. ಶಾಸ್ತ್ರ ನಮಗೆ ತಿಳಿಸ್ತದೆ. ನಾವು ನಮ್ಮ ಕಡೆ ಬೇಕಾದಷ್ಟು ದುಡ್ಡಿದೆ ಅಂಥೇಳಿ ದೇವರ ಪೂಜೆಗೆ ಬೆಳ್ಳಿ ಪಾತ್ರೆ ಮಾಡ್ತೇವೆ, ಬಂಗಾರದ ಪಾತ್ರೆಗಳನ್ನು ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಧರ್ಮಶಾಸ್ತ್ರ ಹೇಳುತ್ತದೆ ತಾಮ್ರದ ಪಾತ್ರೆಗಳಲ್ಲಿಯೇ ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಬೇಕು ಅಂತನ್ನುವುದು. ಬೆಳ್ಳಿ ಪಾತ್ರೆಯಲ್ಲಿ ಮಾಡಬಾರದು ಅಂತ ನಿಯಮ ಅಲ್ಲ, ಆದರೆ ವಿಶೇಷವಾಗಿ ಪುಣ್ಯ ಅಂತಂದರೆ ಅದು ತಾಮ್ರದ ಪಾತ್ರೆಗಳಲ್ಲಿ ಅಂತನ್ನುವುದನ್ನು ಹೇಳ್ತಾರೆ. ಆದ್ದರಿಂದ ಹೇಗೋ ಹಾಗೆ ಶ್ರಾದ್ದಾದಿ ಕರ್ಮಗಳಲ್ಲಿ ಬೆಳ್ಳಿಯ ಪಾತ್ರೆಗಳೇ ವಿಶೇಷ ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಇನ್ನು ಸರ್ಪಗಳು, ನಾಗಗಳು ತಕ್ಷಕನನ್ನೇ ಕರುವಾಗಿ ಮಾಡಿಕೊಂಡು ಅವರ ಕುಲದಲ್ಲಿ ಪ್ರಧಾನನಾದಂತಹ ಧೃತರಾಷ್ಟ್ರ ಎಂಬ ಸರ್ಪವನ್ನು ಹಾಲು ಕರೆಯುವ ವ್ಯಕ್ತಿಯನ್ನಾಗಿ ಮಾಡಿಕೊಂಡು ಸೋರೆಕಾಯಿಯನ್ನು ಪಾತ್ರೆಯನ್ನಾಗಿ ಮಾಡಿಕೊಂಡು ಅದರಿಂದ ಬಂದಂತಹ ಶ್ರೇಷ್ಠ ವಸ್ತುವಾದ ವಿಷವೇ ಸರ್ಪಗಳಿಗೆ ಜೀವ ಅಂತನ್ನುವುದನ್ನು ಹೇಳ್ತಾರೆ. ಇನ್ನು ಅಸುರರು ವಿರೋಚನನ್ನು ಕರುವಾಗಿ ಮಾಡಿಕೊಂಡು ದೈತ್ಯರ ಋತ್ವಿಜನಾದಂತಹ ಮಧು ಎಂಬುವನನ್ನು ಎರಡು ತಲೆಯವನನ್ನು ಕರೆಯವನ್ನಾಗಿ ಮಾಡಿಕೊಂಡು ಕಬ್ಬಿಣದ ಪಾತ್ರೆಯನ್ನು ಮಾಡಿಕೊಳ್ಳುತ್ತಾರೆ. ಆಗ ಬಂದಂತಹದ್ದೇ ಮಾಯಾ ಅಂತನ್ನುವುದು. ಮಾಯಾ ಅಂದರೆ ಕಪಟ, ವಂಚನೆ, ಮೋಸ. ಇದು ಅಸುರರ ಜೀವ ಅಂತನೂ. ಯಾಕಂದರೆ ಅವರಿಗೆ ಅದನ್ನು ಬಿಟ್ಟರೆ ಇನ್ನೊಂದು ಮಾರ್ಗ ಇಲ್ಲ. ಅವರು ಇನ್ನೊಬ್ಬರಿಗೆ ಮೋಸ ಮಾಡುವುದಾಗಲಿ ಇನ್ನೊಂದು ಉತ್ತಮವಾದ ಕರ್ಮಗಳನ್ನು ನಾಶ ಮಾಡುವುದು ಇದೇ ಅವರ ಕಾರ್ಯ ಅಂತ ತಿಳಿಸ್ತಾರೆ. ಅದಕ್ಕೆ ಎರಡು ತಲೆ, ಎರಡು ನಾಲಿಗೆ ಇರುವುದು ಇದು ಅತ್ಯಂತ ಸರಿಯಾದದ್ದು ಅಂತ ಹೇಳ್ತಾರೆ. ಕಬ್ಬಿಣದಂತೆ ತುಕ್ಕು ಹಿಡಿಯುವುದೇ ಈ ತುಚ್ಛರ ಶೈಲಿ ಅಂತ ತಿಳಿಸ್ತಾರೆ. ಇಲ್ಲೂ ಯಕ್ಷರು ತಮ್ಮ ರಾಜನಾದಂತಹ ಕುಬೇರನನ್ನು ಕರುವನ್ನಾಗಿ ಮಾಡಿಕೊಂಡು ಮಣಿವರ ಎಂಬ ಯಕ್ಷನ ತಂದೆ 3 ತಲೆಯುಳ್ಳವನು, ಇಡೀ ಯಕ್ಷರಲ್ಲೇ ಕಿರಿಯನಾಗಿರ್ತಕ್ಕಂಥವನು, ಆದರೂ ಮಹಾ ತಪಸ್ವಿಯಾಗಿರ್ತಕ್ಕಂಥವನು. ಅವನು ರಜತನಾಭ ಎಂಬುವನನ್ನು ಹಾಲ್ಗರೆಯವನ್ನಾಗಿ ಮಾಡಿಕೊಳ್ಳುತ್ತಾನೆ. ಹಸಿ ಗಡಿಗೆ ಎಂಬ ಪಾತ್ರೆಯಲ್ಲಿ ಅಂತರ್ಧಾನ ಅಂದರೆ ಕಣ್ಮರೆಯಾಗುವಿಕೆ ಅಂತನ್ನುವುದನ್ನು ಅಲ್ಲಿ ಆವಿಷ್ಕಾರವನ್ನು ಮಾಡಿಕೊಳ್ಳುತ್ತಾರೆ. ಇದು ಎಂದಿಗೂ ಶಾಶ್ವತವಲ್ಲ. ಆ ಸಮಯದಲ್ಲಿ ನಮಗೆ ಕೆಲಸ ಸಾಗ್ತದೆ ಹೊರತು. ಯಾಕೆಂದರೆ ನೋಡಿರಿ, ಹಸಿ ಗಡಿಗೆ ಅದನ್ನು ಎಷ್ಟು ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯ?
ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಂದೇ ಕ್ಷಣದಲ್ಲಿ ಎಲ್ಲವೂ ನಾಶವಾಗಿ ಹೋಗಿಬಿಡುತ್ತದೆ. ಹಾಗೆ ಅವರ ಕಾರ್ಯಾಂತರವನ್ನು ಹೇಳುತ್ತಾರೆ. ಆದ್ದರಿಂದ ಈ ಎಲ್ಲ ಸಿದ್ಧಗಳು ಹಾಗೆ ಒಬ್ಬೊಬ್ಬರು ಒಂದೊಂದು ಸಿದ್ಧವನ್ನಾಗಿ ಮಾಡಿಕೊಳ್ಳುತ್ತಾರೆ. ದೇವತೆಗಳು, ರಾಕ್ಷಸರು, ಮನುಷ್ಯರು, ಮೂರು ವರ್ಗದವರನ್ನು ಬೆರಗಾಗಿಸುವುದೇ ಈ ಮೂರು ತಲೆಯವನ ಸಂಕೇತ ಅಂತಲೂ ಹೇಳ್ತಾರೆ. ಅದಕ್ಕೆ ಎಂದಿಗೂ ಹಿರಿತನ ಕಿರಿತನ ಅಂತನ್ನುವುದು ಇಲ್ಲ ಅಂತ ತಿಳಿಸ್ತಾರೆ. ಅದರಲ್ಲಿ ಅನೇಕ ತೊಂದರೆಗಳು ಇದ್ದೇ ಇದೆ. ಇನ್ನು ಮಾಯಾಗಾರರನ್ನು, ಮಂತ್ರವಾದಿಗಳನ್ನು ಜನ ಸಂದೇಹ ಮತ್ತು ಗಾಬರಿಂದಲೇ ನೋಡುತ್ತಾರೆ. ರಾಕ್ಷಸರು, ಪಿಶಾಚರು ಸುಮಾಲಿ ಎಂಬುವನನ್ನು ಕರುವನ್ನಾಗಿ ಮಾಡಿಕೊಂಡು ರಜತನಾಭನನ್ನೇ ಹಾಲುಗರೆಯಲಿಕ್ಕಾಗಿ ಉಪಯೋಗ ಮಾಡಿಕೊಂಡು ಅವರಿಗೆ ಬೇಕಾದದ್ದು ಪಾತ್ರೆಯಾಗಿ ಶವದ ಕಪಾಲ, ಅಲ್ಲಿ ಬಂದಂಥ ಹಾಲು ಅಂದರೆ ಅದು ರಕ್ತ ಅಂತನ್ನುವುದನ್ನು ಹೇಳುತ್ತಾರೆ. ಅಂದರೆ ರಕ್ತ ಪ್ರಪಾತಕ್ಕಾಗಿ ಇವರು ಏನು ಬೇಕಾದ್ದು ಮಾಡ್ತಾರೆ ಅಸುರರು ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಅಂದರೆ ಕೇವಲ ಹಿಂಸಾ ಮಾರ್ಗ, ಅದಕ್ಕೆ ಯಾವುದಕ್ಕೂ ಎಂದು ವಿಚಾರ ಮಾಡೋದಿಲ್ಲ. ಅಂತಹ ಕಾರ್ಯಗಳನ್ನು ಆ ಅಸುರರು ಮಾಡ್ತಾರೆ ಅಂತ ತಿಳಿಸ್ತಾರೆ. ಯಾವಾಗಲೂ ವಿಕಾರರಾಗಿ ಪಿಶಾಚಿಗಳಂತೆ ಅತಿಯಾದ ನರ್ತನ, ಅತಿಯಾದ ಆರ್ಭಟ ಇವುಗಳನ್ನೇ ಇವರು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಗಂಧರ್ವರು ತಮ್ಮ ಕುಲದಲ್ಲಿ ಶ್ರೇಷ್ಠನಾದಂತಹ ಚಿತ್ರರಥನನ್ನೇ ಕರುವನ್ನಾಗಿ ಮಾಡಿಕೊಂಡು ಮಹಾತ್ಮನಾದ ಸುರುಚಿ ಎಂಬುವನನ್ನೇ ಕರುವನ್ನಾಗಿ ನೇಮಿಸಿ ಅಲ್ಲಿ ಕಮಲದ ಎಲೆಯನ್ನೇ ಪಾತ್ರವನ್ನಾಗಿ ಮಾಡಿಕೊಂಡು ಪವಿತ್ರವಾದ ಗಂಧರೂಪವಾದ ಹಾಲನ್ನು ಪಡೆದುಕೊಳ್ಳುತ್ತಾರೆ. ಕಣ್ಣುಗಳಿಗೆ ತಂಪಾಗಿಸುವಂತಹ ಹಾಡುವ ಕಲೆ, ಗಾನಶಾಸ್ತ್ರ, ಕಂಠಶ್ರೀ ಹೀಗೆ ಇದೆಲ್ಲವನ್ನು ಅಲ್ಲಿ ಪಡೆದುಕೊಳ್ಳುತ್ತಾರೆ ಅಂತನ್ನುವುದನ್ನು ತಿಳಿಸ್ತಾರೆ. ಅಂದರೆ ಒಬ್ಬೊಬ್ಬ ದೇವತೆಗಳು ಒಂದೊಂದು ಸೃಷ್ಟಿ. ಇದು ಆ ಪರಬ್ರಹ್ಮದೇವರು ಮೊದಲಿಗೆ ಸ್ವಯಂಭೂವನವನ್ನು ಸೃಷ್ಟಿ ಮಾಡಿದ ಮೇಲೆ ಅಲ್ಲಿಂದ ಒಂದೊಂದೇ ಸೃಷ್ಟಿ ಪ್ರಾರಂಭವಾಗ್ತದೆ. ಹಾಗೆ ಇಲ್ಲಿ ಒಂದೊಂದು ಕಲೆಗಳಂದರೆ ಪ್ರತಿಯೊಂದು ಇವತ್ತು ಜಗತ್ತಿನಲ್ಲಿ ನಾವೇನು ನೋಡ್ತೇವೆ ಅದು ವ್ಯಕ್ತಿಗಳಿರ್ಬೋದು, ಜೀವರಿರ್ಬೋದು, ಪ್ರಾಣಿಗಳಿರ್ಬೋದು, ಅಥವಾ ಕೀಟಗಳಿರ್ಬೋದು, ಅಥವಾ ನಾವು ಮಾಡತಕ್ಕಂತಹ ಕಲೆಗಳು ಕಾರ್ಯ ಏನಿದೆ ಎಲ್ಲವೂ ಒಂದೊಂದು ದೇವತೆಗಳು, ಒಂದೊಂದು ಆ ಎಲ್ಲ ಮನುಷ್ಯರು, ದೇವತೆಗಳು ಹಾಗೂ ರಾಕ್ಷಸರು ಅವರೆಲ್ಲರಿಂದ ಅದು ಸೃಷ್ಟಿಯಾದದ್ದು ಅಂತನ್ನುವುದನ್ನು ನಾವು ತಿಳಿಯಬೇಕು. ಹೀಗೆ ಆ ಚಿತ್ರರಥ ಅವರು ಕೂಡ ಸ್ವಂತವಾದ ಅಭಿರುಚಿ ಮತ್ತು ಶಾರೀರ ಪರಿಶ್ರಮ ಇದ್ದವರು ಸಂಗೀತಗಾರರಾಗ್ತಾರೆ ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಉಳಿದವರಿಗೆ ಅದು ಆಗೋದಿಲ್ಲ. ಯಾಕೆಂದರೆ ಇದಕ್ಕೆ ಒಳ್ಳೆ ಒಂದು ಅಭಿರುಚಿ ಇರಬೇಕು. ನಾನು ಈಗ ಸಂಗೀತವನ್ನು ನಾನು ಕಲಿಯಬೇಕು, ನನ್ನ ಸಂಗೀತದಲ್ಲಿ ಉತ್ತಮನಾಗಬೇಕು ಅಂದರೆ ಅದರಲ್ಲಿ ನನಗೆ ಅಭಿರುಚಿ ಇದ್ದಾಗ ಮಾತ್ರ ಅದನ್ನು ನಾನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನನಗೆ ಅದರಲ್ಲಿ ಅಭಿರುಚಿನೇ ಇಲ್ಲ ಅಂದಾಗ ನನಗೆ ಅದು ಎಂದಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವುದೇ ಕಾರ್ಯವನ್ನು ಮಾಡಲಿ, ಇವತ್ತು ನಾನು ಒಳ್ಳೆಯ ದೇವರ ಪೂಜೆ ಮಾಡಬೇಕು ಅಂದರೆ ಅದರಲ್ಲಿ ನಿಷ್ಠೆ ಇದ್ದರೆ ಮಾತ್ರ ನಾನು ಪರಮಾತ್ಮನ ಪೂಜೆಯನ್ನು ಅತ್ಯಂತ ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯ. ಅಥವಾ ನಾನೆಲ್ಲೋ ಒಂದು ಕಡೆ ಕೆಲಸ ಮಾಡ್ತೀನಿ ಅಂದರೆ ನನಗೆ ಆ ಕೆಲಸದಲ್ಲಿ ಅಭಿರುಚಿ ಇದ್ದಾಗ ಮಾತ್ರ ಆ ಕೆಲಸವನ್ನು ಉತ್ತಮ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಇಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಇದೆಲ್ಲದರ ನಡುವೆ ಕಮಲದ ಆ ದಳ ಅಂದರೆ ಕೋಮಲವಾದ ಭಾವನೆಗಳಿಗೆ ಸ್ಪಂದನ, ಸ್ವಂತ ದುಃಖಗಳಿಗೂ ಅಂಟಿಕೊಳ್ಳದೇ ಇರುವಂತಹ ವೃತ್ತಿಪರತೆ, ಅದು ಅದರಿಂದ ಆದರ್ಶವನ್ನು ಪಡೆಯಬೇಕು ಅಂತ ಹೇಳ್ತಾರೆ. ಆಗ ಗಾನಗಂಧರ್ವ ಅಂತ ಅವನು ಆಗ್ತಾನೆ, ಇಲ್ಲದೇ ಇದ್ದರೆ ಇಲ್ಲ. ಅಂದರೆ ನೋಡಿ, ಅನೇಕ ಕಡೆ ನಾವು ನೋಡುತ್ತೇವೆ ಭಾರೀ ಒಳ್ಳೆಯ ಸಂಗೀತ ಬರ್ತಾ ಇರ್ತದೆ, ಆದರೆ ಯಾರಾದರೂ ಸ್ವಲ್ಪ ಹಾಡು ಅಂತ ಹೇಳಿದ ಕೂಡ ಅವ್ರಿಗೇನೋ ತೊಂದರೆ. ಅಂದರೆ ಎಂದಿಗೂ ಹಾಗಲ್ಲ. ಅಂದರೆ ಸ್ವಯಂ ಇದು ಇರಬೇಕು. ಎಲ್ಲೋ ದೇವಸ್ಥಾನಕ್ಕೆ ಹೋದ ಕೂಡ ಮನಸ್ಸಿನಲ್ಲಿ ಬರಬೇಕು ಅದು ನಾನು ದೇವರ ಮುಂದೆ ಹಾಡಬೇಕು ಅಂತ ಹೇಳಿ. ಆದರೆ ಕೇವಲ ನಾನು ವೃತ್ತಿಗಾಗಿ ಅದನ್ನು ಮಾಡ್ತೇನೆ ಅಂತಂದರೆ ಅದು ಎಂದಿಗೂ ಪ್ರಯೋಜನ ಅಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಯಾಕೆಂದರೆ ಯಾವಾಗಲೂ ಪರಮಾತ್ಮನ ಗುಣಗಾನಗಳನ್ನು ಮಾಡುವುದಕ್ಕಾಗಿ ಆ ನಮ್ಮ ವಿದ್ಯೆ ಅದು ಉಪಯೋಗವಾಗಬೇಕು. ಈಗ ನನ್ನ ಕಡೆ ಒಳ್ಳೆಯ ವಿದ್ಯೆ ಇದೆ ಅಂದಮೇಲೆ 4 ಜನರಿಗೆ ಆ ವಿದ್ಯಾ ಉಪಯೋಗವಾದಾಗ ಮಾತ್ರ ಅದು ಸಾರ್ಥಕ. ಇಲ್ಲದೇ ಇದ್ದರೆ ನನ್ನ ಕಡೆ ಎಂಥ ವಿದ್ಯೆ ಇದ್ದರೂ ಅದು ಎಂದಿಗೂ ಉಪಯೋಗವಿಲ್ಲ, ಅದು ಎಂದಿಗೂ ಸಾರ್ಥಕವಾಗುವುದಿಲ್ಲ ಅಂತ ತಿಳಿಸ್ತಾರೆ. ಹಾಗೆ ಚಿತ್ರರಥನಂತೆ ದೈವಿ ಸಂಪತ್ತು ನಮ್ಮಲ್ಲಿ ಇರಬೇಕು ಅಂತ ತಿಳಿಸ್ತಾರೆ. ಇನ್ನು ಪರ್ವತಗಳು ಸಹ ಹಿಮವಂತನನ್ನೇ ಕರುವನ್ನಾಗಿ ಮಾಡಿಕೊಂಡು ಮೇರು ಪರ್ವತವನ್ನು ಕರೆಯುವನ್ನಾಗಿ ಮಾಡಿ ಕಲ್ಲಿನ ಬಂಡೆಗಳನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡು ಅಲ್ಲಿ ಸಿಕ್ಕದ್ದು ರತ್ನಗಳು,
ಔಷಧಿಗಳು ಇವುಗಳಿಗಾಗಿ ತಾನೇ ಜೀವರು ಪರ್ವತಗಳ ಮೂಲೆಗಳಲ್ಲಿ ಹೋಗ್ತಾರೆ ಅಂತನ್ನುವುದನ್ನು ತಿಳಿಸ್ತಾರೆ. ನೋಡಿರಿ, ಇವತ್ತು ಅನೇಕ ಕಡೆಗೆ ಇದನ್ನೆಲ್ಲ ನಾವು ನೋಡ್ತೇವೆ. ಯಾಕೆಂದರೆ ನಮಗೆ ರತ್ನಗಳು, ಔಷಧಿ ಸಸ್ಯಗಳು ಎಷ್ಟಿವೆ. ನಾವು ಎಲ್ಲೋ ಗುಡ್ಡಗಾಡು ಪ್ರದೇಶದಾಗ ಇಲ್ಲಿ ನಮ್ಮ ಸುತ್ತಮುತ್ತ ಯಾವುದೂ ಸಿಗೋದಿಲ್ಲ. ಆದರೆ ಗುಡ್ಡಗಾಡುಗಳಲ್ಲಿ ಔಷಧಿ ಸಸ್ಯಗಳು ಅನಾಯಾಸವಾಗಿ ಬೆಳೀತವೆ. ಅಷ್ಟು ಪರ್ವತಗಳಲ್ಲಿ ಇರುವಂತಹದ್ದು ಅಂತ ತಿಳಿಸ್ತಾರೆ. ಅದಾದ ಮೇಲೆ ವೃಕ್ಷಗಳು ದೋಹನ ಕರ್ಮವನ್ನು ಆರಂಭ ಮಾಡ್ತವೆ. ಪ್ಲಕ್ಷ ಎಂಬ ವೃಕ್ಷಕ್ಕೆ ಕರುವಾಗಿ ಸಾಲ ವೃಕ್ಷ ಅಂತನ್ನುವ ಹಾಲಗರೆಯುವ ವ್ಯಕ್ತಿ ಆಗ್ತದೆ. ಆಗ ಬಂದ ಸಾರವೇ ಚಿಗುರುವಿಕೆ ಅಂತನ್ನುವ ಫಲ ಅಂತಲೂ ಹೇಳ್ತಾರೆ. ಆದ್ದರಿಂದ ಮರ ನಾವು ಎಷ್ಟೇ ಕತ್ತರಿಸಿದರೂ ಅದು ಮತ್ತೆ ಚಿಗುರುತ್ತದೆ. ಇದು ಆಗ ಬಂದಂತಹ ಗುಣ ಅಂತನ್ನುವುದನ್ನು ಹೇಳ್ತಾರೆ. ಸುಟ್ಟರೂ ಅದು ಮತ್ತೆ ಬೆಳೀತದೆ. ಇದಕ್ಕೆ ಪಾತ್ರೆಯಾಗಿ ಮುತ್ತುಗದ ಎಲೆಯನ್ನು ಬಳಸಿ, ಹೀಗಾಗಿ ಮುತ್ತುಗದ ಎಲೆ ಅತ್ಯಂತ ಶ್ರೇಷ್ಠ ಅಂತನ್ನುವುದನ್ನು ಹೇಳ್ತಾರೆ. ನಿಜವಾಗಿ ಅಂದರೆ ಬಾಳೆ ಎಲೆಗಿಂತಲೂ ಮುತ್ತುಗದ ಎಲೆ ಶ್ರೇಷ್ಠ. ನೋಡಿರಿ, ದ್ವಾದಶಿ ದಿವಸ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಬಾರದು. ಬಾಳೆ ಎಲೆ ಎಲ್ಲ, ಇನ್ನೂ ಕೆಲವು ಕಡೆಗೆ ಧರ್ಮಶಾಸ್ತ್ರ ಹೇಳ್ತದೆ ಮುತ್ತಲ ಎಲೆಯನ್ನು ದ್ವಾದಶ ದಿವಸ ಉಪಯೋಗ ಮಾಡಬಾರದು, ಕಮಲದ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಹೇಳ್ತದೆ ಧರ್ಮಶಾಸ್ತ್ರ. ಅಷ್ಟು ಅದಕ್ಕೆ ಅಂದರೆ ನೋಡಿ, ಏಕಾದಶಿ ಉಪವಾಸಕ್ಕೆ ಎಷ್ಟು ಮಹತ್ವನೋ ದ್ವಾದಶಿ ಪಾರಣೆಗೂ ಅಷ್ಟು ಮಹತ್ವವನ್ನು ಹೇಳಿದ್ದಾರೆ ಶ್ರೀಮದ್ ಆಚಾರ್ಯರು. ಕೊನೆಯ ಪಕ್ಷ ನಮಗೆ ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗದೇ ಇದ್ದರೂ ಮಾಡಬೇಕು. ಮೊದಲನೇ ಪಕ್ಷ ನಮಗೆ ಅನಾರೋಗ್ಯ ಏನೋ ತೊಂದರೆ ಏನೇ ಮಾಡಲಿಕ್ಕೆ ಆಗದೇ ಇದ್ದರೂ ದ್ವಾದಶಿ ಪಾರಣೆಯನ್ನು ಎಂದಿಗೂ ಬಿಡಬಾರದಂತೆ. ಸರಿಯಾದ ಸಮಯಕ್ಕೆ ದ್ವಾದಶಿ ಪಾರಣೆಯನ್ನು ಅವಶ್ಯವಾಗಿ ಮಾಡಬೇಕು. ಅದು ಕೂಡ ಕಮಲದ ಎಲೆಯಲ್ಲಿ ಮಾಡಬೇಕು ಅಂತ ಅದನ್ನು ಹೇಳ್ತಾರೆ. ಕಮಲದ ಎಲೆ ಇಲ್ಲ ಅಂದ ಮೇಲೆ ಮುಂದೆ ಉಪಯೋಗ ಮಾಡಬೇಕಾದದ್ದೇ ಮುತ್ತುಗದ ಎಲೆ ಅಂತನ್ನೋದನ್ನು, ಅಷ್ಟು ಉತ್ತಮವಾಗಿರುವಂತಹದ್ದು ಮುತ್ತುಗದ ಎಲೆ ಅಂತನ್ನೋದನ್ನು ತಿಳಿಸ್ತಾರೆ. ಯಾಕೆ ಅಂತಂದರೆ, ಯಾಕೆ ಅದಕ್ಕೆ ಮುತ್ತುಗದ ಎಲೆಗೆ ಅಷ್ಟು ಮಹತ್ವ ಅಂದರೆ, ಮಳೆ ಇರಲಿ ಬಿಸಿಲಿರಲಿ ಆ ಮರದಲ್ಲಿ ಎಂದಿಗೂ ಆ ವೃಕ್ಷಕ್ಕೆ ಏನೂ ಆಗುವುದಿಲ್ಲ, ಒಂದೇ ರೀತಿಯಾಗಿರುತ್ತದೆ. ಮತ್ತು ಎಷ್ಟು ಕಡಿತೇವೆ ಅಷ್ಟು ಉತ್ತಮ ರೀತಿಯಾಗಿ ಬೆಳೀತದೆ ಆ ವೃಕ್ಷ. ಆದ್ದರಿಂದ ಹಾಗೆ ಅಂದರೆ ನಾವು ಕೂಡ ಅದೇ ರೀತಿಯಾಗಿ ಇರಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಅಂದರೆ ಯಾರೇ ಏನೇ ಕಷ್ಟ ಕೊಡಲಿ, ಏನೇ ದುಃಖ ಬರಲಿ, ಒಂದೇ ರೀತಿಯಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದರೆ ನಾವು ಉತ್ತಮರಾಗಿ ಜಗತ್ತಿಗೆ ತೋರುತ್ತೇವೆ. ಕಷ್ಟ ಬಂದಾಗ ಭಾರೀ ದುಃಖವನ್ನು ಪಟ್ಟು, ಸುಖ ಬಂದಾಗ ಭಾರೀ ಹಿಗ್ಗಿ ಎಂದಿಗೂ ಆ ತರಹದ ಜೀವನವನ್ನು ನಡೆಸಬಾರದು ಅಂತ ತಿಳಿಸ್ತಾರೆ. ಹೀಗೆ ಪೃಥುರಾಜನ ಆವಿಷ್ಕಾರ ಎಲ್ಲ ವರ್ಗಗಳಲ್ಲಿಯೂ ನಾಂದಿ ಆಗ್ತದೆ ಅಂತ ತಿಳಿಸ್ತಾರೆ. ಲೋಕ ಕಲ್ಯಾಣ ಆ ಪೃಥುರಾಜನಿಂದ ಆಗ್ತದೆ. ಹೀಗಾಗಿ ಮೊದಲು ಮಧುಕೈಟವರ ಮೇಧಸ್ಸಿನಿಂದ ತೋಯ್ದಂತಹ ಭೂಮಿ, ಆದ್ದರಿಂದ ಭೂಮಿಗೆ ಮೇಧಿನಿ ಅಂತನ್ನುವ ಹೆಸರು ಬಂತು ಅಂತನ್ನುವುದನ್ನು ಹೇಳ್ತಾರೆ. ಇನ್ನು ಈ ಪೃಥುವಿನ ಮಗಳಾಗಿ ಪೂಜ್ಯ ಅಂತ ಕರೆಸಿಕೊಂಡದ್ದರಿಂದ ಅದಕ್ಕೆ ಹೇಳ್ತಾರೆ ಭೂಮಿದೇವಿ ಮಹಾಭಾಗೆ ವಿಷ್ಣು ಪ್ರಿಯತಮೇ ಶುಭೆ. ಆದ್ದರಿಂದ ಆ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಯಾಕೆಂದರೆ ಪೃಥುರಾಜನ ಮಗಳಾಗಿ ಅತ್ಯಂತ ಪೂಜ್ಯ ಅಂತ ಕರೆಸಿಕೊಂಡದ್ದರಿಂದ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು ಅಂತ ತಿಳಿಸ್ತಾರೆ. ಒಟ್ಟಾರೆಯಾಗಿ ವೇರನು ಮಾಡಿದಂತಹ ಎಲ್ಲ ನಾಸ್ತಿಕ್ಯವನ್ನು ನಾಶ ಮಾಡಿ, ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ, ಯಜ್ಞಗಳ ಸಾರನ್ನೇ ಪ್ರಾರಂಭ ಮಾಡಿ, ಬ್ರಾಹ್ಮಣ್ಯಕ್ಕೆ ಭಾರೀ ಪ್ರಾಶಸ್ತ್ಯವನ್ನು ಕೊಟ್ಟಂಥವನು ಈ ಪೃಥು ಮಹಾರಾಜ. ಆದ್ದರಿಂದ ಅಂದರೆ ರಾಜರು ಇದ್ದರೆ ಈ ರೀತಿಯಾಗಿ ಇರಬೇಕು ಅಂತನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥವನು ಈ ಪೃಥು ಮಹಾರಾಜ ಅಂತನ್ನೋದನ್ನು ಹೇಳ್ತಾರೆ. ಇನ್ನು ಪ್ರಜೆಗಳ ಕಲ್ಯಾಣಕ್ಕಾಗಿ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಬೇಕು ಮತ್ತು ಕ್ಷತ್ರಿಯರಿಗೂ ಕುಲದೀಪಕನಾಗಿ ಅವನು ಇದ್ದ ಅಂತ ಹೇಳ್ತಾರೆ. ಇವನನ್ನು ಸ್ಮರಣೆ ಮಾಡಿ ಎಲ್ಲ ರಾಜರು ಯುದ್ಧಕ್ಕೆ ಹೋಗ್ತಾ ಇದ್ರಂತೆ. ಅಷ್ಟು ಆ ಪೃಥುರಾಜನ ಮಹಾತ್ಮೆ ಅಂತನ್ನೋದನ್ನು ಹೇಳ್ತಾರೆ. ಇನ್ನು ರಣದಲ್ಲಿ ವಿಜಯಿಯಾಗುವುದು ಯಾವಾಗ ಅವನ ಸ್ಮರಣೆ ಮಾಡಿ ಹೋಗ್ತಾ ಇದ್ರು ಅವರೆಲ್ಲರೂ ಗೆದ್ದೇ ಬರ್ತಾ ಇದ್ದಂತೆ. ಅಷ್ಟು ಪೃಥುರಾಜನ ಒಂದು ಮಹಾತ್ಮೆ ಅಂತ ಹೇಳ್ತಾರೆ. ಇನ್ನು ವ್ಯಾಪಾರಸ್ಥರು ಅವರು ಕೂಡ ಪೃಥುರಾಜನಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಡೀ ಸಮಸ್ತ ಜಗತ್ತಿನಲ್ಲಿ ನಗರ, ಪುರಸಭೆ, ಪಟ್ಟಣ ಹೀಗೆಲ್ಲವನ್ನ ರಚನೆ ಮಾಡಿ ಪ್ರಾರಂಭ ಮಾಡಿದ್ದೇ ಈ ಪೃಥು ಮಹಾರಾಜ ಅಂತನ್ನೋದನ್ನು ತಿಳಿಸ್ತಾರೆ. ಇಲ್ಲದಿದ್ದರೆ ಅದಕ್ಕಿಂತಲೂ ಮೊದಲು ಎಂದಿಗೂ ಈ ಒಂದು ಕಲ್ಪನೆ ಇರಲಿಲ್ಲ.
ಒಂದು ನಗರ, ಒಂದು ಗ್ರಾಮ, ಒಂದು ಪಟ್ಟಣ ಅಂತನ್ನುವ ಪರಿಕಲ್ಪನೆ ಇರಲಿಲ್ಲ ಅಂತ ತಿಳಿಸ್ತಾರೆ. ಹೀಗೆ ಎಲ್ಲವನ್ನು ವಿಭಾಗ ಮಾಡಿ ಸಂಪನ್ಮೂಲವನ್ನು ಸಮೃದ್ಧಿಗೊಳಿಸಿದಂಥವನು ಈ ಪೃಥು ಮಹಾರಾಜ. ಇವತ್ತೇನು ನಾವು ಮಾರುಕಟ್ಟೆ ಎಲ್ಲ ನೋಡ್ತೇವೆ, ಇದೆಲ್ಲದಕ್ಕೂ ಮೂಲ ಕಾರಣಕರ್ತ ಈ ಪೃಥು ಮಹಾರಾಜ. ಅಂದರೆ ಒಂದು ನಗರ ಅಂದರೆ ಹೇಗಿರಬೇಕು, ಒಂದು ಪಟ್ಟಣ ಅಂದರೆ ಹೇಗಿರಬೇಕು, ಒಂದು ಗ್ರಾಮ ಅಂದರೆ ಅದಕ್ಕೆ ಹೇಗಿರಬೇಕು, ಒಂದು ಮಾರುಕಟ್ಟೆ ಅಂದ ಮೇಲೆ ಆ ಮಾರುಕಟ್ಟೆಯನ್ನು ಹೇಗೆ ನಾವು ವ್ಯವಸ್ಥೆ ಮಾಡಬೇಕು, ಇದೆಲ್ಲವನ್ನು ಪ್ರಾರಂಭ ಮಾಡಿದವನು ಈ ಪೃಥು ಮಹಾರಾಜ ಅಂತ ಹೇಳ್ತಾರೆ. 3 ವರ್ಣದವರ ಸೇವೆಯನ್ನು ಮಾಡಿ ಪರಮ ಕಲ್ಯಾಣ ಬಯಸುವಂತಹ ಶೂದ್ರರು ಕೂಡ ಈ ಪೃಥುರಾಜನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಅಂತಹ ಉತ್ತಮನಾಗಿರ್ತಕ್ಕಂಥವನು ಈ ಪೃಥು ಮಹಾರಾಜ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಯೈದಂ ಶೃಣುಯಾನ್ನಿತ್ಯ ಪೃತೋಶ್ಚರಿತಮಾತ್ಮನಃ ಪುತ್ರ ಪೌತ್ರ ಸಮಾಯುಕ್ತೋ ಬೋಧತೆ ಶುಚಿರಂಭುವಿ. ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಿ ಯಾರು ಶ್ರದ್ಧೆಯಿಂದ ಪೃಥುರಾಜನ ಚರಿತ್ರೆಯನ್ನು ಕೇಳ್ತಾರೆ ಅವರಿಗೆ ತಾವು ಮಾಡಿದ ಎಲ್ಲ ಪಾಪ ಕಾರ್ಯಗಳಾಗಲಿ ಅಥವಾ ತಾವು ಆಚರಣೆ ಮಾಡಿದ ಅಲ್ಪವಾದ ಸತ್ಕರ್ಮಗಳಾಗಲಿ ಎಂದಿಗೂ ದುಃಖ ಪಡುವ ಕಾರಣ ಇಲ್ಲ. ಪೃಥುರಾಜನ ಚರಿತ್ರೆಯನ್ನು ನಿತ್ಯವೂ ಯಾರು ಕೇಳ್ತಾರೆ ಅವರ ಮಕ್ಕಳು ಮೊಮ್ಮಕ್ಕಳುಗಳಿಂದ ತುಂಬಿ ಉತ್ತಮವಾದ ಕುಟುಂಬದಲ್ಲಿ ಆನಂದದಿಂದ ಅವರು ಜೀವನವನ್ನು ನಡೆಸ್ತಾರಂತೆ. ಅಷ್ಟು ಆ ಪೃಥುರಾಜನ ಮಹಾತ್ಮೆ ಅಂತನ್ನುವುದನ್ನು ಹೇಳ್ತಾರೆ. ಇನ್ನು ಈ ಪೃಥ್ವಿಗೆ ಅಂತರ್ಧಾನ ಮತ್ತು ಪಾಲಕ ಅಂತ ನಾವು ಇಬ್ಬರು ಮಕ್ಕಳು ಜನ್ಮವನ್ನು ಪಡೆಯುತ್ತಾರೆ. ಅಂತರ್ಧಾನ ಅಂದರೆ ಅಂತರ್ಮುಖಿ, ಅಂದರೆ ಯಾವಾಗಲೂ ಅಂದರೆ ಹೊರಗಡೆಗೆ ತೋರುವಂತಹ ಕಾರ್ಯವನ್ನು ಮಾಡೋದಲ್ಲ. ನೋಡ್ರಿ, ಇವತ್ತು ನಾವು ಇನ್ನೊಬ್ಬರಿಗೆ ತೋರಿಸ್ಲಿಕ್ಕಾಗೇ ಕರ್ಮಗಳನ್ನು ಅನೇಕ ಜನ ಮಾಡ್ತಾರೆ. ನಾನಿಷ್ಟೆಲ್ಲ ಮಾಡ್ತೇನೆ ಅಂತ. ಎಂದಿಗೂ ಹಾಗಲ್ಲ. ಅದಕ್ಕೆ ಹೇಳ್ತದೆ ಶಾಸ್ತ್ರ, ನಾವು ಏನೇ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಎಂದು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಬಾರ್ದಂತೆ. ನಾನು ಇಂಥದ್ದು ಮಾಡಿದೆ, ಈ ವ್ರತ ಮಾಡಿದೆ, ಇದನ್ನು ಮಾಡಿದೆ. ಯಾಕೆ ಅಂದರೆ ನಾವು ಅದು ಹೇಳ್ಕೊಂಡು ಬಿಟ್ಟರೆ ಮಾಡಿದ ಪುಣ್ಯ ಎಲ್ಲ ಹೊರಟು ಹೋಗಿಬಿಡುತ್ತದೆ. ಆದ್ದರಿಂದ ತೀರ್ಥಯಾತ್ರೆಗೆ ಹೋಗ್ತೀವಿ ನಾವು. ತೀರ್ಥಯಾತ್ರೆ ಹೋಗೋದು ನಾನು ಈಗ ಯಾತ್ರೆಗೆ ಹೋಗಿ ಬಂದೆ ಅಂತ ಯಾರದರ ಮುಂದೆ ಹೇಳಿದರೆ ನಾವು ಅವ್ರು ಬಂದು ನಮಸ್ಕಾರ ಮಾಡಿಬಿಟ್ರೆ ಸಾಕು. ನಾವಿಷ್ಟೆಲ್ಲ ಹೋಗಿ ಕಷ್ಟಪಟ್ಟು ಏನು ಹೋಗಿ ಬಂದಿರ್ತೇವೆ, ಅವರು ನಮಗೆ ನಮಸ್ಕಾರ ಮಾಡಿದ್ದೆ ಅಂದರೆ ಅಷ್ಟೆಲ್ಲ ಫಲವನ್ನು ಪಡಿತಾರಂತೆ. ಆದ್ದರಿಂದ ಎಂದಿಗೂ ಹಾಗಲ್ಲ. ನಾವು ಏನೇ ಕರ್ಮವನ್ನು ಮಾಡಿ ಅದನ್ನು ಎಂದೂ ಹೇಳಿಕೊಳ್ಳಬಾರದು ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಆ ರೀತಿಯಾಗಿ ಇರಬೇಕು. ಯಾರು ಪೃಥುರಾಜನ ಇಂತಹ ಕಾರ್ಯವನ್ನು ಕೇಳುತ್ತಾರೆ, ಹಾಗೆ ಆ ಅಂತರ್ಧಾನ ಅಂದರೆ ಅಂತರ್ಮುಖಿಯಾಗಿರ್ತಕ್ಕಂಥವನು ಆನಂದಮಯವಾಗಿ ತನ್ನನ್ನು ಇತರರನ್ನು ಪಾಲನೆ ಮಾಡ್ತಾನೆ ಅಂತ ತಿಳಿಸ್ತಾರೆ. ಆದ್ದರಿಂದ ಈ ಅಂತರ್ಧಾನ ಮತ್ತು ಪಾಲಕ ಅಂತನ್ನುವ ಮಕ್ಕಳ ಅನ್ಯೋನ್ಯತೆ ಅತ್ಯಂತ ಉತ್ತಮವಾದದ್ದು ಅಂತ ಹೇಳ್ತಾರೆ. ಇನ್ನು ಈ ಅಂತರ್ಧಾನನಿಗೆ ಶಿಖಂಡಿನಿಯಲ್ಲಿ ಹವಿರ್ಧಾನ ಅಂತನ್ನುವ ಮಗ ಜನ್ಮವನ್ನು ಪಡೀತಾನೆ. ಅಂತರ್ಮುಖಿಯಾದವನಿಗೆ ದೇವತೆಗಳ ಸ್ಥಾನ ಮಾನ ಎಲ್ಲವೂ ಗೊತ್ತಾಗ್ತದೆ. ಅದು ಯಾವಾಗ ಗೊತ್ತಾಗ್ತದೆ, ಹವಿಸ್ಸನ್ನು ನೀಡುವ ಹವ್ಯಾಸ ತಾನಾಗಿ ಬೆಳೆದು ಬರ್ತದೆ. ಅದೇ ಹವಿರ್ದಾನ. ಈ ಹವಿರ್ದಾನನಿಗೆ ಅಗ್ನಿಯ ಮಗಳಾದ ಧಿಷಣ ಅಂತನ್ನುವಲ್ಲಿ ಪ್ರಾಚೀನ ಬರಿಹಿ, ಶುಕ್ಲ, ಗಯ, ಕೃಷ್ಣ, ತ್ರಜ, ಅಜಿನ ಅಂತನ್ನುವ 6 ಮಕ್ಕಳು ಜನ್ಮವನ್ನು ಪಡೆಯುತ್ತಾರೆ. ಈ ಅದರಲ್ಲಿ ಪ್ರಾಚೀನ ಬರಿಹಿ ಅಂತನೂ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥವನು. ಭಾಗವತದಲ್ಲಿಯೂ ಇವನ ಮಹಾತ್ಮೆಯನ್ನು ತಿಳಿಸ್ತಾರೆ. ಸವ್ಯಸಾಚಿಯಾಗಿರ್ತಕ್ಕಂಥವನು, ಯಜ್ಞಗಳನ್ನು ಆಚರಣೆ ಮಾಡುವಲ್ಲಿ ಸಿದ್ಧಹಸ್ತ. ಪ್ರಾಚೀನ ಬರಿಹಿ ಅಂದ್ರೇನು? ಬರಿಹಿ ಅಂತಂದರೆ ದರ್ಭ, ಪ್ರಾಚೀನ ಅಂದರೆ ಪೂರ್ವ ದಿಕ್ಕು. ಯಾಕೆ ಅವನಿಗೆ ಆ ಹೆಸರು ಬಂತು ಅಂದರೆ ಎಲ್ಲಿ ಪೂರ್ವ ದಿಕ್ಕು ಕಾಣಿಸ್ತದೆ ಅಲ್ಲಿ ದರ್ಭವನ್ನು ಹಾಸ್ತಾ ಇದ್ದ, ಯಜ್ಞಗಳನ್ನು ಮಾಡ್ತಾ ಇದ್ದ ಅಂತನ್ನುವುದಕ್ಕಾಗಿ ಅವನಿಗೆ ಪ್ರಾಚೀನ ಬರಿಹಿ ಅಂತನ್ನುವ ಹೆಸರು ಬಂತು ಅಂತನ್ನುವುದನ್ನು ನಾವು ತಿಳಿಯುತ್ತೇವೆ. ಅಷ್ಟು ಉತ್ತಮನಾಗಿರ್ತಕ್ಕಂಥವನು. ಯಾರು ಜೀವರು ಕಷ್ಟ ಅಂತ ಬರ್ತಾರೆ ಅವರಿಗೆ ಎಂದಿಗೂ ಇಲ್ಲ ಅಂತ ಇರಲಿಲ್ಲಂತೆ. ಈ ತನಗೇನು ತಿಳಿದ್ರೆ ಅದನ್ನು ಕೊಟ್ಟು ಕಳಿಸ್ತಾ ಇದ್ದಂತೆ. ಅಷ್ಟು ಉತ್ತಮನಾಗಿರ್ತಕ್ಕಂಥವನು ಈ ಪ್ರಾಚೀನ ಬರಿಹಿ. ತಂದೆಯಾದ ಹವಿರ್ಧಾನನನ್ನು ಮೀರಿಸುವಷ್ಟರ ಮಟ್ಟಿಗೆ ಪ್ರಜಾಪಾಲಕನಾಗಿ ಅವನು ಬೆಳೀತಾನೆ ಅಂತ ತಿಳಿಸ್ತಾರೆ. ಮಕ್ಕಳು ತಂದೆಯನ್ನು ಮೀರಿಸುವಷ್ಟು ಗುಣಶಾಲಿಯಾಗಿ ಬೆರೆಯಬೇಕು. ಅದೇ ಇದರ ಸಂದೇಶ ಅಂತ ಅದನ್ನು ಹೇಳ್ತಾರೆ. ಅಂದರೆ ಅಷ್ಟು ಅದಕ್ಕೆ ಮಹತ್ವವನ್ನು ಹೇಳ್ತಾರೆ. ಯಾಕಂದರೆ ಉತ್ತಮ ಅಂದರೆ ಬರೀ ಅದರಲ್ಲಿ ಉತ್ತಮರಾಗಿರಬೇಕು. ಬರೀ ತಂದೆಯನ್ನು ಮೀರಿಸೋದು ಅಂತಂದರೆ ಬರೀ ಸಂಪತ್ತಿನಲ್ಲಿ ಅದರಲ್ಲಿ ಮೀರಿಸೋದಲ್ಲ, ಗುಣಗಳಲ್ಲಿ ಮೀರಿಸುವಷ್ಟು ಉತ್ತಮನಾದಾಗ ಅದು ನಿಜವಾಗಿ
ತಂದೆ ತಾಯಿಗಳಿಗೆ ಸಂತೋಷವನ್ನು ತಂದುಕೊಡುವಂತಹದ್ದು ಅಂತ ತಿಳಿಸ್ತಾರೆ. ಅವನಿಗೆ ಈ ಪ್ರಾಚೀನ ಬರಿಹಿಗೆ ಯಾವಾಗಲೂ ದೇವತಾರಾಧನೆ ಮಾಡೋದು, ಯಜ್ಞಗಳ ಆಚರಣೆ ಮಾಡೋದು, ಅದರಲ್ಲಿಯೇ ಅತಿಯಾದ ಉತ್ಸಾಹ, ಪೂರ್ವ ದಿಕ್ಕು ಕಂಡರೆ ಸಾಕು ದರ್ಭವನ್ನು ಹಾಸೋದು, ಯಜ್ಞವನ್ನು ನಡೆಸೋದು, ಬ್ರಾಹ್ಮಣರಿಗೆ ಸನ್ಮಾನವನ್ನು ಮಾಡೋದು, ಸಮಸ್ತರಿಗೆ ಅನ್ನದಾನ ಮಾಡೋದು, ದೀನರಿಗೆ ಅಭಯದಾನ, ಕಡೆಗೆ ಅವನ ಯಾಗದ ಅತೀ ಶ್ರದ್ಧೆಯನ್ನು ಕಂಡು ಎಲ್ಲರೂ ಅವನ ಪ್ರಾಚೀನ ಬರಿಹಿ ಅಂತ ಅವನನ್ನು ಕರೆದರು ಅಂತ ತಿಳಿಸ್ತಾರೆ. ಅವನಿಗೂ ಆ ಹೆಸರು ಎಂದಿಗೂ ಮುಜುಗರ ತರಲಿಲ್ಲಂತೆ. ಯಾಕೆಂದರೆ ಮಾಡೋ ಕರ್ಮವೇ ಅಂತಹ ಉತ್ತಮವಾದದ್ದು ಅಂದ ಮೇಲೆ ಅದರಲ್ಲಿ ಮುಜುಗರ ಪಟ್ಟುಕೊಳ್ಳೋದು ಯಾವುದಿದೆ ಅಂತರುವುದನ್ನು ತಿಳಿಸ್ತಾರೆ. ಅಷ್ಟು ಉತ್ತಮವಾದ ಕಾರ್ಯವನ್ನು ಆ ಪ್ರಾಚೀನ ಬರಿಹಿ ಮಾಡ್ತಾ ಇದ್ದ ಅಂತರುವುದನ್ನು ತಿಳಿಸ್ತಾರೆ. ಸಾಮಾನ್ಯವಾಗಿ ಮಕ್ಕಳನ್ನು ಮದುವೆ ನಂತರ ಮಕ್ಕಳನ್ನು ಅನೇಕ ಜನ ಪಡೀತಾರೆ. ಹುಟ್ಟುವಾಗ ಅಣ್ಣ ತಮ್ಮಂದಿರು ಬೆಳೆದ ದಾಯಾದಿಗಳು ಅಂತನ್ನುವ ಮಾತನ್ನು ನಾವು ಕೇಳ್ತೇವೆ. ಆದರೆ ಈ ಎಲ್ಲದಕ್ಕೂ ವಿರುದ್ಧವಾಗಿ ಇರತಕ್ಕಂಥವನು ಇವನು ಅಂತನ್ನುವುದನ್ನು ತಿಳಿಸ್ತಾರೆ. ಯಾಕೆಂದರೆ ಎಲ್ಲರ ಜೊತೆಗೂ ತನ್ನ ಅಣ್ಣ ತಮ್ಮಂದಿರು ಎಲ್ಲರ ಜೊತೆಗೂ ಉತ್ತಮವಾದ ಜೀವನವನ್ನು ನಡೆಸ್ತಕ್ಕಂಥವನು. ಇವತ್ತು ಅನೇಕ ಕಡೆಗೆ ನಾವು ನೋಡುತ್ತೇವೆ, ಆದರೆ ಇದರ ವಿರುದ್ಧವಾಗಿಯೂ ಈಗೂ ಸಾಕಷ್ಟು ನೋಡುತ್ತೇವೆ. ಅಣ್ಣ ತಮ್ಮಂದಿರು ಕೂಡಿ ಇರುವಂತಹದ್ದು ಅನೇಕ ಕಡೆಗೆ ನಾವು ನೋಡುತ್ತೇವೆ. ಅಂದರೆ ಹಾಗೆ ಇರಬೇಕು ನಿಜವಾಗಿ. ಆದ್ದರಿಂದ ಅಂತಹ ಉತ್ತಮವಾದಂತಹ ಕಾರ್ಯವನ್ನು ಅವನು ಮಾಡ್ತಾನೆ. ತಂದೆ ತಾಯಿ ಮೊದಲು ಅವರಿಬ್ಬರಲ್ಲಿ ಸಾಮರಸ್ಯ ಇರಬೇಕು. ಅವರಿಬ್ಬರಲ್ಲಿ ಸಾಮರಸ್ಯ ಇದ್ದಾಗ ಮಕ್ಕಳಲ್ಲಿ ಅದು ಅನಾಯಾಸವಾಗಿ ಬರುತ್ತದೆ ಅಂಥೇಳಿಯೇ ಏನೇ ಇದ್ದರೂ ಮಕ್ಕಳ ಮುಂದೆ ನಾವು ಯಾವುದೇ ರೀತಿಯಾದಂತಹ ಜಗಳ ಇರಬಹುದು, ಯಾವುದು ಮಕ್ಕಳ ಮುಂದೆ ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ಯಾಕೆಂದರೆ ನಾವೇನು ಮಾಡ್ತೇವೆ ಅದು ಮಕ್ಕಳ ಮೇಲೆ ಪರಿಣಾಮವಾಗ್ತದೆ. ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದರೆ ಮಕ್ಕಳು ಒಳ್ಳೆಯದನ್ನೇ ತಿಳಿತಾರೆ, ಅದನ್ನೇ ಮುಂದುವರಿಸ್ತಾರೆ. ನಾವು ಕೆಟ್ಟದ್ದನ್ನು ಮಾಡಿದರೆ ಅಥವಾ ಕೆಟ್ಟ ಕಾರ್ಯಗಳಲ್ಲಿ ಪ್ರಚೋದನೆಯಾಗುವಂತಹದ್ದು ಮಾತನಾಡೋದಾಗಲಿ ಏನೇ ಮಾಡೋದಾಗಲಿ, ಅದರಲ್ಲೂ ಇವತ್ತಿನ ಕಾಲದಲ್ಲಿ ಮಕ್ಕಳು ನಾವೇನು ಮಾಡ್ತೇವೆ ಎಲ್ಲವನ್ನು ನೋಡ್ತಾ ಇರ್ತಾರೆ, ಅದನ್ನೇ ಅವರು ಅನುಕರಣೆಯನ್ನು ಮಾಡುತ್ತಾರೆ. ಆದ್ದರಿಂದ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಏನು ಅಂದರೆ, ನಮಗೆ ಮಾಡುವ ಅಪೇಕ್ಷೆ ಇಲ್ಲದೇ ಇದ್ದರೂ ಕೊನೆಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬರಲಿ ಅಂತಾದರೂ ನಾವು ದೇವರ ಪೂಜಾ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಮಾಡಬೇಕಂತೆ. ನಮಗೆ ಅದರಲ್ಲಿ ನಮಗೆ ಆಸ್ತಿಕ್ಯ ಇಲ್ಲ, ನಮಗದನ್ನು ಮಾಡುವ ಅಪೇಕ್ಷೆ ಇಲ್ಲ ಅಂತಾದರೂ ಕೊನೆಯ ಪಕ್ಷ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬರಲಿ ಅಂತಾದರೂ ಅವಶ್ಯವಾಗಿ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಮಕ್ಕಳು ಹೇಳಿದ್ದನ್ನು ಮಾಡೋದಕ್ಕಿಂತಲೂ ನೋಡಿ ಮಾಡುವುದು ಜಾಸ್ತಿ. ಆದ್ದರಿಂದ ಆ ಮಕ್ಕಳು ಉತ್ತಮವಾದದ್ದನ್ನು ನೋಡುವಂತೆ, ಅವರಿಗೆ ಉತ್ತಮವಾದದ್ದನ್ನು ತೋರುವಂತೆ ನಾವು ಜೀವನವನ್ನು ನಡೆಸಬೇಕು. ಅದು ಅತ್ಯಂತ ತಂದೆ ತಾಯಿಗಳು ಅದರಲ್ಲಿ ಉತ್ತಮವಾಗಿ ಇರಬೇಕು ಅಂತ ತಿಳಿಸ್ತಾರೆ. ದೇವತೆಗಳಲ್ಲಿ ನಂಬಿಕೆ, ಕಾರ್ಯಗಳಲ್ಲಿ ಯಜ್ಞದ ಆಚರಣೆ, ಇದನ್ನು ಅವಶ್ಯವಾಗಿ ಸರಿಯಾಗಿ ತಿಳಿದು ಆ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಜಗತ್ತಿಗೆ ಒಡೆಯನಾಗಿರತಕ್ಕಂತಹ ಪರಮಾತ್ಮ, ಆ ಪರಮಾತ್ಮನನ್ನೇ ವಿಶ್ವಾಸ ಇಲ್ಲದವನು ಇಲ್ಲಿ ಏನು ಮಾಡಿದರೂ ಉಪಯೋಗ ಇಲ್ಲ. ಆದ್ದರಿಂದ ಪರಮಾತ್ಮನಲ್ಲಿ ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ಟು ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು. ಸಂಬಂಧಿಕರಿಗೆ ಪರಿಚಿತರಿಗೆ ತಲೆಬಾಗಿ ಜೀವನವನ್ನು ನಡೆಸಬೇಕು. ಇಲ್ಲದೆ ಇದ್ದರೆ ಎಂದಿಗೂ ಉಪಯೋಗ ಇಲ್ಲ. ಹೀಗಾಗಿ ಯಜ್ಞಗಳಲ್ಲಿ, ದೇವರಲ್ಲಿ, ಧರ್ಮದಲ್ಲಿ ಯಾರು ನಂಬಿಕೆ ಹೊಂದಿದ್ದಾನೆ ಅವನೇ ಸುಪುತ್ರ ಅಂತ ಕರೆಸಿಕೊಳ್ತಾನೆ ಅಂತ ತಿಳಿಸ್ತಾರೆ. ಪ್ರಾಚೀನ ಬರಿಹಿ ಅಂತಂದರೇನೆ ಯಜ್ಞದ ಪ್ರತಿರೂಪ ಅಂತ ತಿಳಿಸ್ತಾರೆ. ಅವನ ಪತ್ನಿ ಅಂತೂ ಅವನಿಗೆ ಹೇಳಿ ಮಾಡಿಸಿದಂತಹ ಪತ್ನಿ ಅಂತ. ಯಾಕಂದರೆ ನಾವು ಎಷ್ಟೋ ಕಡೆಗೆ ನಾವು ನೋಡುತ್ತೇವೆ, ಗಂಡನಿಗೆ ಧರ್ಮ ಮಾಡಬೇಕು ಅಂತಿರ್ತದೆ, ಆದರೆ ಹೆಂಡತಿಗೆ ಅದು ಯಾವುದರಲ್ಲೂ ಅವಳಿಗೆ ವಿಶ್ವಾಸ ಇರೋದಿಲ್ಲ, ಅದರಲ್ಲಿ ಅವಳಿಗೆ ಅದು ಮಾಡಬೇಕು ಅಂತನೂ ಅಪೇಕ್ಷಾನೂ ಇರೋದಿಲ್ಲ. ಯಾಕಂದರೆ ಇಬ್ಬರೂ ಸಮನಾಗಿದ್ದಾಗ ಒಳ್ಳೆಯ ರೀತಿಯಾದ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಇಬ್ಬರೂ ಒಂದೇ ಅಭಿರುಚಿ ಇರಬೇಕು. ಅದಕ್ಕೆ ಹೇಳ್ತದೆ ನಮ್ಮ ಶಾಸ್ತ್ರ, ಯಯೋರೇವ ಸಮನ್ವಿತ್ತಂ ಯಯೋರೇವ ಸಮನ್ವಯ. ಅಂದರೆ ಭಾರೀ ಶ್ರೀಮಂತರು ಭಾರೀ ಬಡವರು ಎಂದಿಗೂ ವಿವಾಹ ಪ್ರಶಸ್ತ ಅಲ್ಲ. ಹಾಗೆ ಯಾಕೆ ಅಂತಂದರೆ ನೋಡಿ, ಭಾರೀ ಶ್ರೀಮಂತರ ಜೊತೆಗೆ ಶ್ರೀಮಂತರು ಭಾರೀ ಬಡವರ ಜೊತೆಗೆ ಸಂಬಂಧ ಮಾಡಿದರು ಅಂದರೆ ಅದು ಎಂದಿಗೂ ಒಳ್ಳೆಯದಾಗಲಿ ಸಾಧ್ಯ ಇಲ್ಲ. ಕೊನೆಗೆ ಒಂದಲ್ಲ ಒಂದು ದಿವಸ ಮಾತು ಬಂದೇ ಬರ್ತದೆ, ನೀವೇನು ಮಾಡಿದ್ರಿ, ನಾವಿಷ್ಟೆಲ್ಲ ಮಾಡಿದ್ವಿ, ಹೀಗೆ ಒಂದಲ್ಲ ಒಂದು. ಅದನ್ನೇ ನಮ್ಮ ಶಾಸ್ತ್ರ ವಿವಾಹದಲ್ಲಿ ತಿಳಿಸ್ತದೆ. ಎಂದಿಗೂ ಹಾಗಲ್ಲ. ಗುಣಗಳಲ್ಲಿ ಸಾಮ್ಯ ಇರಬೇಕು. ಹೆಣ್ಣು ಗಂಡಿನಲ್ಲಿ ಗುಣಗಳಲ್ಲಿ ಸಾಮ್ಯ ಇರಬೇಕು, ಮಾಡುವ ಕಾರ್ಯಗಳಲ್ಲಿ ಸಾಮ್ಯ ಇರಬೇಕು. ಅಂದಾಗ ಮಾತ್ರ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತನ್ನೋದನ್ನು. ಆದ್ದರಿಂದ ಹಾಗೆ
ಹೆಂಡತಿಯಾಗಿರ್ತಕ್ಕಂಥವಳು ಪ್ರತಿಯೊಂದಕ್ಕೂ ಅನುಕೂಲರಾಗಿರಬೇಕು. ಗಂಡ ಏನೇ ಧರ್ಮ ಮಾಡ್ತೀನಿ ಅಂದಾಗ ಅಥವಾ ಹೆಂಡತಿ ಏನೇ ಧರ್ಮವನ್ನು ಮಾಡ್ತೀನಿ ಅಂದಾಗ ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರು ಅನುಕೂಲರಾಗಿ ಧರ್ಮ ಕಾರ್ಯಗಳನ್ನು ಮಾಡ್ತಾ ಜೀವನವನ್ನು ಮಾಡಿದಾಗ ನಿಜವಾಗಿ ಪತಿಪತ್ನಿಯರು ಅಂತ ಕರೆಸಿಕೊಳ್ಳುತ್ತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ವಿವಾಹದಲ್ಲಿ ಅನೇಕ ಮಂತ್ರಗಳಲ್ಲಿ ತಿಳಿಸ್ತಾರೆ ಹೇಗಿರಬೇಕು ನಾವು ಅಂದರೆ ಇನ್ನೊಬ್ಬರಿಗೆ ಮಾದರಿಯಾಗಿ ನಾವು ಜೀವನವನ್ನು ನಡೆಸಬೇಕು. ಬರೀ ವಿವಾಹವಾಯಿತು ನಾವು ಜೀವನವನ್ನು ನಡೆಸ್ತೇವೆ ಅಂತಲ್ಲ. ನಾವು ವಿವಾಹವಾಗುವುದು ಯಾಕೆ? ಎಲ್ಲ ಕರ್ಮಗಳಿಗೆ ವಿಶೇಷ ಅಧಿಕಾರ ಇರೋದೇ ಗೃಹಸ್ಥಾಶ್ರಮದಲ್ಲಿ. ಇವತ್ತು ಏನೇ ನಾವು ವೃತ ನಿಯಮಗಳನ್ನು ಮಾಡಲಿ, ಏನೇ ದಾನ ಧರ್ಮಗಳನ್ನು ಮಾಡಲಿ, ಏನೇ ಯಜ್ಞಯಾಗಾದಿಗಳನ್ನು ಮಾಡಲಿ, ಎಲ್ಲದಕ್ಕೂ ವಿಶೇಷ ಅಧಿಕಾರ ಇರೋದೇ ಗೃಹಸ್ಥಾಶ್ರಮದಲ್ಲಿ. ಅಂತನ್ನುವುದಕ್ಕಾಗಿ ವಿವಾಹವನ್ನು ಮಾಡಿಕೊಳ್ಳಬೇಕು. ಆ ವಿವಾಹವನ್ನು ಮಾಡಿಕೊಂಡು ಇಬ್ಬರೂ ಒಬ್ಬರಿಗೊಬ್ಬರು ಅನುಕೂಲರಾಗಿ ಆ ಎಲ್ಲ ಕರ್ಮಗಳನ್ನು ಮಾಡ್ತಾ ಹೋದರೆ ನಮ್ಮನ್ನು ನೋಡಿ ಇನ್ನೊಬ್ಬರು ಮಾಡಬೇಕು ಅಂತನ್ನುವ ಪ್ರೇರಣೆ ಅವರಿಗೆ ಬರಬೇಕು. ನಮ್ಮನ್ನು ನೋಡಿ ನಾವು ವಿವಾಹವಾಗಬಾರದು ಅಂತನ್ನುವ ಆ ರೀತಿಯಾದಂತಹ ಪ್ರೇರಣೆ ಎಂದಿಗೂ ಯಾರಿಗೂ ಬರಬಾರದು. ಹಾಗೆ ನಾವು ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಅದನ್ನೇ ಹೇಳ್ತಾರೆ. ಸಮುದ್ರ ರಾಜನ ಮಗಳಾಗಿರತಕ್ಕಂತಹ ಸವರ್ಣ ಅಂತನ್ನುವಳು ಈ ಪ್ರಾಚೀನ ವರಿಗೆಯ ಹೆಂಡತಿ. ಅವರಿಂದ ಹುಟ್ಟಿದಂತಹ 10 ಮಕ್ಕಳಿಗೂ ಒಳ್ಳೆಯ ಕಾರ್ಯದಲ್ಲಿ ಒಂದೇ ಮನಸ್ಸು ಇದ್ದದ್ದರಿಂದ 10 ಮಕ್ಕಳಿಗೂ ಒಂದೇ ಹೆಸರನ್ನು ಇಡುತ್ತಾರೆ, ಪ್ರಚೇತಸ ಅಂತ. ಹೀಗೆ ಪ್ರಚೇತಸ ಅಂತ ಒಂದೇ ಹೆಸರನ್ನು ಇಡುತ್ತಾರೆ. ಎಲ್ಲರೂ ಧನುರ್ವೇದ ಪಾರಂಗತರಾಗಿರ್ತಕ್ಕಂಥವರು, ಸಮಾನ ಧರ್ಮ ಆಚರಣಶೀಲರು, ಸಮಾನವಾದ ಗುಣ, ಸಮಾನವಾದ ಸ್ವಭಾವ, ಅಭಿರುಚಿ ಎಲ್ಲವನ್ನು ಅವರಲ್ಲಿ ಐಕ್ಯವಾಗಿ ಹೊಂದಿತ್ತು ಅಂತನ್ನುವುದನ್ನು ತಿಳಿಸ್ತಾರೆ. ಅಷ್ಟದಗ್ಧರ್ಮಚರಣ ತೇ ತಪ್ಯಂತ ಮಹತ್ತಪ್ತಃ ದಶವರ್ಷ ಸಹಸ್ರಾಣಿ ಸಮುದ್ರ ಸಲಿಲೇಶಯಾ. ಅಂದರೆ ಅಷ್ಟು ಆ ಸಮುದ್ರ ರಾಜನ ಮಗಳನ್ನು ಪಡೆದಂತಹ ಪ್ರಾಚೀನ ವರಿಹಿ ಅವಳಲ್ಲಿ ಉತ್ತಮರಾದ ಮಕ್ಕಳನ್ನು ಪಡೆದು ಆ ಎಲ್ಲ ಮಕ್ಕಳು ಕೂಡ ಅಷ್ಟೇ ಉತ್ತಮ ರೀತಿಯಾಗಿ ನೋಡಿ, ನಾವು ಮಕ್ಕಳನ್ನು ಪಡೆಯೋದು ದೊಡ್ಡದಲ್ಲ, ಪಡೆದಂತಹ ಮಕ್ಕಳು ಅಷ್ಟೇ ಉತ್ತಮರಾಗಿ ಜೀವನವನ್ನು ನಡೆಸಿದಾಗ ಅದು ನಿಜವಾಗಿ ಸಾರ್ಥಕ, ಇಲ್ಲದೆ ಇದ್ದರೆ ಇಲ್ಲ. ಆದ್ದರಿಂದ ಕೊನೆಗೆ ನಮಗೆ ಅನಿಸಬಾರದು ಯಾಕಾದರೂ ಇಂತಹ ಮಕ್ಕಳನ್ನು ಪಡೆದೆ ಅಂತ ಹೇಳಿ. ಯಾಕೆಂದರೆ ನಾವು ಜಗತ್ತಿಗೆ ಒಬ್ಬ ಮಗನನ್ನು ಪಡೆದ್ವಿ ಅಂತಾದರೆ ನಮ್ಮದೇ ಒಂದು ಸಮಾಜ. ಯಾಕಂದರೆ ನಮ್ಮ ಮಗ, ಅವರಿಗೆ ಮಕ್ಕಳು ಹೀಗೆ ನಮ್ಮದೇ ಒಂದು ಸಮಾಜ ಸೃಷ್ಟಿಯಾಗ್ತದೆ. ನಾವು ಜಗತ್ತಿಗೆ ಒಳ್ಳೆಯದನ್ನು ಕೊಡದೇ ಇದ್ದರೆ ಜಗತ್ತಿಗೆ ಕೆಟ್ಟದ್ದನ್ನು ಕೊಟ್ಟಂತಹ ಪಾಪ ನಮಗೆ ಬರುತ್ತದೆ. ಅದನ್ನು ನಾವು ಅನುಭವಿಸಲೇಬೇಕಾಗ್ತದೆ. ಅಂಥೇಳಿ ಯಾಕೆ ಉತ್ತಮರಾದ ಮಕ್ಕಳನ್ನು ಪಡೀಬೇಕು, ಪಡೆದಂತಹ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಯಾಕೆ ಕೊಡಬೇಕು ಅಂದರೆ ಈ ಕಾರಣಕ್ಕಾಗಿ. ಕೊನೆ ಪಕ್ಷ ಅವರು ಉಳಿದದ್ದನ್ನು ಒಳ್ಳೆಯದು ಮಾಡ್ತಾರೋ ಬಿಡ್ತಾರೋ, ನಾವು ತಂದೆ ತಾಯಿಗಳು ಮರಣವಾದಾಗ ನಮ್ಮ ಸಂಸ್ಕಾರವಾದರೂ ಸರಿಯಾಗಿ ಅವರು ಮಾಡಬೇಕು ಅಂತಾದರೆ ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಮಾತ್ರ ಅದೆಲ್ಲವೂ ಸಾರ್ಥಕವಾಗ್ತದೆ, ಇಲ್ಲದೇ ಇದ್ದರೆ ಇಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಸತ್ಕಾರ್ಯದಿಂದಿರುವ ದಂಪತಿಗಳ ಸಂಸಾರ ಇದು ಅತ್ಯಂತ ಉತ್ತಮವಾದದ್ದು. ಅವರೆಲ್ಲರೂ 10,000 ವರ್ಷಗಳವರೆಗೆ ಭಾರೀ ತಪಸ್ಸನ್ನು ಮಾಡ್ತಾರಂತೆ ಪ್ರಚೇತಸರು. ಅದು ಸಮುದ್ರದ ನೀರಿನಲ್ಲಿ ಮುಳುಗಿ ಸಾಹಸ ಸಾಧನೆ ಇದು ಅತ್ಯಂತ ಉತ್ತಮವಾದದ್ದು. ಅಂದರೆ ಇಡೀ ಸಮಾಜಕ್ಕೆ ಉತ್ತಮ ರೀತಿಯಲ್ಲಿ ತೋರುವಂತೆ ಆ ಕಾರ್ಯವನ್ನು ಅವರು ಮಾಡ್ತಾರೆ ಅಂತ ತಿಳಿಸ್ತಾರೆ. ಯಾವಾಗ ಇವರು ತಪಸ್ಸಿಗೆ ಕೂಡ್ತಾರೆ, ಒಂದಲ್ಲ ಎರಡಲ್ಲ 16,000 ವರ್ಷಗಳವರೆಗೆ ತಪಸ್ಸನ್ನು ಮಾಡಲಿಕ್ಕೆ ಕುಳಿತಾಗ ಅವರ ಮೇಲೆ ಎಲ್ಲ ಗಿಡ ಮರಗಳು ಬೆಳೆದು ಬಿಡುತ್ತದಂತೆ, ಅಡ್ಡಾದಿಡ್ಡಿಯಾಗಿ. ಎಲ್ಲೂ ಗಾಳಿ ಬರದೇ ಇರುವಷ್ಟು ಅಲ್ಲಿ ಅಂದರೆ ಕೈಕಾಲು ಆಡಿಸ್ಲಿಕ್ಕೂ ಆಗೋದಿಲ್ಲ, ಹಾಗೆ ಬೆಳೆದು ಬಿಡುತ್ತದಂತೆ. ಮರವಾದರೂ ಅಷ್ಟೇ, ಮನುಷ್ಯರಾದರೂ ಅಷ್ಟೇ. ಅಂದರೆ ಅತಿಯಾದರೂ ಅದು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಯಾವುದು ಅತಿನೂ ಆಗಬಾರ್ದು. ನೋಡಿ, ಈಗ ಮಳೆ ಅತಿ ಆಯಿತು ಅಂದರೆ ಅದು ನಮಗೆ ಉಪಯೋಗ ಇಲ್ಲ, ಬಿಸಿಲು ಅತಿ ಆದರೆ ಅದು ಉಪಯೋಗ ಇಲ್ಲ. ಎಲ್ಲವೂ ಸರಿಯಾದ ಸಮಾನದಲ್ಲಿರಬೇಕು. ನೋಡಿ, ಮನೆಯೊಳಗೆ ನಾವು ಊಟ ಮಾಡ್ತೀವಿ, ಊಟ ಅತಿಯಾದದ್ದು ಊಟ ಮಾಡಿದರೆ ಅದು ನಮ್ಮ ಅನಾರೋಗ್ಯಕ್ಕೆ ಕಾರಣವಾಗ್ತದೆ. ಹೌದು, ನನಗೆ ಭಾರೀ ಶಕ್ತಿ ಇದೆ ಅಂಥೇಳಿ ಅತಿಯಾದದ್ದನ್ನು ಎತ್ತೋದಾಗಲಿ ಅಥವಾ ಏನೋ ಕೆಲಸ ನಾನು ಮಾಡ್ತೀನಿ ಅಂದರೆ ಅದೂ ಉಪಯೋಗ ಇಲ್ಲ, ಅದರಿಂದ ನಮ್ಮ ಶರೀರಕ್ಕೆ ಹಾನಿ. ಆದ್ದರಿಂದ ಅತಿಯಾದದ್ದು ಎಂದಿಗೂ ಒಳ್ಳೆಯದಲ್ಲ. ಆದ್ದರಿಂದ ಹಾಗೆ ಕಡೆಗೆ ಈ ತಪಸ್ಸು ಮಾಡ್ತಾ ಇದ್ದಂತಹ ಪ್ರಚೇತಸರಿಗೂ ಈ ಎಲ್ಲ ವಿಚಾರ ಗೊತ್ತಾಗ್ತದೆ. ಮೇಲೆಲ್ಲ ಪ್ರಜೆಗಳಿಗೆ ಬಹಳ ತೊಂದರೆಯಾಗ್ತಾ ಇದೆ ಅಂತ ನಮ್ಮ ವಿಚಾರ ಗೊತ್ತಾದಾಗ ಧರ್ಮವು ಅವರ ಮೇಲೆ ಇತ್ತು. ಯಾಕಂದರೆ ಪ್ರಜೆಗಳ ರಕ್ಷಣೆಯೂ ಮಾಡಬೇಕಾಗಿತ್ತು. ಈ ಪ್ರಚೇತಸರು
ಮರಗಳ ಹಾವಳಿಯನ್ನು ತಿಳಿದು ತಮ್ಮ ಮುಖದಿಂದ ಗಾಳಿಯನ್ನು ಬೆಂಕಿಯನ್ನು ಹೊರಡಿಸ್ತಾರೆ. ಕೆಲವರು ಮಾತಾಡಿದರೆ ಬೆಂಕಿಯಂತೆ ಹೇಗೆ ಕಿಡಿಕಾರ್ತಾರೋ ಹಾಗೆ ಇವರು ತಮ್ಮ ಮುಖದಿಂದ ಬೆಂಕಿಯನ್ನು ಹೊರಡಿಸಿ ಆ ಯೋಗ ಶಕ್ತಿಯಿಂದ ಬೆಂಕಿ ಬರುತ್ತದೆ. ಅದರಿಂದ ಆ ಮರಗಳೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತದೆ. ಅಡ್ಡಾದಿಡ್ಡಿಯಾಗಿ ಯಾವ ಗಿಡಗಳು ಬೆಳೆದಿತ್ತೋ ಅದೆಲ್ಲವೂ ನಾಶವಾಗಿ ಹೋಗ್ತದೆ. ಇದರಿಂದ ವೃಕ್ಷ ಸಂತತಿ ನಾಶವಾಯಿತು ಅಂತ ಹೇಳುತ್ತಾರೆ. ಮರಗಳ ರಾಶಿಯೇ ನಾಶವಾಗಿ ಭೂಮಿಯಲ್ಲಿ ಎಲ್ಲ ನೋಡಿದರೂ ಬರೀ ಬೂದಿ ಇದೇ ಕಾಣ್ತಾ ಇತ್ತು. ಮರಗಳ ನಾಶ ಅಂದರೆ ಅದು ಮಕ್ಕಳ ನಾಶಕ್ಕೆ ಸರಿಸಮವಾದದ್ದು ಅಂತ ತಿಳಿಸ್ತಾರೆ. ಅದರಿಂದ ಎಂದಿಗೂ ಮರಗಳನ್ನು ನಾಶ ಮಾಡಬಾರದು ಅಂಥೇಳಿಯೇ ನೋಡಿ, ಮನೆ ಒಳಗೆ ನಾವು ಮನೆ ಕಟ್ಟಿದ ಮೇಲೆ ವಾಸ್ತು ಶಾಂತಿ ಮಾಡುತ್ತೇವೆ. ಅಲ್ಲಿ ಸಂಕಲ್ಪದಲ್ಲಿ ತಿಳಿಸ್ತಾರೆ ಏನು ಅಂದರೆ ಯಾಕೆಂದರೆ ಮರ ಕಡಿಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಯಾಕಂದರೆ ನಾವು ಎಲ್ಲದರಲ್ಲೂ ಜೀವ ಇದೆ ಅಂತ ಒಪ್ಪತಕ್ಕಂತಹ ಶಾಸ್ತ್ರ ನಮ್ಮದು. ಕಲ್ಲಿನಲ್ಲೂ ಜೀವ ಇದೆ, ಮಣ್ಣಿನಲ್ಲೂ ಜೀವ ಇದೆ, ಎಲ್ಲ ಕಡೆಗೆ ನಾವು ಪರಮಾತ್ಮನನ್ನು ಪೂಜೆ ಮಾಡ್ತೇವೆ. ಆದ್ದರಿಂದ ನಾವು ಮನೆ ಮಾಡ್ತಾ ಇರುವಾಗ ಭೂಮಿ ತೋಡುತ್ತೇವೆ, ಹಾಗೂ ಕಟ್ಟಿಗೆಯನ್ನು ಕಡಿತೇವೆ, ಕಲ್ಲನ್ನು ಹೊಡಿತೇವೆ. ಇದು ಯಾವುದೂ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಆದರೆ ಇದು ಯಾವುದೂ ಮಾಡದೇ ಇದ್ದರೆ ಮನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿಯೇ ವಾಸ್ತುಶಾಂತಿ ಇದೆಲ್ಲ ಮಾಡೋದು. ಯಾಕೆ ಅಂದರೆ ಈ ಎಲ್ಲ ವಿಧವಾದ ಪಾಪ ಪರಿಹಾರ ಆಗಬೇಕು ಅಂತನ್ನುವುದಕ್ಕಾಗಿಯೇ ವಾಸ್ತುಶಾಂತಿಯನ್ನು ಮಾಡೋದು. ಯಾಕೆಂದರೆ ಆ ಎಲ್ಲ ದೋಷ ಯಾರಿಗೂ ನಮಗನಿಸ್ಬೋದು, ನಾನೆಲ್ಲ ಅದನ್ನೆಲ್ಲ ಮಾಡೀನಿ, ಯಾವನೋ ಬಿಲ್ಡರ್ ಮಾಡಿದ್ದಾನೆ, ಅವನ್ಯಾರೋ ಕೆಲಸದವ್ರು ಅವ್ರು ಮಾಡಿದ್ದಾರೆ, ನಾನೆಲ್ಲ ಮಾಡಿದ್ದೀನಿ. ಆ ಮನೆಗೆ ಯಜಮಾನ ನಾನು ಅಂದಮೇಲೆ ಅದಕ್ಕೆ ಬರತಕ್ಕಂತಹ ಪುಣ್ಯವನ್ನು ಹೇಗೆ ನಾನು ಪಡೀತೇನೋ ಪಾಪವನ್ನು ನಾನೇ ಹೊಂದಬೇಕು. ಹೇಗೆ ಒಂದು ರಾಜ್ಯಕ್ಕೆ ಪ್ರಜೆಗಳು ಮಾಡಿದಂತಹ ಪಾಪವನ್ನು ಅವನ ರಾಜ ಹೇಗೆ ಪಡೀತಾನೋ ಹಾಗೆ ಯಜಮಾನ ಅಂದಮೇಲೆ ಆ ಮನೆಯಲ್ಲಿ ಆಗತಕ್ಕಂಥದ್ದೆಲ್ಲದಕ್ಕೂ ನಾನೇ ಹೊಣೆಗಾರಿಕೆ. ಆದ್ದರಿಂದ ಹಾಗೆ ಅಂತ ತಿಳಿಸ್ತಾರೆ. ಎಲ್ಲ ಮರಗಳ ನಾಶ ಆಗಿ ಹೋಗ್ತದೆ. ಆದ್ದರಿಂದ ಎದೆಯೆತ್ತರ ಬೆಳೆದಂತಹ ಮಕ್ಕಳು ಉತ್ತಮರಾಗದೇ ಇದ್ದಾಗ ಹೇಗೆ ದುಃಖವಾಗ್ತದೆ, ಇದು ಕೂಡ ಹಾಗೆ ಅಂತ ತಿಳಿಸ್ತಾರೆ. ಆ ಮರಗಳ ನಾಶವನ್ನು ಕಂಡು ಇಡೀ ಎಲ್ಲ ಮರಗಳಿಗೆ ಸಸ್ಯಗಳಿಗೆ ಒಡೆಯನಾದಂತಹ ಚಂದ್ರ ಇವನು ಚಿಂತೆಗೀಡಾಗ್ತಾನೆ. ಆ ಚಂದ್ರ ಈ ಪ್ರಚೇತಸರ ಹತ್ರ ಬರ್ತಾನಂತೆ. ಕೋಪಂ ಯಚ್ಛತ ರಾಜಾನ ಸರ್ವೇ ಪ್ರಾಚೀನವರೀಶಃ ವೃಕ್ಷಶೂನ್ಯ ಕೃತ ಪೃಥ್ವಿ ಶ್ಯಾಮೇತಾಮಗ್ನಿಮಾರುತೌ. ಪ್ರಚೇತಸರಿಗೆ ಪ್ರಾರ್ಥನೆ ಮಾಡ್ತಾನೆ ಚಂದ್ರ, ನಿಮ್ಮ ಇಡೀ ವಂಶದಲ್ಲಿ ನೀವೆಲ್ಲ ಉತ್ತಮರಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದವರು, ನಿಮ್ಮ ತಂದೆ ಮುತ್ತಾತ ಪ್ರಾಚೀನವರಿಗೆ ಇವರೆಲ್ಲ ಎಂದೂ ತಪ್ಪನ್ನೇ ಮಾಡದೆ ಜೀವನವನ್ನು ಮಾಡಿರ್ತಕ್ಕಂಥವರು, ಯಾವಾಗಲೂ ಯಜ್ಞ ಯಾಗ ಇವುಗಳನ್ನೇ ಮಾಡಿ ಜೀವನ ನಡೆಸ್ತಕ್ಕಂಥವರು. ಆದರೆ ನಿಮ್ಮ ಕೋಪದಿಂದ ಇಡೀ ನಿಮ್ಮ ರೋಷದ ರಭಸದಲ್ಲಿ ಇಡೀ ಭೂಮಿಯನ್ನೇ ನೀವು ನಾಶ ಮಾಡಿದ್ದೀರಿ. ಆದ್ದರಿಂದ ಪ್ರಾರ್ಥನೆ ಮಾಡಿ ನೀವೇ ಆ ಅಗ್ನಿಯನ್ನು ಶಮನ ಮಾಡಬೇಕು, ಗಾಳಿಯನ್ನು ಶಮನ ಮಾಡಬೇಕು. ಇಲ್ಲದೇ ಇದ್ದರೆ ಸಮಸ್ತ ಭೂಮಿ ಇದು ನಾಶವಾಗಿ ಹೋಗ್ತದೆ ಅಂತ ಚಂದ್ರ ಇವನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಹೇಳ್ತಾರೆ, ಜಗತ್ತಿನಲ್ಲಿ ಜ್ವರ ಕಡಿಮೆ ಮಾಡಿಕೊಂಡವರಿದ್ದಾರೆ, ಮಾತು ಕಡಿಮೆ ಮಾಡಿಕೊಂಡವರು ನಾವು ನೋಡ್ತೇವೆ. ಆದರೆ ಕೋಪ ಕಡಿಮೆ ಮಾಡಿಕೊಂಡವರು ಎಂದಿಗೂ ಇಲ್ಲ. ಯಾಕೆಂದರೆ ಕೋಪ ಅಂತನ್ನುವುದೇ ಹಾಗೆ. ಅದಕ್ಕೆ ಹೇಳ್ತಾರೆ, ಕೋಪ ಸಿಟ್ಟು ಇದು ತಮಸ್ಸಿನ ಕಾರ್ಯ. ಸಿಟ್ಟಿನ ಭರದಲ್ಲಿ ನಾವೇನು ಮಾತನಾಡ್ತೇವೆ, ಏನು ಕಾರ್ಯ ಮಾಡ್ತೇವೆ, ಎಂದಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿನೇ ನೋಡಿ. ಶ್ರಾದ್ದವನ್ನು ಮಾಡ್ತಾ ಇರಬೇಕಾಗಲಿ ಅಥವಾ ದೇವರ ಪೂಜಾ ಮಾಡ್ತಾ ಇರಬೇಕಾದಾಗ ಅಥವಾ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಎಂದಿಗೂ ಸಿಟ್ಟಿಗೆ ಬರಬಾರದು ಅಂತ ಹೇಳ್ತದೆ ಶಾಸ್ತ್ರ. ಯಾಕೆಂದರೆ ಅದು ಸಿಟ್ಟಿಗೆ ಬಂದ ಅಂತ ಆದರೆ ಅದು ಮೈಲಿಗೆ ಅಂತ ಸಮಾನ. ಆದ್ದರಿಂದ ಅದಕ್ಕೆ ಶ್ರಾದ್ದ ಮುಗಿಯುವವರೆಗೂ ಅಲ್ಲಿ ಹೇಳ್ತಾರೆ, ಆಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮಚಾರಿಭಿ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದ ಕರ್ಮಣಿ. ಅಂದರೆ ಶ್ರಾದ್ದ ಮುಗಿಯುವವರೆಗೂ ಬ್ರಾಹ್ಮಣರ ಭೋಜನ ಆಗುವವರೆಗೂ ನಾನು ಸಿಟ್ಟಿಗೆ ಬರೋದಿಲ್ಲ ಅಂತ ಸಂಕಲ್ಪ ಮಾಡ್ತಾನಲ್ಲಿ. ಯಾಕಂದರೆ ಸಿಟ್ಟು ಅಂತನ್ನುವುದು ಅದು ತಮಸ್ಸಿನ ಕಾರ್ಯ. ಸಿಟ್ಟಿಗೆ ಬಂದ ಅಂತಾರೆ ಅದು ಮೈಲಿಗೆ ಆದಂತೆ ಅಂತನ್ನುವುದನ್ನು ನಾವು ತಿಳಿಯಬೇಕು. ಆದ್ದರಿಂದ ಎಂದಿಗೂ ಹಾಗಲ್ಲ. ಆದ್ದರಿಂದ ಏನೇ ನಾವು ಕಡಿಮೆ ಮಾಡಿಕೊಂಡರೂ ಸಿಟ್ಟು ಕಡಿಮೆ ಮಾಡಿಕೊಂಡವರು ಎಲ್ಲೂ ನಾವು ನೋಡೋದು ಅತ್ಯಂತ ವಿರಳವಾದದ್ದು. ಆದ್ದರಿಂದ ಹಾಗೆ ಆ ಹಿರಿಯರ ಉಪದೇಶಕ್ಕೆ ಬೆಲೆ ಕೊಟ್ಟು ಸಂಸ್ಕಾರವಂತರಾಗಿ ಮಕ್ಕಳು ಜೀವನವನ್ನು ನಡೆಸಬೇಕು. ಇನ್ನು ವೃಕ್ಷಗಳಿಗೆ ಆದಂತಹ ಅಪರಾಧವೂ ಕೂಡ ಶಾಂತವಾಗಬೇಕು ಅಂತಾದರೆ ಅದಕ್ಕೆ ಚಂದ್ರ ಬಂದು ಹೇಳ್ತಾನೆ, ಪ್ರಚೇತಸರೇ ಅದಕ್ಕೂ ಉಪಾಯದ ಸಮೇತ ಬಂದಿದ್ದೇನೆ.
ಮರಗಳ ಮಗಳಾದ ಮಾರಿಷ ಅಂತಿದ್ದಾಳೆ. ಆ ಮಾರಿಷೆಯನ್ನು ನೀವು ಸೋಮವಂಶವರ್ಧಕಳಾದ ಇವಳನ್ನು ಹೆಂಡತಿಯಂತೆ ನೀವು ಸ್ವೀಕಾರ ಮಾಡಬೇಕು. ಆಗ ಇವರಲ್ಲಿ ದಕ್ಷ ಅಂತನ್ನುವ ಪ್ರಜಾಪತಿ ಜನ್ಮವನ್ನು ಪಡೀತಾನೆ. ಅವನಿಂದ ಮೈಥುನ ಧರ್ಮದಿಂದ ಸಂತತಿ ವ್ಯಾಪಕವಾದ ಸೃಷ್ಟಿ ಮುಂದುವರಿತದೆ ಅಂತ ಆ ಚಂದ್ರ ಹೇಳಿದಾಗ ಪ್ರಚೇತಸರು ಆ ಮಾರಿಷೆಯನ್ನು ವಿವಾಹವಾಗ್ತಾರೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಸಮಸ್ತವಾದ ವೃಕ್ಷಗಳಿಗೆ ಸಸ್ಯಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ಚಂದ್ರ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಈ ಚಂದ್ರನ ಮಾತು ಅಂದ ಮೇಲೆ ಪ್ರಚೇತಸರು ಅದನ್ನು ಕೂಡ ಒಪ್ತಾರೆ. ಒಪ್ಪಿ ಒಬ್ಬಳೇ ಮಾರಿಷೆಯನ್ನು 10 ಜನರು ವಿವಾಹವಾಗ್ತಾರೆ. ಅದು ದೈವ ಸಂಕಲ್ಪ ಅಂತನ್ನುವುದನ್ನು ತಿಳಿತಾರೆ. ಮುಂದೆ ದಕ್ಷ ಪ್ರಜಾಪತಿಯನ್ನು ಮಗನನ್ನಾಗಿ ಪಡಿತಾರೆ. ಅಲ್ಲಿಂದ ಮುಂದೆ ಸಂಕಲ್ಪ ಶಕ್ತಿ ಕ್ಷೀಣವಾಗ್ತದೆ. ದಕ್ಷ ಪ್ರಜಾಪತಿಯವರೆಗೂ ಕೇವಲ ಸಂಕಲ್ಪ ಮಾತ್ರದಿಂದ ಸೃಷ್ಟಿಯಾಗ್ತಾ ಇತ್ತು. ದಕ್ಷ ಪ್ರಜಾಪತಿಯಿಂದ ಮುಂದೆ ಸ್ತ್ರೀ ಹಾಗೂ ಪುರುಷರ ಸಂಪರ್ಕದಿಂದ ಅಲ್ಲಿ ಸೃಷ್ಟಿ ಅಂತನ್ನುವುದನ್ನು ತಿಳಿಸ್ತಾರೆ. ಯಾಕೆ ಅಂದರೆ ರುದ್ರದೇವರನ್ನು ಅವಮಾನವನ್ನು ಮಾಡಿದ್ದರಿಂದ ಅವನ ಮನೋಬಲ, ಅವನ ಆ ಒಂದು ಏನು ಸಾಮರ್ಥ್ಯ ಇತ್ತು ಅದೆಲ್ಲವೂ ಕ್ಷೀಣವಾಗಿ ಹೋಗಿ ಅಲ್ಲಿಂದ ಮುಂದೆ ಸ್ತ್ರೀ ಪುರುಷರ ಸಂಪರ್ಕ ಇದ್ದಾಗ ಮಾತ್ರ ಸೃಷ್ಟಿ, ಇಲ್ಲದೆ ಇದ್ದರೆ ಇಲ್ಲ ಅನ್ನುವಂತೆ ಅಲ್ಲಿಂದ ಪ್ರಾರಂಭವಾಗ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಮೈಥುನದಿಂದಲೇ ಸೃಷ್ಟಿ, ಕಲಿಗಾಲದಲ್ಲಿ ಅದೇ ಮುಂದೆ ಸಾಮಾನ್ಯವಾಗಿ ನಡೀತದೆ. ಮರೆತು ಹೋಗಿ ಎಲ್ಲರೂ ಕೂಡ ಇದೇ ರೀತಿಯಾದಂತಹ ಅಂದರೆ ಪ್ರತಿಯೊಬ್ಬರ ದೇಹ ಸೇರಿದಾಗಲೇ ಸಂತತಿ ಅಂತನ್ನುವ ಸ್ಥಿತಿ ಬರ್ತದೆ. ತತಃ ಪ್ರಭೃತಿ ರಾಜೇಂದ್ರ ಪ್ರಜಾ ಮೈಥುನ ಸಂಭವಾ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಶಾಂ ಸೃಷ್ಟಿರುಚ್ಯತೆ. ಹೀಗೆ ಮರಗಳ ನಾಶದ ಅಪರಾಧವನ್ನು ತಡೆದುಕೊಳ್ಳಲಿಕ್ಕಾಗಿ ಮಾರಿಷಳನ್ನು ವಿವಾಹವಾಗಿ ಅಲ್ಲಿ ಮುಂದೆ ಪ್ರಚೇತಸರು ತಮ್ಮ ಸಂತಾನವನ್ನು ಮುಂದೆ ಒರೆಸ್ತಾರೆ ಅಂತ ನಾವು ತಿಳಿಸ್ತಾರೆ. ಹೇಗೆ ಒಂದು ವೃಕ್ಷ ಅನೇಕ ರೆಂಬೆ ಕೊಂಬೆಗಳಾಗಿ ಭಾರೀ ಉತ್ತಮವಾಗಿ ಬೆಳೀತದೆ, ಹಾಗೆ ನಮ್ಮ ವಂಶವು ಉತ್ತಮವಾಗಿ ಬೆಳೆಯಬೇಕು ಅಂದರೆ ಉತ್ತಮವಾದ ಸಂತಾನವನ್ನು ಪಡೆಯಬೇಕು ಅಂತ ನಾವು ತಿಳಿಸ್ತಾರೆ. ಮರಕ್ಕೆ ನಾವು ನೀರು ಹಾಕದೇ ಇದ್ದರೆ ಅದು ಎಂದಿಗೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದು ಸಸಿಯಾಗಿರುವಾಗಲೇ ಉತ್ತಮವಾಗಿ ನೀರು ಹಾಕಿ ಚೆನ್ನಾಗಿ ಬೆಳೆಸಿದಾಗ ಮಾತ್ರ ಅದು ಉತ್ತಮ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಹಾಗೆ ಮನೆಯಲ್ಲಿ ಮಕ್ಕಳಿಗೂ ಅವರು ಚಿಕ್ಕವರಿದ್ದಾಗಿಂದಲೇ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಅದು ಕೊನೆಯವರೆಗೂ ಉಳಿತದೆ. ನಾವು ಸಣ್ಣವರಿದ್ದಾಗ ಸಂಸ್ಕಾರವನ್ನು ಕೊಡದೇ ಇದ್ದರೆ ಅದು ಎಂದಿಗೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವು ಸಣ್ಣವರಿದ್ದಾಗ ಏನು ರೂಢಿ ಮಾಡಿಕೊಳ್ಳುತ್ತೇವೆ ಆ ರೂಢಿ ಕೊನೆಯವರೆಗೂ ಉಳಿತದೆ. ಮತ್ತು ಯಾವುದೂ ಕೂಡ ಸ್ವಾಭಾವಿಕವಾಗಿ ಇರಬೇಕೇ ಹೊರತು ಇನ್ನೊಬ್ಬರು ಬೈತಾರೆ ಅಥವಾ ಇನ್ನೊಬ್ಬರೇನೋ ಅಂತಾರೆ ಅಂತನ್ನೋದಕ್ಕಾಗಿ ನಾವು ಕರ್ಮಗಳನ್ನು ಮಾಡೋದಾದರೆ ಅದು ಎಂದಿಗೂ ಬಹಳ ದಿವಸ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾರೋ ಬಂದಾಗ ನಾವು ಮಾಡ್ತೀವಿ ಅಥವಾ ಯಾರೋ ಬೈತಾರೆ ಅಂತ ನಾವು ಮಾಡ್ತೀವಿ ಅಂತಾದರೆ ಅವ್ರು ಎದುರಿಗಿದ್ದಾಗ ಅಷ್ಟೇ ಧರ್ಮವನ್ನು ಮಾಡ್ತೇವೆ, ಇಲ್ಲದೇ ಇದ್ದರೆ ಇಲ್ಲ. ಆದ್ದರಿಂದ ಸ್ವಾಭಾವಿಕವಾಗಿ ಹೌದು ಇದು ನನ್ನ ಕರ್ತವ್ಯ, ಇದು ನಾನು ಮಾಡಬೇಕಾದದ್ದು ಅಂತ ಯಾರಿಗೆ ಸ್ವಭಾವತಃ ನಾನು ಧರ್ಮ ಮಾಡಬೇಕು ಅಂತ ಬರ್ತದೆ ಅಂಥವರನ್ನು ಯಾರು ಮಾಡಬಾಡ್ರಿ ಅಂದರೂ ಅವರು ಕೇಳೋದಿಲ್ಲ. ಅವರು ಸರಿ ಆಯಾ ಸಮಯಕ್ಕೆ ಅವರು ಅದನ್ನು ಮಾಡೇ ಮಾಡ್ತಾರೆ. ಆದ್ದರಿಂದ ಹಾಗೆ ಆ ರೀತಿಯಾದ ಸ್ವಭಾವವನ್ನು ಹೊಂದಬೇಕು ಅಂತ ಹೇಳ್ತಾರೆ. ಹೀಗಾಗಿ ವಂಶವೃಕ್ಷ ಅಂತ ಕರೀತಾರೆ. ವಂಶಕ್ಕೆ ಕೊಡಲಿಗೆ ಕಾವು ಅನ್ನುವಂತೆ ಕುಲಪಾತಕರನ್ನು ನಿಂದಿಸುವುದೂ ಇದೆ. ಆದ್ದರಿಂದ ನಾವು ಮರಗಳ ನಾಶವನ್ನು ಮಾಡುತ್ತೇವೆ, ಮರಗಳನ್ನು ನಿರ್ಮೂಲನೆ ಮಾಡುತ್ತೇವೆ. ಅನೇಕ ಮನೆ ಕಟ್ಟಬೇಕು ಅಂಥೇಳಿ ಬಾಗಿಲು ಕಿಟಕಿಗಳಿಗೆ ಬೇಕು ಅಂಥೇಳಿ ಮಂಚಕ್ಕಾಗಿ ಅನೇಕ ಮರಗಳನ್ನು ಕತ್ತರಿಸಿ ಎಲ್ಲವನ್ನು ನಾವು ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ಈ ಎಲ್ಲದರ ಪಾಪ ನಮ್ಮ ಮೇಲೆ ಇರುತ್ತದೆ. ನಮಗನಿಸ್ತದೆ ನಾನೆಲ್ಲ ಕೈಯಿಂದ ಮಾಡಿದ್ದೇನೆ, ಅದಕ್ಕೆ ನಾನು ಯಜಮಾನ ಅಂದಮೇಲೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ. ನೋಡಿ, ಅಂಗಡಿಗೆ ಹೋಗಿ ನಾವೇನೋ ಒಂದು ಪದಾರ್ಥ ತೆಗೆದುಕೊಳ್ಳುತ್ತೇವೆ, ಇನ್ನೂ ಅಂಗಡಿಯನ್ನು ನಾವು ದುಡ್ಡು ಕೊಟ್ಟಿರೋದಿಲ್ಲ. ಅಕಸ್ಮಾತ್ ಅದು ಕೆಳಗೆ ಬಿದ್ದ ಹಾಳು ಆದರೆ ನಮಗೇನೂ ದುಃಖ ಆಗೋದಿಲ್ಲ, ಯಾಕಂದರೆ ನಾವು ದುಡ್ಡೇ ಕೊಟ್ಟಿಲ್ಲ ಅದಕ್ಕೆ. ಅದೇ ನಾವು ದುಡ್ಡು ಕೊಟ್ಟು 2ನೇ ಕ್ಷಣದಲ್ಲಿ ಆ ವಸ್ತು ಹಾಳಾಯಿತು ಅಂದರೆ ನಮಗೆ ದುಃಖ ಆಗ್ತದೆ. ಯಾಕೆಂದರೆ ಪರಮಾತ್ಮ ಹೇಳ್ತಾನೆ, ನೀವೇನು ತಗೊಳ್ಳುತ್ತೀರಿ ಅದಕ್ಕೆ ಅಭಿಮಾನವನ್ನು ಫ್ರೀಯಾಗಿ ನಾನು ಕೊಡ್ತೇನೆ. ನೋಡಿ, ನಾವು ದುಡ್ಡು ಕೊಡೋ ಪೂರ್ವದಲ್ಲಿ ಏನೇ ವಸ್ತು ಹಾಳಾದರೆ ನಮಗೇನೂ ಅನಿಸೋದಿಲ್ಲ. ಅದೇ ದುಡ್ಡು ಕೊಟ್ಟು ಅದನ್ನು ಮನೆಗೆ ತಂದು ಅದು ಸರಿಯಾಗಿ ಉಪಯೋಗವಾಗದೆ ಮಕ್ಕಳು ಅದನ್ನು ಹಾಳು ಮಾಡಿದರೆ ಆಗ ನಮಗೆ ಸಿಟ್ಟು ಬರ್ತದೆ. ಇಷ್ಟೆಲ್ಲ ದುಡ್ಡು ಕೊಟ್ಟು ತಂದೆ ಅದನ್ನು ಹಾಳು ಮಾಡಿದರೆ ಇನ್ನೊಮ್ಮೆ ಏನೂ ತರೋದಿಲ್ಲ ಅಂತ ನಾವು ಹೇಳ್ತೇವೆ. ಹಾಗೆ ಪರಮಾತ್ಮ ಅಭಿಮಾನ ಅಂತನ್ನುವುದನ್ನು
ಫ್ರೀಯಾಗಿ ಕೊಡ್ತಾನಂತೆ. ವೃಕ್ಷೋ ರಕ್ಷತಿ ರಕ್ಷಿತಃ. ಆದ್ದರಿಂದ ಔಷಧಿಗಳಿಗೆ ಒಡೆಯನಾದಂತಹ ಉತ್ತಮವಾದ ಕಾರ್ಯವನ್ನು ಮಾಡಬೇಕು. ಅಂದರೆ ಉತ್ತಮವಾದಂತಹ ವೃಕ್ಷಗಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು. ಹಾಗೆ ಆ ಚಂದ್ರನ ಅನುಗ್ರಹವನ್ನು ಪಡೆಯಬೇಕು. ಹೇಗೆ ವೃಕ್ಷವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಹಾಗೆ ನಮ್ಮ ಮಕ್ಕಳನ್ನು ಕೂಡ ಉತ್ತಮ ರೀತಿಯಾಗಿ ಬೆಳೆಸಬೇಕು. ಆಯಾ ಸಮಯದಲ್ಲಿ ಅವರಿಗೆ ಕೊಡಬೇಕಾದ ಸಂಸ್ಕಾರವನ್ನು ಕೊಟ್ಟಾಗ ನಿಜವಾಗಿ ಅದು ಸಾರ್ಥಕವಾಗ್ತದೆ. 16 ಸಂಸ್ಕಾರಗಳನ್ನು ನಮ್ಮ ಶಾಸ್ತ್ರ ತಿಳಿಸ್ತದೆ. ಯಾವಾಗ ಗರ್ಭಧಾರಣೆಯಾಗ್ತದೆ, ಗರ್ಭಧಾರಣೆಯಾಗಿ ಗರ್ಭ ನಿಂತಿದೆ ಅಂತ ಯಾವಾಗ ನಮಗೆ ಗೊತ್ತಾಗ್ತದೆ ಆಗ ಪುಂಸವನ ಅಂತ ನಾವು ಸಂಸ್ಕಾರವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಯಾಕೆ ಅಂದರೆ ಒಳ್ಳೆಯ ಸತ್ಪುತ್ರರನ್ನು ಪಡೆಯಬೇಕು ಅಂತನ್ನುವುದಕ್ಕಾಗಿ ಪುಂಸವನ, ಮತ್ತು ಅನೇಕ ದುಷ್ಟಶಕ್ತಿಗಳು ಆ ಗರ್ಭವನ್ನು ನಾಶ ಮಾಡಬೇಕು ಅಂತ ಯಾವಾಗಲೂ ಹಾತೊರಿತಾ ಇರ್ತಾರೆ. ಅಂತಹ ದುಷ್ಟರಿಂದ ರಕ್ಷಣೆಯಾಗಬೇಕು ಅಂತನ್ನುವುದಕ್ಕಾಗಿ ಆ ಸಂಸ್ಕಾರ. ಅದಾದ ಮೇಲೆ ಅನವಲೋಭನ ಅಂತ ನಮ್ಮ ಸಂಸ್ಕಾರ. ಅದಾದ ಮೇಲೆ ಸೀಮಂತ ಸಂಸ್ಕಾರ. ಈ ಎಲ್ಲ ಸಂಸ್ಕಾರಗಳು ಆ ಗರ್ಭರದ ರಕ್ಷಣೆಯಾಗಬೇಕು, ಒಳ್ಳೆಯ ಸಂತಾನವನ್ನು ಪಡೆಯಬೇಕು ಅಂತನ್ನುವುದಕ್ಕಾಗಿ ಆ ಕಾರ್ಯವನ್ನು ಮಾಡಬೇಕು ಅಂಥೇಳಿಯೇ ಯಾವಾಗ ಗರ್ಭಧಾರಣೆ ಆಗ್ತಾರೆ ಗರ್ಭಿಣಿ ಸ್ತ್ರೀಯರು ಯಾಕೆ ಕೆಟ್ಟದ್ದನ್ನು ನೋಡಬಾರದು, ಈ ಕೆಟ್ಟದ್ದನ್ನು ಮಾತನಾಡಬಾರದು ಅಂದರೆ ಎಲ್ಲವೂ ಗರ್ಭದ ಮೇಲೆ ಪರಿಣಾಮವಾಗ್ತದೆ. ಇವತ್ತು ನೋಡಿ ಅನೇಕ ಕಡೆ ನಾವು ನೋಡ್ತೇವೆ, ಯಾರು ಗರ್ಭಿಣಿಯರಿರ್ತಾರೆ ಅವರಿಗಾಗಿ ಕೆಲವು ಕಡೆ ಕ್ಲಾಸ್ಗಳಿರ್ತದೆ. ಏನಂದರೆ ಇಂಗ್ಲೀಷ್ ಅಂದರೆ ಹೊಟ್ಟೆಗಿರುವಾಗಲೇ ಕೂಸಿಗೆ ಇಂಗ್ಲೀಷ್ ಬರಬೇಕು ಅಂಥೇಳಿ. ಅಂದರೆ ಹಾಗೆ ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದರೆ, ಒಳ್ಳೆಯದನ್ನು ನೋಡ್ತಾ ಇದ್ದರೆ ಆ ಶಿಶುವಿಗೆ ಒಳ್ಳೆಯದು ಪರಿಣಾಮವಾಗ್ತದೆ ಅಂಥೇಳಿಯೇ ಆ ಹಿರಣ್ಯಾಕ್ಷನ ಪತ್ನಿಯಾಗಿರ್ತಕ್ಕಂಥವಳು ಅವಳು ಎಲ್ಲಿ ಕೆಟ್ಟದ್ದನ್ನು ಮಾಡಿ ಆ ಶಿಶುವು ಕೆಟ್ಟದನ್ನು ಪಡಿತಾನೆ ಅಂತನ್ನೋದಕ್ಕಾಗಿ ಅಲ್ಲಿ ನಾರದರು ಉತ್ತಮವಾದ ಉಪದೇಶವನ್ನು ಮಾಡುತ್ತಾರೆ. ಅಲ್ಲಿ ಪ್ರಹ್ಲಾದರಾಜನ ಜನನವಾಗ್ತದೆ ಅಂತ ನಾವು ಕೇಳ್ತೇವೆ. ಯಾಕೆಂದರೆ ಉತ್ತಮವಾದ ಪರಮಾತ್ಮನ ವಿಚಾರವನ್ನು ತಿಳಿಸಿದ್ದಕ್ಕಾಗಿ ಅಲ್ಲಿ ಆ ಪ್ರಹ್ಲಾದರಾಜನಂತಹ ಉತ್ತಮ ವ್ಯಕ್ತಿಗಳು ಜನ್ಮ ಹೇಗೆ ಆಗ್ತದೋ ಹಾಗೆ ನಮ್ಮಲ್ಲಿಯೂ ಉತ್ತಮರಾದ ಜನ್ಮವನ್ನು ಪಡೀಬೇಕು ಅಂತಾದರೆ ನಾವು ಉತ್ತಮವಾದ ಕರ್ಮಗಳನ್ನು ಮಾಡಬೇಕು. ನೋಡಿ, ಮನೆಯಲ್ಲಿ ಏನೋ ಹೋಮ ನಡೀತಾ ಇತ್ತು, ಪೂರ್ಣಾಹುತಿ ಸಮಯದಲ್ಲಿ ಇರಬಾರದು ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಬಹಳ ಬೆಂಕಿ ಬರ್ತದೆ, ಅಗ್ನಿ ಬರ್ತದೆ. ಅಂತಹ ಅಗ್ನಿಯನ್ನು ನೋಡಿದಾಗ ಅನೇಕ ವಿಕಾರಗಳಾಗ್ತದೆ ಅಂತನ್ನೋದಕ್ಕಾಗಿ ಹಾಗೆ ಅಲ್ಲಿ ಮುಂದೆ ನಿಲ್ಲಬಾರದು ಅಂತ ಹೇಳ್ತಾರೆ. ಆದರೆ ಈಗ ಏನು ಮಾಡ್ತಾರೆ, ಇಲ್ಲಿ ಒಳಗೆ ಬೆಂಕಿ ನೋಡಬಾರ್ದು ಅಂತ ಒಳಗೆ ಕಳಿಸ್ತಾರೆ. ಒಳಗೆ ಕಳಿಸಿದ್ರೆ ಟಿ ವಿ ಹಚ್ಚಿದರೆ ಅಲ್ಲಿ ಇಡೀ ಅರಮನೆಗೆ ಬೆಂಕಿ ಬಿದ್ದದ್ದೇ ತೋರಿಸ್ತಿರ್ತಾರೆ ಟಿ ವಿ ಒಳಗೆ. ಅಂದರೆ ಎಂದಿಗೂ ಆ ಥರದ್ದನ್ನು ಮಾಡಬಾರದು. ಗರ್ಭಿಣಿ ಸ್ತ್ರೀಯರು ಹೇಗಿರಬೇಕು, ನಿತ್ಯ ಅವರ ದಿನಚರಿ ಹೇಗಿರಬೇಕು ಅಂತ ನಮ್ಮ ಶಾಸ್ತ್ರ ತಿಳಿಸ್ತದೆ. ನಿತ್ಯ ಉತ್ತಮ ರೀತಿಯಾಗಿ ಅಲಂಕಾರ ಮಾಡಿಕೊಳ್ಳಬೇಕಂತೆ. ಅಂದರೆ ಅಲಂಕಾರ ನಮ್ಮಲ್ಲಿ ಹೇಗಿದೆ ಅಂದರೆ ಎಲ್ಲೋ ಹೊರಗೆ ಹೋಗೋದಿದ್ರೆ ಮಾತ್ರ ಅಲಂಕಾರ, ಇಲ್ಲದಿದ್ದರೆ ಅಲಂಕಾರ ಇಲ್ಲ. ಹಾಗಲ್ಲ, ಸುಮಂಗಲಿಯಾಗಿರ್ತಕ್ಕಂತಹ ಸ್ತ್ರೀಯರು ನಿತ್ಯ ಉತ್ತಮ ರೀತಿಯಲ್ಲಿ ಅಲಂಕಾರ ಮಾಡಿಕೊಳ್ಳಬೇಕು, ಸುಗಂಧ ದ್ರವ್ಯಗಳನ್ನು ಹಾಕಿಕೊಳ್ಳಬೇಕು, ಒಳ್ಳೆಯ ಹೂವುಗಳನ್ನು ಮುಡಿಬೇಕು. ಹೂವು ಅಂದರೆ ಹೇಗಿರಬೇಕು, ಯಾವಾಗಲೂ ಸುಗಂಧ ಪರಿಮಳವಾಗಿರಬೇಕು. ಅಂದರೆ ಅದಕ್ಕೆ ದೇವರಿಗೆ ಏರಿಸೋ ಹೂವು ಹಾಗೆ ಇರಬೇಕು. ನಾವು ಯಾವುದೋ ಬರೀ ಚಂದ ಕಾಣುತ್ತದೆ ಅಂತ ಇನ್ನು ಯಾವುದೋ ಹೂವು ತಂದು ದೇವರಿಗೆ ಏರಿಸೋದಲ್ಲ. ದೇವರಿಗೆ ಏರಿಸುವಂತಹ ಹೂವಿನಲ್ಲಿ ಪರಿಮಳ ಇಲ್ಲದೆ ಇದ್ದರೆ ಆ ಹೂವನ್ನೇ ಏರಿಸಬಾರದು ಅಂತ ಹೇಳುತ್ತದೆ ನಮ್ಮ ಧರ್ಮಶಾಸ್ತ್ರ. ಹಾಗೆ ಸುಮಂಗಲಿ ಸ್ತ್ರೀಯರು ಸಂಜೆ ಸಮಯದಲ್ಲಿ ಉತ್ತಮ ರೀತಿಯಾಗಿ ಜಡೆಯನ್ನು ಎಂದೂ ಬಿಡಬಾರದು, ಜಡೆ ಕಟ್ಟೇ ಇರಬೇಕು. ಉತ್ತಮವಾದಂತಹ ಹೂವನ್ನು ಧಾರಣೆ ಮಾಡಬೇಕು, ಯಾವಾಗಲೂ ಹಣೆಯ ಮೇಲೆ ಕುಂಕುಮ ಇರಬೇಕು, ಹಾಗೆ ಇರಬೇಕು. ಹಾಗೆ ಗರ್ಭಿಣಿ ಸ್ತ್ರೀಯರು ಪ್ರತಿನಿತ್ಯ ಉತ್ತಮವಾದ ಹೂವುಗಳನ್ನು ಮುಡಿಬೇಕು, ಒಳ್ಳೆಯ ವಿಚಾರಗಳನ್ನು ಕೇಳಬೇಕು. ಆ ತರಹದಲ್ಲಿ ನಿರತರಾಗಿದ್ದಾಗ ಗರ್ಭದ ಮೇಲೆ ಒಳ್ಳೆಯ ಪರಿಣಾಮ ಆಗ್ತದೆ. ಹುಟ್ಟುವಂತಹ ಮಕ್ಕಳು ಉತ್ತಮ ರೀತಿಯಾಗಿ ಜನ್ಮವನ್ನು ಪಡೀತಾರೆ ಅಂತ ತಿಳಿಸ್ತಾರೆ. ಹಾಗೆ ಆ ರೀತಿಯಾದಂತಹ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಅಂದರೆ ನಾವು ಮಾಡತಕ್ಕಂತಹದ್ದು ಎಲ್ಲವೂ ಪರಿಣಾಮವಾಗ್ತದೆ. ಆದ್ದರಿಂದ ಹಿರಿಯರಿಗೆ ಗೌರವವನ್ನು ಕೊಡೋದಾಗಲಿ ಅಥವಾ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದಾಗಲಿ ಅಂತಹ ಉತ್ತಮವಾದ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಇದೇ ದಕ್ಷ ಪ್ರಜಾಪತಿ 60 ಮಂದಿ ಹೆಣ್ಣು ಮಕ್ಕಳನ್ನು ಪಡಿತಾನೆ. ಅದರಲ್ಲಿ ಧರ್ಮ ಪ್ರಜಾಪತಿ 10 ಮಂದಿಯನ್ನು ಕಶ್ಯಪರಿಗೆ 10 ಮಂದಿಯನ್ನು ಅವರಿಗೆ ಕೊಡ್ತಾನೆ. ಧರ್ಮ ಪ್ರಜಾಪತಿಗೆ ಕಶ್ಯಪರಿಗೆ 13 ಕನ್ಯೆಯರನ್ನು ಕೊಡ್ತಾನೆ. 27 ಕನ್ಯೆಯರನ್ನು ಚಂದ್ರನಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾನೆ. ಆ 27 ಜನರೇ ನಕ್ಷತ್ರಗಳು ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು
ಮತ್ತು ಅರುಂಧತಿ, ವಸು, ಯಾಮಿ, ಲಂಬ, ಭಾನು, ಮರುತ್ವತಿ, ಸಂಕಲ್ಪ, ಮುಹೂರ್ತ, ಸಂಧ್ಯಾ, ಧನು, ಅರಿಷ್ಟ, ಸುರಸ, ಕಷ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರ, ಕದ್ರು ಮತ್ತು ಮುನಿ ಅಂತನ್ನುವ ಇವರೆಲ್ಲರೂ ಕಶ್ಯಪರ ಪತ್ನಿಯರು ಅಂತ ತಿಳಿಸ್ತಾರೆ. ಇನ್ನು ಅರಿಷ್ಟದೇವಿಗೆ 4 ಕೊಡುತ್ತಾನೆ, ಭೃಗುಪುತ್ರನಿಗೆ 2 ಹೆಣ್ಣು ಮಕ್ಕಳನ್ನು ಕೊಡುತ್ತಾನೆ, ಅಂಗೀರಸರಿಗೆ 2 ಕೊಡುತ್ತಾನೆ, ವಿದ್ವಾಂಸನಾದಂತಹ ಕೃಶಾಶ್ವನಿಗೆ 2 ಕೊಟ್ಟು ವಿವಾಹವನ್ನು ಮಾಡುತ್ತಾನೆ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಅಷ್ಟವಸುಗಳು ಯಾರು ಅಂದರೆ ಆಪ, ಧ್ರುವ, ಸೋಮ, ಧರ, ಅನಿಲ, ಪ್ರತೂಷ ಮತ್ತು ಪ್ರಭಾಸ ಅಂತನವರು ಇವರು ಅಷ್ಟವಸುಗಳು. ಅರುಂಧತಿ, ವಸು, ಯಾಮಿ, ಲಂಬ, ಭಾನು, ಮರುತ್ವತಿ, ಸಂಕಲ್ಪ, ಮುಹೂರ್ತ, ಸಾಧ್ಯ ಮತ್ತು ವಿಶ್ವ ಈ 10 ಹೆಣ್ಣು ಮಕ್ಕಳನ್ನು ದಕ್ಷನು ಧರ್ಮನಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾನೆ. ಧರ್ಮನ ಆ ಪತ್ನಿಯರಲ್ಲಿ ಹುಟ್ಟಿದಂತಹ ಮಕ್ಕಳು ಅವರ ವಿಚಾರವನ್ನು ಹೇಳುತ್ತಾರೆ. ವಿಶ್ವ ಅಂತನ್ನುವಲ್ಲಿ ವಿಶ್ವೇ ದೇವತೆಗಳು, ಸಾಧ್ಯ ಅಂತನ್ನುವಲ್ಲಿ ಸಾಧ್ಯರು, ಮರುತ್ವತಿ ಎಂಬುವಲ್ಲಿ ಮರುತ್ವಂತರು, ವಸು ಎಂಬುವಲ್ಲಿ ವಸುಗಳು, ಭಾನು ಎಂಬುವಲ್ಲಿ ಭಾನುಗಳು, ಮುಹೂರ್ತ ಎಂಬುವಲ್ಲಿ ಕ್ಷಣ, ಲವ ಇವೇ ಮೊದಲಾದ ಕಾಲಾಭಿಮಾನಿ ದೇವತೆಗಳು, ಲಂಬ ಅಂತನ್ನುವಗಳಲ್ಲಿ ಘೋಷ ಎಂಬ ಹೆಸರಿನ ಮಂತ್ರಾಭಿಮಾನಿ ದೇವತೆ, ಯಾಮಿ ಅಂತನ್ನುವಳಲ್ಲಿ ನಾಗವೀತಿ ಸ್ವರ್ಗಾಭಿಮಾನಿ ದೇವತೆ ಮತ್ತು ಅಂತನ್ನುವಳು, ಅರುಂಧತಿ ಅಂತನ್ನುವಳಲ್ಲಿ ಘೃತ ಪಶು ಅಂತನ್ನುವರು, ಓಷಧಿ ಇವೇ ಮೊದಲಾದ ಭೂಮಿಗೆ ಸಂಬಂಧಿಸಿದಂತಹ ವಿಷಯಗಳು, ಸಂಕಲ್ಪ ಅಂತನ್ನುವಳಲ್ಲಿ ಸರ್ವಾತ್ಮನಾದ ಸಂಕಲ್ಪನು ಅಂದರೆ ಮಾನಸ ಕ್ರಿಯಾಭಿಮಾನಿಯಾಗಿರ್ತಕ್ಕಂತಹ ದೇವತೆಯಲ್ಲಿ ಜನ್ಮವನ್ನು ಪಡೆಯುತ್ತಾರೆ. ಯಾಮಿ ಅಂತನ್ನುವಳ ಮಗಳಾದ ನಾಗವೀತಿ ಅಂತನ್ನುವಳಲ್ಲಿ ವೃಷಾಲ ಅಂತ ಮತ್ತು ಲಂಬ ಅಂತನ್ನುವರು ಜನ್ಮವನ್ನು ಪಡೆಯುತ್ತಾರೆ. ಅದರಲ್ಲಿ ಪ್ರಭಾಸ ಅಂತನ್ನುವ ಕೊನೆಯ ವಸು ಬೃಹಸ್ಪತಿಗೆ ತಂಗಿಯಾದ ಬ್ರಹ್ಮಚಾರಿಣಿ ಅಂತನವಳು ವಿವಾಹವಾಗ್ತಾರೆ. ಆಕೆ ಮೊದಲಿನಂತೆ ಯೋಗ ಸಿದ್ಧಿಯನ್ನು ಪಡೆದಿರತಕ್ಕಂಥವಳು, ಐಹಿಕವಾದ ವ್ಯಾಪಾರಗಳಲ್ಲಿ ಆಸಕ್ತಳಾಗದೇನೆ ಜಗತ್ತನ್ನೇ ಪರಿಕ್ರಮ ಮಾಡಿರ್ತಕ್ಕಂಥವಳು. ಅವರಿಬ್ಬರ ಮಗನೇ ದೇವತೆಗಳ ಬಡಗಿಯಾದಂತಹ ವಿಶ್ವಕರ್ಮ ಅಂತನ್ನುವುದನ್ನು ತಿಳಿಸ್ತಾರೆ. ಶಿಲ್ಪಕಲಾ ಪ್ರವೀಣನಾಗಿರ್ತಕ್ಕಂಥವನು, ಆಭರಣ ವಿನ್ಯಾಸ ಚತುರನಾಗಿರ್ತಕ್ಕಂಥವನು, ವಿಮಾನ ನಿರ್ಮಾಣ ನಿಪುಣನಾಗಿರ್ತಕ್ಕಂಥವನು. ಇವರ ಶಿಲ್ಪವಿದ್ಯೆಯನ್ನೇ ಅಲ್ಪ ಸ್ವಲ್ಪ ಕಲಿತು ಜೀವರು ಇವತ್ತು ಉಪಯೋಗವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಅಂತನ್ನುವುದನ್ನು ತಿಳಿಸ್ತಾರೆ. ಅಂಥೇಳಿಯೇ ನೋಡಿ, ಯಾರ್ಯಾರು ಆಭರಣ ಅಂಗಡಿಗಳಿರ್ತಾರೆ ಅವರೆಲ್ಲರೂ ವಿಶ್ವಕರ್ಮನನ್ನೇ ಪೂಜೆಯನ್ನು ಮಾಡುತ್ತಾರೆ. ಯಾಕಂದರೆ ಅವರಿಗೆ ಮೂಲ ಪುರುಷನಾಗಿರ್ತಕ್ಕಂಥವನು ವಿಶ್ವಕರ್ಮ ಅಂತನ್ನುವುದನ್ನು ತಿಳಿಸ್ತಾರೆ. ಯಸ್ಸರ್ವಾನ ವಿಮಾನಾನ ದೇವತಾನ ಚಕಾರ ಮನುಷ್ಯಾಶ್ಚೋಪಜೀವಂತಿ ಯಸ್ ಶಿಲ್ಪಂ ಮಹಾತ್ಮನಃ. ಹೀಗೆ ಪರಮಾತ್ಮನ ಅನುಗ್ರಹ ಇರುವಾಗ ತಾಯಿಯ ಪುಣ್ಯದಿಂದ ಮಕ್ಕಳು ಉತ್ತಮ ಹೆಸರುವಾಸಿಯಾಗ್ತಾರೆ. ಉಳಿದ ಮನುಷ್ಯರು ಅವರ ಹಿಂಬಾಲಕರಾಗಿ ಅವರು ಜೀವನವನ್ನು ನಡೆಸ್ತಾರೆ. ಆದ್ದರಿಂದ ಸರಸ್ವತಿಯ ಕೃಪಾಕಟಾಕ್ಷ, ಲಕ್ಷ್ಮೀದೇವಿಯ ಸುರಕ್ಷಾ ಇದು ಅತ್ಯಂತ ಅವಶ್ಯಕವಾದದ್ದು ಅಂತ ಹೇಳುತ್ತಾರೆ. ಇನ್ನು ಹರ, ಬಹುರೂಪ, ತ್ರ್ಯಂಬಕ, ಅಪರಾಜಿತ, ವೃಷಾಕಪಿ, ಶಂಭು, ಕಪರ್ದಿ, ರೈವತ, ಮೃದವ್ಯಾಧ, ಸರ್ಪ ಮತ್ತು ಕಪಾಲಿ ಇವರೇ ಏಕಾದಶ ರುದ್ರರು ಅಂತ ಪ್ರಸಿದ್ಧಿಯನ್ನು ಪಡೀತಾರೆ. ಇನ್ನು ಕಶ್ಯಪರ ಪತ್ನಿಯಾಗಿರ್ತಕ್ಕಂತಹ ಅದಿತಿ, ದಿತಿ, ಧನು, ಅರಿಷ್ಟ, ಸುರಸ, ಕಷ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರ, ಕದ್ರು, ಮುನಿ ಈ 13 ಮಂದಿ ಕಶ್ಯಪರ ಪತ್ನಿಯರು. ಇನ್ನು 12 ಆದಿತ್ಯರು, ಅದಿತಿಯ ಗರ್ಭದಲ್ಲಿ ಬಂದವರೇ ಈ 12 ಆದಿತ್ಯರು. ಇವರು 12 ಮಂದಿ ವಿಷ್ಣು, ಇಂದ್ರ, ಅರ್ಯಮ, ಧಾತ, ತ್ವಷ್ಟ, ಪೂಷ್ಟ, ವಿವಸ್ವಾನ್, ಸವಿತಾ, ಮಿತ್ರ, ವರುಣ, ಅಂಶ, ಭಗ ಅಂತ ಈ 12 ಮಂದಿ ಅದಿತಿಯಲ್ಲಿ ಜನ್ಮವನ್ನು ಪಡೆದಿದ್ದರಿಂದ ಇವರಿಗೆ 12 ಆದಿತ್ಯರು ಅಂತ ಅವರು ಜಗತ್ತಿನಲ್ಲಿ ಪ್ರಸಿದ್ಧರಾಗ್ತಾರೆ. ಇವರಲ್ಲಿ ವಿಷ್ಣುವನ್ನು ಪ್ರಧಾನವಾಗಿ ಅಲ್ಲಿ ಅವನು ಉತ್ತಮನಾಗಿ ತೋರುತ್ತಾನೆ ಜಗತ್ತಿನಲ್ಲಿ. ಇಲ್ಲಿಯೇ ಮತ್ತೊಂದು ಕವಲೊಡೆದು ರಾಜಋಷಿಯಾಗಿ ಕೃಶಾಶ್ವನಿಗೆ ವೈದಿಕ ಕ್ಷಾತ್ರ ಎರಡೂ ಸಿದ್ಧಿ ಇರುತ್ತದೆ. ಎಷ್ಟೇ ಉತ್ತಮನಾಗಿರ್ತಕ್ಕಂತಹ ರಾಜಋಷಿಯಾಗಿರ್ತಕ್ಕಂಥವನು ಅವನು ಬ್ರಹ್ಮರ್ಷಿಗಳಿಂದ ಪ್ರತ್ಯಂಗಿಕ ರುಕ್ಕುಗಳು ಮತ್ತು ಎಲ್ಲವೂ ಮುಖೋದ್ಗತವಾಗಿರುತ್ತದೆ. ದೇವತೆಗಳು ಅವನಿಗೆ ಆಯುಧಗಳನ್ನು ಕೊಡುತ್ತಾರೆ ಅಂತ ನಾವು ತಿಳಿಸ್ತಾರೆ. ಅಷ್ಟು ಉತ್ತಮನಾಗಿರ್ತಕ್ಕಂಥವರು. ಇನ್ನು ಕಶ್ಯಪ ಪತ್ನಿಯಾದಂತಹ ದ್ವಿತೀಯ ಮಕ್ಕಳಾಗಿ ಲೋಕಕಂಟಕರಾಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು ಅಲ್ಲಿ ಜನ್ಮವನ್ನು ಪಡೆಯುತ್ತಾರೆ. ಅವಳಲ್ಲಿ ಸಿಂಹಿಕೆ ಅಂತಲೂ ಮತ್ತೊಬ್ಬ ಕನ್ಯೆಯೂ ಕೂಡ ಜನ್ಮವನ್ನು ಪಡೆಯುತ್ತಾಳೆ.
ಅವಳ ಮಕ್ಕಳೆಲ್ಲರೂ ಸೈಹಿಕೇಯರು ಅಂತ ಪ್ರಸಿದ್ಧರಾಗ್ತಾರೆ. ಅವರಲ್ಲಿ ಸೂರ್ಯಚಂದ್ರರನ್ನೂ ಪೀಡಿಸುವಂತಹ ರಾಹು ಇವನು ಪ್ರಮುಖನಾಗ್ತಾನೆ ಅಂತ ಅವನು ಹೇಳ್ತಾರೆ. ಇನ್ನು ಹಿರಣ್ಯಕಶಿಪುವಿನ ಮಕ್ಕಳಾಗಿ ಅನುಲ್ಲಾದ, ಲ್ಲಾದ, ಪ್ರಹ್ಲಾದ, ಸಂಹ್ಲಾದ ಅಂತ 4 ಜನ ಮಕ್ಕಳನ್ನು ಪಡೀತಾರೆ. ನಮಗೆ ಗೊತ್ತಿರೋದು ಪ್ರಹ್ಲಾದ ಒಬ್ಬನೇ. ನೋಡಿ, ಹರಿವಂಶ, ಅದು ಯಾಕೆ ಹರಿವಂಶ ಕೇಳಬೇಕು ಅಂದರೆ ಈ ಕಾರಣಕ್ಕೆ, ಎಲ್ಲ ವಂಶವೃಕ್ಷವನ್ನು ತಿಳಿಸಿಕೊಡುತ್ತದೆ. ಆದ್ದರಿಂದ ಹಾಗೆ 4 ಜನ ಅಲ್ಲಿ ಮಕ್ಕಳನ್ನು ಪಡೀತಾನೆ. ದೇವತೆಗಳ ಸಭೆಯಲ್ಲಿ ಪ್ರಹ್ಲಾದ ಹೇಳ್ತಾನಂತೆ. ಆ ಪ್ರಹ್ಲಾದ ಹೇಳಿದ್ದೇ ಅಲ್ಲಿ ತೀರ್ಮಾನ. ಅಷ್ಟು ಪ್ರಹ್ಲಾದನ ಮಹತ್ವ ಅಂತ ಹೇಳ್ತಾರೆ. ಈ ಪ್ರಹ್ಲಾದನ ಮಗನೇ ವಿರೋಚನ, ವಿರೋಚನನ ಮಗನೇ ಬಲಿ, ಬಲಿಯ 100 ಮಕ್ಕಳಲ್ಲಿ ಮೊದಲೇ ಇರತಕ್ಕಂಥವನೇ ಬಾಣಾಸುರ. ಅತ್ಯಂತ ಕೀರ್ತಿವಂತನಾಗಿರ್ತಕ್ಕಂಥವನು, ರುದ್ರದೇವರಿಗೆ ಅತಿಯಾಗಿ ಪ್ರೀತಿಯಾಗಿರ್ತಕ್ಕಂಥವನು. ಅವನ ತಪಸ್ಸಿನಿಂದ ರುದ್ರದೇವರನ್ನು ಪ್ರೀತಿಗೊಳಿಸಿ ಅಲ್ಲಿ ಹೇಳ್ತಾರೆ, ನಿನ್ನ ಹತ್ತಿರವೇ ಯಾವಾಗಲೂ ನಾನು ವಿಹಾರವನ್ನು ಮಾಡಬೇಕು ಅಂತ ಹೇಳಿದಾಗ ಅಂತಹ ವರವನ್ನು ಪಡೆದಿರ್ತಕ್ಕಂಥವರು ರುದ್ರದೇವರಿಂದ. ಆದ್ದರಿಂದ ಇವನು ಆಗಾಗ ಕೈಲಾಸಕ್ಕೆ ಕುಟುಂಬ ಸಮೇತ ಹೋಗಿ ಬರ್ತಾ ಇರ್ತಾನಂತೆ. ರುದ್ರದೇವರ ಲೀಲೆ ಕಂಡು ಆನಂದದಿಂದ ಹೊರಗೆ ಬರ್ತಾ ಇದ್ದಾನೆ. ಇದು ರುದ್ರದೇವರ ವಾತ್ಸಲ್ಯ ಅಂತಲೂ ತಿಳಿಸ್ತಾರೆ ಮತ್ತು ಬಾಣನ ಅದೃಷ್ಟ ಅಂತಲೂ ತಿಳಿಸ್ತಾರೆ. ಯಾಕೆಂದರೆ ಒಂದು ಬಾರಿ ದೇವತೆಗಳೇ ರುದ್ರದೇವರ ಕಡೆ ಹೋಗಬೇಕು ಅಂದರೆ ಎಷ್ಟೋ ಉತ್ತಮವಾಗಿರ್ತಕ್ಕಂತಹ ಕಾರ್ಯ ಇದ್ದರೆ ಮಾತ್ರ ಹೋಗಲಿಕ್ಕೆ ಸಾಧ್ಯ. ಆದರೆ ಬಾಣ ಹೀಗೆ ತನಗೆ ಬೇಕಂದಾಗ ಅಲ್ಲಿ ಹೋಗಿ ಬರಬೇಕು ಅಂದರೆ ಅವನ ಆ ರುದ್ರದೇವರ ವಾತ್ಸಲ್ಯ ಅವನ ಮೇಲೆ ಎಷ್ಟಿತ್ತು ಅಂತ ಅನ್ನೋದನ್ನು ತಿಳಿಸ್ತಾರೆ. ಇನ್ನು ಧನುವಿನ ಮಕ್ಕಳೇ ದಾನವರು ಅಂತ ಪ್ರಸಿದ್ಧರಾದದ್ದು. ಇವರು 100 ಜನ. ಇವರಲ್ಲಿ ವಿಪ್ರಚಿತ್ತಿ ಅಂತನವರು ಪ್ರಧಾನನಾಗಿರ್ತಕ್ಕಂಥವನು. ಇನ್ನು ಅದಿತಿಯಲ್ಲಿ ವಿಷ್ಣು ಅಂತನ್ನುವ ಒಟ್ಟು ಈ ಅದಿತಿಯ ಮಕ್ಕಳು ದೈತ್ಯರು, ಅಂದರೆ ಆದಿತ್ಯರು, 12 ಆದಿತ್ಯರು ಅಂತ ಅಲ್ಲಿ ಪ್ರಸಿದ್ಧರಾಗ್ತಾರೆ. ತಾಮ್ರ ಅಂತನ್ನುವಗಳಲ್ಲಿ ಕಾಕಿ, ಶೇರಿ, ಭಾಸಿ, ಸುಗ್ರೀವಿ, ಶುಚಿ, ಗೃದ್ಧಿಕ ಅಂತನವರು ಜನವನ್ನು ಪಡೀತಾರೆ. ಇವರಿಗೆ ಕ್ರಮವಾಗಿ ಕಾಗೆ, ಗೂಬೆ, ಕಪೋತ, ಕೋಳಿ, ರಣಹದ್ದು, ನೀರುಕೋಳಿ, ಕುದುರೆ, ಒಂಟೆ, ಕತ್ತೆ ಇವುಗಳು ಜನ್ಮವನ್ನು ಪಡೀತವೆ. ಇವರನ್ನೆಲ್ಲ ತಾಮ್ರ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇನ್ನು ವಿನತ ಅಂತನ್ನುವಳಲ್ಲಿ ಕಶ್ಯಪರ ಪತ್ನಿಯಾಗಿರ್ತಕ್ಕಂಥವಳು. ಅಲ್ಲಿ ಅರುಣ ಮತ್ತು ಗರುಡ ಅಂತನ್ನುವರು ಜನ್ಮವನ್ನು ಪಡೀತಾರೆ. ಗರುಡನು ಪಕ್ಷಿಗಳಲ್ಲಿ ಶ್ರೇಷ್ಠನಾಗಿ, ಸುಂದರ ರೆಕ್ಕೆಗಳಿಂದ ಕೂಡಿದವನಾಗಿ, ಸಾಹಸ ಕರ್ಮಗಳಿಗೆ ಪ್ರಸಿದ್ಧನಾಗಿ, ಶತ್ರುಗಳಿಗೆ ಭಯಂಕರನಾಗಿ ಅವನು ಇರ್ತಾನೆ. ಅರುಣ ಇವನು ಸೂರ್ಯನ ಸಾರಥಿಯಾಗಿ ಪ್ರಖ್ಯಾತನಾಗ್ತಾನೆ ಅಂಥೇಳಿ ಬೆಳಗಿನ ಸಮಯದಲ್ಲಿ 3:45 ಸಮಯಕ್ಕೆ ಅರುಣೋದಯ ಕಾಲ ಅಂತ ಕರೀತಾರೆ. ಅದು ಅವನಿಂದ ಪ್ರಸಿದ್ಧವಾದದ್ದು ಅಂತ ತಿಳಿಸ್ತಾರೆ. ಇನ್ನು ಸುರಸ ಅಂತನ್ನುವಳಲ್ಲಿ ಕಶ್ಯಪತ್ನಿಯಾದ ಇವಳಿಂದ ಸರ್ಪಗಳು ಜನ್ಮವನ್ನು ಪಡೀತವೆ ಅಂತ ಹೇಳ್ತಾರೆ. ಆಕಾಶದಲ್ಲಿಯೂ ಸಂಚಾರ ಮಾಡತಕ್ಕಂತಹ ಸಾಮರ್ಥ್ಯ ಆ ಸರ್ಪಗಳಿಗೆ ಇತ್ತು ಅಂತ ಹೇಳ್ತಾರೆ. ಅನೇಕ ಹೆಡೆಗಳನ್ನು ಹೊಂದಿರತಕ್ಕಂಥದ್ದು, ವಿಶಾಲವಾದ ಶರೀರ, ಸಾವಿರಾರು ಸರ್ಪಗಳು ಇವಳಿಂದ ಜನ್ಮವನ್ನು ಪಡೆದವು ಅಂತ ಹೇಳ್ತಾರೆ. ಇನ್ನು ಕದ್ರುಗಳು ಹಾಗೂ ಸರ್ಪ ಸಂತತಿಯ ವಿಚಾರವನ್ನು ತಿಳಿಸ್ತಾರೆ. ಕಶ್ಯಪತ್ನಿಯಾದ ಕದ್ರುವು ಕೂಡ ಸರ್ಪಗಳ ಜನ್ಮವನ್ನು ಕೊಟ್ಟಿರ್ತಕ್ಕಂಥವಳು. ಸಾವಿರಾರು ಸರ್ಪಗಳ ಸಂತತಿ ಇವಳಿಂದ ಜನ್ಮವನ್ನು ಪಡೀತು ಅಂತ ತಿಳಿಸ್ತಾರೆ. ಎಲ್ಲದಕ್ಕೂ ಅನೇಕ ಹೆಡೆಗಳಿದ್ದವು ಅಂತ ಹೇಳ್ತಾರೆ. ಇವೆಲ್ಲವೂ ಗರುಡನ ಅಧೀನವಾಗಿದ್ದವು ಅಂತ ತಿಳಿಸ್ತಾರೆ. ಸರ್ಪಗಳಲ್ಲಿ ಪ್ರಧಾನವಾದದ್ದು ಶೇಷ, ವಾಸುಕಿ, ತಕ್ಷಕ, ಐರಾವತ, ಮಹಾಸರ್ಪ, ಕಂಬಲ, ಅಶ್ವತರ, ಏಲಾಪತ್ರ, ಶಂಖ, ಕರ್ಕೋಟಕ, ಧನಂಜಯ, ಮಹಾನೀಲ, ಮಹಾಕರ್ಣ, ಧೃತರಾಷ್ಟ್ರ, ಬಲಾಹಕ, ಕುಹರ, ಪುಷ್ಪದೌಷ್ಟ್ರ, ದುರ್ಮುಖ, ಸುಮುಖ, ಶಂಖ, ಶಂಖಪಾಲ, ಕಪಿಲ, ವಾಮನ, ಏಹುಷಿ, ಶಂಖರೋಮ, ಮಣಿ ಇವು ಅತ್ಯಂತ ಸರ್ಪಗಳಲ್ಲಿ ಪ್ರಧಾನವಾದದ್ದು ಅಂತ ಹೇಳ್ತಾರೆ. ಇವೆಲ್ಲವೂ ಗರುಡನಿಂದ ಸಂಹಾರ ಮಾಡಲ್ಪಟ್ಟಿತು ಅಂತ ತಿಳಿಸ್ತಾರೆ. ಇನ್ನು ಕ್ರೋಧವಶ ಅಂತನ್ನುವಲ್ಲಿ ಸರ್ಪಗಳ ರಾಶಿಯಲ್ಲೇ ಕ್ರೋಧವಶ ಅಂತನ್ನುವ ಒಂದು ಗುಂಪು. ಇವು ಗಾಳಿಯಲ್ಲೇ ಆಹಾರವಾಗಿ ಸ್ವೀಕಾರ ಮಾಡ್ತವೆ. ಇವುಗಳ ಸಂಖ್ಯೆ 14,000. ಇವೆಲ್ಲ ಕ್ರೂರ ಸರ್ಪಗಳಾದ್ದರಿಂದ ಅವಕ್ಕೆ ಕ್ರೋಧವಶ ಅಂತನ್ನುವ ಹೆಸರಿಂದ ಕರೀತಾರೆ. ಇವೆಲ್ಲವುಗಳಿಗೂ
ಕೋರೆ ಹಲ್ಲುಗಳು ಇವೆ ಅಂತ ತಿಳಿಸ್ತಾರೆ. ಇನ್ನು ಸುರಭಿ ಅಂತನ್ನುವುಗಳಲ್ಲಿ ಎಮ್ಮೆ ಹಸು ಜನ್ಮವನ್ನು ಪಡೀತವಂತೆ. ಇರ ಅಂತನ್ನುವುಗಳಲ್ಲಿ ಮರ ಗಿಡ ಬಳ್ಳಿ ಹುಲ್ಲು ಜನ್ಮವನ್ನು ಪಡೀತವಂತೆ. ಖಶ ಅಂತನ್ನುವುಗಳಲ್ಲಿ ಯಕ್ಷ ಮತ್ತು ರಾಕ್ಷಸರು ಜನ್ಮವನ್ನು ಪಡೀತಾರೆ. ಮುನಿ ಅಂತನ್ನುವುಗಳಲ್ಲಿ ಅಪ್ಸರಾ ಸ್ತ್ರೀಯರು ಜನ್ಮವನ್ನು ಪಡೆಯುತ್ತಾರೆ. ಅರಿಷ್ಟ ಅಂತನ್ನುವುಗಳಲ್ಲಿ ಗಂಧರ್ವರೆಲ್ಲರೂ ರಾಶಿ ರಾಶಿಯಾಗಿ ಜನ್ಮವನ್ನು ಪಡೀತಾರಂತೆ. ಹೀಗೆ ಕಶ್ಯಪರಿಂದ ಹುಟ್ಟಿದ ಸಂತತಿಯೇ ಇಲ್ಲ, ಎಲ್ಲ ವಿಧವಾದ ಸಂತತಿ ಕಶ್ಯಪರಿಂದ ಬಂತು ಅಂತನ್ನುವುದನ್ನು ತಿಳಿಸ್ತಾರೆ. ಪ್ರಾಣಿ ಪಶು ಪಕ್ಷಿ ಸಸ್ಯ ಮರ ಗಂಧರ್ವ ರಾಕ್ಷಸ ದೈತ್ಯ ಅಪ್ಸರಾ ಸ್ತ್ರೀಯರು ಮನುಷ್ಯರು ಎಲ್ಲರೂ ಕಶ್ಯಪರ ಅನೇಕ ವಿಧವಾದ ಪತ್ನಿಯರಿಂದ ಜಗತ್ತಿಗೆ ಬಂದರು ಅಂತಹ ಸೃಷ್ಟಿಯನ್ನು ಕಶ್ಯಪರು ಮಾಡಿದರು ಅಂತ ಹೇಳ್ತಾರೆ. ಈ ಅಗಾಧವಾದ ಹಿನ್ನೆಲೆ ಇದ್ದದ್ದರಿಂದಲೇ ವ್ಯಕ್ತಿಗಳ ಗೋತ್ರ ಗೊತ್ತಾಗದೇ ಇದ್ದಾಗ ಕಶ್ಯಪ ಗೋತ್ರ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಕಾರಣಕ್ಕಾಗಿ, ಯಾಕೆಂದರೆ ಅಷ್ಟು ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಇವ್ರು ಯಾರೋ ಕೊನೆಯ ಪಕ್ಷ ಯಾವ ಗೋತ್ರ ಗೊತ್ತಿಲ್ಲದಿದ್ರು ಆ ಯಾವುದಾದ್ರೂ ಒಂದರಿಂದ ಇವರು ಬಂದಿರ್ತಾರೆ ಅಂತನ್ನುವುದಕ್ಕಾಗಿ ಕಶ್ಯಪ ಗೋತ್ರ ಅಂತನ್ನುವುದನ್ನು ಹೇಳಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಏತೇ ಕಶ್ಯಪಾದಯಾದಾಹ ಕೀರ್ತಿತಾಸ್ತಾಣು ಜಂಗಮಾಹ, ಅಷ್ಟು ಆ ಕಶ್ಯಪರ ಒಂದು ಮಹಾತ್ಮೆ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಈ ಹರಿವಂಶದ ಕಥೆಗಳ ಸಾಗರ ಇದು ಸಂಸಾರದ ಸಮುದ್ರವೇ ಅಂತನ್ನುವುದನ್ನು ತಿಳಿಸ್ತಾರೆ. ಯಾಕೆಂದರೆ ಸಂಸಾರದಲ್ಲೂ ಆಗಾಗ ಅಲೆಗಳು ಬರ್ತಾ ಇರ್ತದೆ. ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಸುಖ. ಕೆಲವೊಮ್ಮೆ ದುಃಖ ಹೇಗಿರ್ತದೆ ಅಂದರೆ ಯಾಕಾದರೂ ನಾನು ಈ ಸಂಸಾರದಲ್ಲಿ ಬಂದಿದ್ದೇನೆ ಅಂತ ಅನ್ನುವಂತೆ ಇರ್ತದೆ ಕೆಲವೊಮ್ಮೆ. ಆದ್ದರಿಂದ ಹಾಗೆ ನೋಡಿ, ನಾವು ಸಮುದ್ರದಲ್ಲಿ ಹೋದಾಗ ಒಮ್ಮೆ ಭಾರಿ ಆನಂದ ಅನ್ನಿಸ್ತದೆ, ಒಮ್ಮೆ ಅದೇ ದುಃಖ ಅಂತ ಅನ್ನಿಸ್ತದೆ. ಯಾಕಂದರೆ ಅದನ್ನು ಆ ಅಲೆಗಳನ್ನು ತಡೆದುಕೊಳ್ಳಿಕ್ಕೂ ನಮಗಾಗೋದಿಲ್ಲ. ಹಾಗೆ ನಮ್ಮ ಜೀವನ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಯಾಕಂದರೆ ಕಷ್ಟ ಅಂತನ್ನುವುದನ್ನು ಬರಬಾರದು ಅಂತಂದರೆ ಎಂದಿಗೂ ಸಾಧ್ಯ ಇಲ್ಲ. ಜೀವನದಲ್ಲಿ ಕಷ್ಟವೂ ಇರಬೇಕು, ಸುಖವೂ ಇರಬೇಕು. ಅಂದಾಗ ಅದು ಜೀವನ ಅಂತ ಕರೆಸಿಕೊಳ್ಳುತ್ತದೆ. ಬರೀ ಸುಖದಿಂದ ನಾನು ಜೀವನ ಮಾಡ್ತೇನೆ ಅಂದರೆ ಅದು ಎಂದಿಗೂ ಅಲ್ಲ. ಆದ್ದರಿಂದ ಸಾಮರಸ್ಯದಿಂದ ಜೀವನವನ್ನು ನಡೆಸಬೇಕು. ಪತಿ ಪತ್ನಿಯರಲ್ಲಿ ಸಾಮರಸ್ಯ ಇರಬೇಕು. ಅಂದಾಗ ಮಾತ್ರ ಉತ್ತಮವಾದ ಮಕ್ಕಳ ಜನನವಾಗ್ತದೆ, ಆ ಮಕ್ಕಳ ಪೋಷಣೆ ಆಗ್ತದೆ, ಆ ಮಕ್ಕಳ ನಾವು ಉತ್ತಮರನ್ನು ಬೆಳೆಸಬಹುದು. ಇಲ್ಲದೇ ಇದ್ದರೆ ಇಲ್ಲ ಅಂತ ನಾವು ತಿಳಿಸ್ತಾರೆ. ಅಂತೆಯೇ ಗರ್ಭದಲ್ಲಿ ಮಗುವಿನ ಬಗ್ಗೆ ಆತಂಕ ಆದರ ಪರಿಹಾರ ಎರಡನ್ನು ತಿಳಿಸ್ತಾರೆ. ಸೂರ್ಯ ಅದಿತಿಯ ಗರ್ಭದಲ್ಲಿದ್ದಾಗ ಅಲ್ಲಿ ಆಶ್ರಮದ ಬಾಗಿಲ ಬಳಿ ಬುಧ ಭಿಕ್ಷೆ ಬೇಡಲಿಕ್ಕಾಗಿ ಬರ್ತಾನೆ. ಭಾರಿ ಜ್ಞಾನಿ ಇವನು, ಎಲ್ಲ ಜಗತ್ತಿನಲ್ಲಿ ಪೂಜೆಯಂತನಾಗಿರ್ತಕ್ಕಂಥವನು. ಅವನ ತೇಜಸ್ಸನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು. ಅಂತಹ ಬುಧ ಭಿಕ್ಷಾಂದೇಹಿ ಅಂತ ಕೂಗಿಕೊಂಡಾಗ ಆಶ್ರಮದಲ್ಲಿ ಗಂಡನಾದಂತಹ ಕಶ್ಯಪರಿರಲಿಲ್ಲ, ಅದಿತಿ ಮಾತ್ರ ಇದ್ದು ಆಕೆ ತುಂಬು ಗರ್ಭಿಣಿ, ಏಳಲಿಕ್ಕೂ ಆಗದೆ ಕೂಡಲಿಕ್ಕೂ ಆಗದೆ ಇರತಕ್ಕಂತಹ ದಿನಗಳು. ಅಷ್ಟರೊಳಗೆ ಅತಿಥಿಯಾಗಿ ಬಂದಾಗ ಅವರಿಗೆ ನಾವು ಗೌರವವನ್ನು ಕೊಡಲೇಬೇಕು, ಅವರಿಗೆ ಮರ್ಯಾದೆಯನ್ನು ಕೊಡಲೇಬೇಕು. ಭಿಕ್ಷಾಂದೇಹಿ ಅಂತ ಮತ್ತೆ ಎರಡನೇ ಬಾರಿ ಅವನು ಕೂಗ್ತಾನೆ. ಆಗ ಎಚ್ಚೆತ್ತು ಗರ್ಭವನ್ನು ಹೊತ್ತು ಎದ್ದು ಏಳಲಿಕ್ಕಾಗಿ ತಡವಾಗ್ತದೆ. ಗೋಡೆ ಹಿಡಿದು ಬಾಗಿಲ ಬಳಿ ನಿಧಾನವಾಗಿ ಹೆಜ್ಜೆ ಹಾಕಿ ಬರ್ತಾಳೆ. ಅಷ್ಟರಲ್ಲಿ ಬುಧನಿಗೆ ಕೋಪ ಬಂದು ಬಿಡುತ್ತದೆ. ಬಂದಂತಹ ಕೋಪದಿಂದ ಅತಿಥಿ ರೂಪನಾಗಿ ನಾನು ಬಂದಾಗ ಇಷ್ಟು ಕೂಗಿದಾಗಲೂ ನೀನು ನಿಧಾನವಾಗಿ ಬರ್ತಾ ಇದ್ದಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ನಾನು ಗರ್ಭಿಣಿ ಇದ್ದೇನೆ, ಬೇಗ ಬರಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಆಯಾಸವಾಗ್ತಾ ಇದೆ ಅಂತಂದಾಗ ಅದು ಯಾವುದು ವಿಚಾರ ಮಾಡದೇನೆ ಗರ್ಭದ ನೆಪ ಮಾಡಿ ನೀನು ನಿಧಾನ ಮಾಡ್ತಾ ಇದ್ದಿ ಅಂತ ಹೇಳಿ ಗರ್ಭದಲ್ಲಿರುವ ಮಗು ಅದು ಮರಣ ಹೊಂದಲಿ ಅಂತ ಆ ಬುಧ ಶಾಪ ಕೊಡ್ತಾನೆ. ಆತುರದಲ್ಲಿ ಭಯಂಕರವಾದ ಶಾಪ ಕೊಟ್ಟ. ಅಂದರೆ ಎಷ್ಟೇ ಜ್ಞಾನಿಯಾದರೂ ಆತುರದಲ್ಲಿ ಸಿಟ್ಟಿನ ಭರದಲ್ಲಿ ಅವನು ತಪ್ಪನ್ನೇ ಮಾಡ್ತಾನೆ ಅಂತನ್ನುವುದನ್ನು ಇಲ್ಲಿ ಈ ಬುಧನಿಂದ ನಮಗೆ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಎಂದಿಗೂ ಆಕ್ರೋಶಕ್ಕೆ ನೋಡ್ರಿ, ನಮಗೆ ಸಿಟ್ಟು ಬರ್ತದೆ ಅಂತಾದ್ರೂ ಒಂದು ಕ್ಷಣ ಎಲ್ಲೋ ಬಿಟ್ಟು ಹೋಗಿಬಿಡಬೇಕು, ಅಥವಾ ಅವ್ರ ಜೊತೆ ಮಾತನಾಡೋದಾದರೂ ಬಿಡಬೇಕು. ಇಬ್ಬರು ಜಗಳಾಡ್ತಾ ಇದ್ದೀವಿ ಅಂದರೆ ಒಬ್ಬರು ಸುಮ್ಮನೆ ಆಗಿಬಿಟ್ರೆ ಆಟೋಮೆಟಿಕ್ ಆಗಿ ಇನ್ನೊಬ್ಬರು ಎಷ್ಟೊತ್ತು ಮಾತನಾಡ್ತಾರೆ, ಅವರು ಎಷ್ಟೊತ್ತು ಬೈಲಿಕ್ಕೆ ಸಾಧ್ಯ ಇದೆ? 1 ನಿಮಿಷ 2 ನಿಮಿಷ 5 ನಿಮಿಷ ಮುಂದೆ ತಾವೇ ಸುಮ್ಮನೆ ಆಗಿಬಿಡ್ತಾರೆ. ಇಲ್ಲದೇ ಇದ್ದರೆ ಈಗ ಅವರು ಬೈತಾರೆ ಅಂತ ಹೇಳಿ ನಾನು ಉಲ್ಟಾ ಅವ್ರಿಗೆ ಬೈಲಿಕ್ಕೆ ನಿಂತು ನಾನು ಅವ್ರ ಜೊತೆ ಜಗಳಾಡಿ ಮಾಡ್ಲಿಕ್ಕೆ ನಿಂತರೆ ಎಂದಿಗೂ ಅದು ಪರಿಹಾರವಾಗಲಿಕ್ಕೆ ಸಾಧ್ಯ ಇಲ್ಲ.
ಆದ್ದರಿಂದ ಹಾಗೆ ತಿಳಿದು ಇರಬೇಕು. ಆದ್ದರಿಂದ ಆಕ್ರೋಶಕ್ಕೆ ಎಂದಿಗೂ ಸ್ಥಳವನ್ನು ಕೊಡಬಾರದು ಅಂತ ಹೇಳ್ತಾರೆ. ಬುಧ ಎಳೆಯ ತಪಸ್ವಿ ಏನಲ್ಲ, ಭಾರಿ ಉತ್ತಮನಾಗಿರ್ತಕ್ಕಂತಹ ತಪಸ್ವಿ. ಅದರಲ್ಲೂ ತನ್ನಿಂದ ಸ್ವಲ್ಪ ತಡ ಆಗಿರಬಹುದು, ಅದಕ್ಕೆ ಗರ್ಭ ಸಾಯಲಿ ಅಂತ ಶಾಪ ಕೊಟ್ಟಿದ್ದಾನೆ ಅಂತ ತಿಳಿದಾಗ ಅದಿತಿಗೆ ಅಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಅಳತಾ ಜೋತುಮೋರೆ ಹಾಕಿಕೊಂಡು ಆಶ್ರಮದಲ್ಲಿ ಕುಳಿತುಕೊಳ್ಳುತ್ತಾಳೆ. ಎಲ್ಲೂ ಅಲ್ಲಾಡೋದಿಲ್ಲ. ಈ ಕಡೆಗೆ ಕಶ್ಯಪರು ಕೂಡ ಕಗ್ಗಾಲಾಗ್ತಾರೆ. ಬೆಳಗ್ಗೆ ನಗನಗ್ತಾ ಇದ್ದಂತಹ ಪತ್ನಿ ಈಗ ಅಳುಮುಖದಿಂದ ಇದ್ದಾಳೆ ಅಂದರೆ ಹೇಗೆ ಅಂತ ಅವರು ಕೂಡ ದುಃಖವನ್ನು ಹೊಂದುತ್ತಾರೆ. ಅವಳು ಅಂಜುತ್ತಾ ಅಳುತ್ತಾ ಬುಧ ಕೊಟ್ಟಿರುವ ಶಾಪ, ಅದರಿಂದ ಗರ್ಭದಲ್ಲಿರುವಂತಹ ಮಗು, ಆ ಮಗುವಿನ ಮರಣ ಅಂತಂದರೆ ಬಹಳ ಭಯವಾಗ್ತದೆ. ಕಶ್ಯಪರು ಯಾವುದು ವಿಚಾರ ಮಾಡಲಿಲ್ಲ. ಬುಧ ಒಳ್ಳೆಯ ಜ್ಞಾನಿ, ಅವನನ್ನೇನು ನಾವು ಅವಹೇಳನ ಮಾಡಿಲ್ಲ ಅಂದ ಮೇಲೆ ಇದ್ಯಾವ ಶಾಪ ನಮಗೆ ತಟ್ಟುತ್ತದೆ ಅಂತ ಅವರು ವಿಚಾರವನ್ನು ಮಾಡಿ ತಾನು ಸನ್ಮಾರ್ಗದಲ್ಲಿ ನಿರತರಾಗಿ ಅಂದರೆ ಹೇಳ್ತಾರೆ, ನಾವು ತಾಳ್ಮೆ ಎಷ್ಟು ಇರುತ್ತದೆ ಅಷ್ಟು ಉತ್ತಮವಾದಂತಹ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ತಾಳ್ಮೆ ಅಂಥೇಳಿ ನೋಡಿ, ಶ್ರಾದ್ದ ಕರ್ಮದಲ್ಲಿ ನಾವು ಯಾಕೆ ಸಿಟ್ಟಿಗೆ ಬರಬಾರ್ದು ಅಂತ ಬ್ರಾಹ್ಮಣರು ಹೇಳ್ತಾರೆ ಅಂದರೆ ಅಲ್ಲಿ ತಾಳ್ಮೆ ಬಹಳ ಮುಖ್ಯ. ಯಾಕಂದರೆ ಒಮ್ಮೆ ಸವ್ಯಾಮ ಅಪಸವ್ಯಾಮ ಹೇಳಬೇಕು, ಒಮ್ಮೆ ಕೂಡಬೇಕು. ಒಂದು ಬಾರಿ ಅಲ್ಲ, ಶ್ರಾದ್ದ ಮುಗಿಯುವವರೆಗೂ ಅನೇಕ ಬಾರಿ ಆ ತರಹದ ಕಾರ್ಯ ಇರ್ತದೆ. ತಾಳ್ಮೆ ಇದ್ದಾಗ ಮಾತ್ರ ಉತ್ತಮ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ತಾಳ್ಮೆ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಾಳ್ಮೆ ಇದು ಅತ್ಯಂತ ಅವಶ್ಯಕವಾದದ್ದು. ಕಶ್ಯಪರು ನೀನೇನೂ ಹೆದರಬೇಡ ಅಂತ ಹೇಳಿ ತಮ್ಮ ತೇಜಸ್ಸನ್ನು ಧಾರ ಎರೆದು ಹೇಳ್ತಾರೆ, ಅಳಬೇಡ, ಗರ್ಭದಲ್ಲಿರುವ ಮಗು ಅದು ಬದುಕಿದೆ, ಅದು ಎಂದಿಗೂ ಸಾಯೋದಿಲ್ಲ. ಹೆಚ್ಚು ಅಂದರೆ ಸತ್ತಂತೆ ಸ್ವಲ್ಪ ಚೇಷ್ಟೆ ಮಾಡಬಹುದೇ ಹೊರತು ಅದು ಎಂದಿಗೂ ಸಾಯೋದಿಲ್ಲ ಅಂತನ್ನುವುದನ್ನು ಆ ಅದಿತಿಗೆ ಅವರು ಹೇಳ್ತಾರೆ. ಆಗ ಗರ್ಭದ ಮಗುವಿನ ಚೇಷ್ಟೆ ಅಷ್ಟಾಗಿ ಗೊತ್ತಾಗದೇ ಇದ್ದರೂ ಹುಟ್ಟಿದ ನಂತರ ಅಧಿಕವಾದ ತೇಜಸ್ಸು, ಆ ಅತ್ಯಧಿಕವಾದ ಕ್ರಿಯಾ ಎನ್ನುವನ್ನು ನೋಡುತ್ತಾರೆ. ಕಶ್ಯಪರು ಶಾಪವನ್ನು ಮಾರ್ಪಡಿಸಿದಂತೆ ಮೃತನಾದಂತೆ ಆಯಿತೇ ಹೊರತು ಗರ್ಭಸ್ಥ ಇರತಕ್ಕಂತಹ ಶಿಶು ಮರಣವಾಗಲಿಲ್ಲ. ಆದ್ದರಿಂದ ಮೃತೇ ಅಂಡೇ ಜಾತಃ ಇತಿ ಮಾರ್ತಾಂಡ. ಆದ್ದರಿಂದ ಗರ್ಭದಲ್ಲಿ ಮರಣವಾದಂತೆ ತೋರಿದ್ದರಿಂದ ಮತ್ತು ಸೂರ್ಯನನ್ನು ಮಾರ್ತಾಂಡ ಅಂತ ಕರೀತಾರೆ. ಅಧಿಕವಾದ ತೇಜಸ್ವಿಯಾಗಿ ಹುಟ್ಟಿದ್ದರಿಂದ ಜಗತ್ತಿಗೆ ಬೆಳಕನ್ನು ನೀಡಬೇಕು, ಧರ್ಮ ಮಾರ್ಗದಲ್ಲಿ ನಡೀಬೇಕು. ಪರಮಾತ್ಮನ ಅನುಗ್ರಹ ಇರುವಾಗ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನಿಗೆ ಮಾರ್ತಾಂಡ ಅಂತನ್ನುವ ಹೆಸರನ್ನು ತಿಳಿಸ್ತಾರೆ. ಲೋಕೋದ್ಧಾರಕನಾಗಿ ವಂಶೋದ್ಧಾರಕನಾಗಿ ಬೆಳೆಯಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಆ ಗರ್ಭಿಣಿಯಾಗಿರ್ತಕ್ಕಂಥವರು ಎಂದಿಗೂ ಆತಂಕದಿಂದ ಜೀವನವನ್ನು ನಾವು ಮಾಡಬಾರದು. ಯಾಕೆಂದರೆ ಎಲ್ಲವೂ ಗರ್ಭದ ಮೇಲೆ ಪರಿಣಾಮವಾಗ್ತದೆ. ಆದ್ದರಿಂದ ಅಂತ ಹೇಳಿ ನೋಡ್ರಿ, ಗರ್ಭಿಣಿ ಸ್ತ್ರೀಯರು ಎಂದಿಗೂ, ಒಟ್ಟಾರೆ ಸುಮಂಗಲಿ ಸ್ತ್ರೀಯರು ಕಣ್ಣಲ್ಲಿ ನೀರು ಹಾಕಬಾರದು. ಯಾಕಂದರೆ ಅದು ಎಂದಿಗೂ ಮನೆಗೆ ಒಳ್ಳೆಯದಲ್ಲ. ಇನ್ನು ಒಟ್ಟಾರೆ ಗರ್ಭಿಣಿ ಸ್ತ್ರೀಯರು ಎಂದಿಗೂ ಗರ್ಭವನ್ನು ಧಾರಣ ಮಾಡಿರುವಾಗ ದುಃಖ ಪಡೋದಾಗಲಿ ಅಥವಾ ಆಯಾಸ ಪಡೋದಾಗಲಿ ಆ ತರಹದ ಎಂದಿಗೂ ಕಾರ್ಯಗಳನ್ನು ಮಾಡಬಾರದು. ಯಾಕೆಂದರೆ ಅದೆಲ್ಲವೂ ಗರ್ಭದ ಮೇಲೆ ಪರಿಣಾಮವಾಗ್ತದೆ ಅಂತ ಹೇಳಿ ತಿಳಿಸ್ತಾರೆ. ಹೀಗೆ ಆ ರೀತಿಯಾಗಿ ಉತ್ತಮವಾಗಿ ಆ ಗರ್ಭವನ್ನು ಅವರು ರಕ್ಷಣೆ ಮಾಡುತ್ತಾರೆ ಅಂತ ತಿಳಿಸ್ತಾರೆ. ಅದಿತಿ ತಾನು ಗಂಡನ ಮೇಲೆ ಇಟ್ಟಂತಹ ಪ್ರೀತಿ ಹಾಗೂ ಕಶ್ಯಪರು ತಾವು ಆಚರಣೆ ಮಾಡತಕ್ಕಂತಹ ಆ ಧರ್ಮ, ಈ ಎಲ್ಲದರಿಂದ ಉತ್ತಮರಾಗಿ ಆ ಶಿಶುವನ್ನು ಗರ್ಭದಲ್ಲಿ ರಕ್ಷಣೆ ಮಾಡ್ತಾರೆ. ತಮ್ಮ ಪುಣ್ಯವನ್ನು ಧಾರೆ ಎರೆದು ಆ ಬರತಕ್ಕಂತಹ ಆಪತ್ತನ್ನು ಅಲ್ಲಿ ಪರಿಹಾರವನ್ನು ಮಾಡ್ತಾರೆ ಅಂತ ನಾವು ತಿಳಿಸ್ತಾರೆ. ಆದ್ದರಿಂದ ಆತಂಕ ಅಪ್ರಯೋಜಕ ಎಂದಿಗೂ ಅಲ್ಲ. ಪರಮಾತ್ಮನಲ್ಲಿ ಭಕ್ತಿ ಇಟ್ಟದ್ದಾದರೆ ಪರಮಾತ್ಮನೇ ಸರ್ವಶಕ್ತನಾಗಿರತಕ್ಕಂಥದ್ದು. ನಾವು ಅಂದ್ಕೊಳ್ತೇವೆ, ಹೌದು ನಾನೇ ರಕ್ಷಣೆ ಮಾಡ್ತೀನಿ, ಯಾವುದು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗರ್ಭದಲ್ಲಿರುವಂತಹ ಶಿಶು ಏನು ಮಾಡ್ತಾ ಇದೆ, ಅದಕ್ಕೆ ಏನು ಬೇಕು ಅಂತ ನಮಗೆ ಗೊತ್ತಾ? ಎಂದಿಗೂ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಪರಮಾತ್ಮನ ಸೃಷ್ಟಿ ಆಗಿದೆ. ಆದ್ದರಿಂದ ಅಂಥೇಳಿ ಎಲ್ಲವನ್ನ ಪರಮಾತ್ಮನ ಹಾಕಿಬಿಡ್ಬೇಕು. ನೋಡಿರಿ, ಎಲ್ಲೋ ನಾವು ಸ್ಟೇಷನ್ಗೆ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಹಮಾಲಿಗೆ ಹೇಗೆ ನಾವೆಲ್ಲ ಹೊರಿಸ್ತೇವೆ ನಾವು ನಮ್ಮ ಭಾರವನ್ನು, ಹಾಗೆ ನಮ್ಮ ಭಾರವನ್ನು ಪರಮಾತ್ಮನ ಮೇಲೆ ಹಾಕಿದಾಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ನಮ್ಮ ಭಾರವನ್ನು ನಾವೇ ಹೊರ್ತೀವಿ ಅಂತ ಆದರೆ ಪರಮಾತ್ಮ ಅಂತಾನೆ, ನೀನೇ ಹೊರ್ತೀನಿ ಅಂದಮೇಲೆ ನಾನೇ ಯಾಕೆ ನಿನಗೆ ಸಹಾಯ ಮಾಡಲಿ, ನೀನೇ ಹೊರು ಅಂತ ಬಿಟ್ಟು ಬಿಡ್ತಾನೆ ಪರಮಾತ್ಮ. ಆದ್ದರಿಂದ ಎಂದಿಗೂ ಹಾಗಲ್ಲ. ಪರಮಾತ್ಮನ ಮೇಲೆ ಭಕ್ತಿಯನ್ನು ಮಾಡಿ ಏನಿದೆ ಎಲ್ಲವೂ ನಿನ್ನ ಅನುಗ್ರಹ, ನೀನೇ ರಕ್ಷಣೆ ಮಾಡಬೇಕು ಅಂತ ಯಾವಾಗಲೂ ಸೂರ್ಯನಾರಾಯಣನ ಸ್ಮರಣೆ,
ಕುಲದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಎಲ್ಲ ಆಪತ್ತು ಕೂಡ ಪರಿಹಾರವಾಗ್ತದೆ ಅಂತ ತಿಳಿಸ್ತಾರೆ. ಹಾಗೆ ಆ ರೀತಿಯಾಗಿ ಗರ್ಭವನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಹೀಗೆ ಅಂದರೆ ವಿವಾಹವಾಗಿ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು, ಉತ್ತಮವಾದ ಮಕ್ಕಳನ್ನು ಪಡೆಯಬೇಕು ಅಂತ ಹೇಳ್ತಾರೆ. ಸೂರ್ಯನ ಕಥೆಯಲ್ಲಿ ನಾವು ಕೇಳುತ್ತೇವೆ, ತ್ವಷ್ಟೃವಿನ ಮಗಳಾದಂತಹ ಸೌಮ್ಯಾದೇವಿಯನ್ನು ವಿವಾಹವಾಗ್ತಾನೆ. ಪ್ರೀತಿಯಿಂದ ವಿವಾಹವಾಗಿ ಸಂಸಾರ ನಡೀತಾ ಇರುತ್ತದೆ. ಆಕೆಯ ಗಂಡನ ಜೊತೆ ಸೇರಿ ಸದ್ಧತಿಯನ್ನಾದರೂ ಪಡೆಯಬೇಕು. ಆದರೆ ಸೂರ್ಯನ ಪ್ರಖರವಾಗಿರತಕ್ಕಂತಹ ಆ ಬಿಸಿಲನ್ನು ತಡೆದುಕೊಳ್ಳಿಕ್ಕಾಗೋದಿಲ್ಲ. ಅವಳ ಕಡೆಯಿಂದ ಸೂರ್ಯನ ಜೊತೆಗೆ ತಡೆದುಕೊಳ್ಳಿಕ್ಕಾಗೋದಿಲ್ಲ ಅಂದಮೇಲೆ ಆ ಸೂರ್ಯನಿಂದ ಮಕ್ಕಳನ್ನು ಪಡಿತಾಳಾದರೆ ಹೇಗೆ? ಅದು ಎಂದಿಗೂ ಸಾಧ್ಯ ಇಲ್ಲ. ಇದೆಲ್ಲವನ್ನ ಕೊನೆಗೆ ಅವಳು ಬಹಳ ದುಃಖವನ್ನು ಪಟ್ಟಾಗ ಅಲ್ಲಿ ಮೊದಲು ವೈವಸ್ವತವನು, ಅವನ ಇನ್ನೊಂದು ಹೆಸರೇ ಶ್ರಾದ್ದದೇವ ಅಂತ, ಪ್ರಜಾಪತಿಯೂ ಆದವನು ಅವನು. ಇನ್ನೊಬ್ಬನು ಯಮನು, ಕನ್ಯೆಯಂತೂ ಯಮುನಾ ಅಂತನುವವಳು ಖ್ಯಾತಿಯನ್ನು ಪಡೆದಿರ್ತಕ್ಕಂಥವಳು. ಯಮ ಯಮುನೆ ಅವರು ಅವಳಿ ಮಕ್ಕಳಾಗಿ ಜನ್ಮವನ್ನು ಪಡೆದಿರ್ತಕ್ಕಂಥವಳು. ಒಟ್ಟು 3 ಮಕ್ಕಳಾಗುವ ತನಕ ಏನೋ ಮಾಡಿ ಅಷ್ಟೆಲ್ಲ ದುಃಖವಾದರೂ ಅದೆಲ್ಲವನ್ನು ತಡೆದುಕೊಂಡಿದ್ಲು. ಯಾವಾಗ 3 ಮಕ್ಕಳನ್ನು ಪಡಿತಾಳೆ ಆಗ ಹೇಳ್ತಾಳೆ, ನಿಮ್ಮ ಜೊತೆ ನನಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವಾಗಲೂ ನೀವು ದಗದಗ ಅಂತ ಉರಿತಾ ಇರುವವರು, ಅಂಥವರ ಜೊತೆ ನಾನು ಜೀವನವನ್ನು ಮಾಡೋದು ಎಂದಿಗೂ ಸಾಧ್ಯ ಇಲ್ಲ ಅಂತ ಈ ಸೌಮ್ಯ ಗೊಂದಲಕ್ಕೊಳಗಾದರು. ಆದರೆ ಇದು ದೂರ ಹೋಗಬೇಕು ಅಂದರೆ ಅದು ಅಷ್ಟು ಸರಳವಾಗಿ ಸಾಧ್ಯ ಇಲ್ಲ. ಅಂದ ಮಾತ್ರಕ್ಕೆ ಗಂಡನಿಗೆ ಅವಮಾನವೂ ಆಗಬಾರದು, ಗಂಡನಿಗೆ ದುಃಖವೂ ಆಗಬಾರದು. ಅದಕ್ಕಾಗಿ ತನ್ನದೇ ಪ್ರತಿರೂಪವಾದ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾಳೆ ಸೌಮ್ಯಾದೇವಿ. ಅವಳೇ ಛಾಯಾದೇವಿ ಅಂತ ಕರೆಸಿಕೊಳ್ತಾಳೆ. ತನ್ನ ಯೋಗ ಶಕ್ತಿಯಿಂದ ತನ್ನಂತೆ ನಗು, ತನ್ನಂತೆ ನಡೆ, ತನ್ನದೇ ಧ್ವನಿ, ತನ್ನದೇ ಮುಖಲಕ್ಷಣ ಎಲ್ಲವನ್ನ ಪ್ರತಿರೂಪವಾದ ಛಾಯಾಳಿಗೆ ಕಲಿಸಿಕೊಡುತ್ತಾಳೆ. ಅವಳು ಹಾಗೆ ಕಲಿತು ಸೂರ್ಯನಿಗೆ ಸಂಶಯ ಬರದೇ ಇರುವಂತೆ ಅವಳನ್ನು ಅಲ್ಲಿ ಇಟ್ಟು ತನ್ನ ಪ್ರಯಾಣ ಸುಗಮ ಆಗಲಿ ಅಂತ ಭಾವಿಸಿ ಸೌಮ್ಯಾದೇವಿ ಛಾಯಾದೇವಿಗೆ ಹೇಳ್ತಾಳಂತೆ, ಛಾಯಾ ನಿನಗೆ ಮಂಗಳವಾಗಲಿ ಅಂತ ಹೇಳಿ ನಾನು ಹೇಳಿಕೊಟ್ಟ ಪಾಠ ಅಭ್ಯಾಸಕ್ಕೆ ಬರಬೇಕು. ನಾನು ತಂದೆಯಾದ ತ್ವಷ್ಟೃವಿನ ಮನೆಗೆ ಹೋಗ್ತಾ ಇದ್ದೇನೆ. ನೀನು ನನ್ನ ಗಂಡನೊಂದಿಗೆ ಸಂದೇಹ ಬರದಂತೆ ಪತ್ನಿಯಾಗಿ ನೀನು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಯಾವುದೇ ಅಂಜಿಕೆ, ಸಂಕೋಚ, ಅಹಂಕಾರ ಯಾವುದು ಬರಬಾರದು. ನನ್ನ ಮಗ ವೈವಸ್ವತವನು ಹಾಗೂ ಯಮುನೆಯರಿಗೂ ಇದನ್ನು ನೀನು ಹೇಳಬಾರದು ಅಂತ ಹೇಳ್ತಾಳೆ. ಸೂರ್ಯನಿಗೂ ಇದರ ಸುಳಿವು ಕೂಡ ತಿಳಿಯಬಾರದು. ನನ್ನ ಮಕ್ಕಳಲ್ಲಿ ಎಂದಿಗೂ ಭೇದವನ್ನು ಮಾಡಬಾರದು ಅಂತ ತಿಳಿಸ್ತಾರೆ. ಛಾಯಾದೇವಿಯು ಕೂಡ ಅದೇ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾಳೆ. ಆದರೆ ಒಳಗೊಳಗೆ ಸೌಮ್ಯೆಯ ಗಂಡನಾದ ಸೂರ್ಯನೊಂದಿಗೆ ವರ್ಷಗಟ್ಟಲೆ ಬಾಳುವಾಗ ಅದು ಒಂದಲ್ಲ ಒಂದು ದಿವಸ ಬಂದೇ ಬರ್ತದೆ. ಎಷ್ಟು ದಿವಸ ಅಂತ ಅದನ್ನು ಒಳಗಿಟ್ಕೊಂಡು ಇರಲಿಕ್ಕೆ ಸಾಧ್ಯ? ಆದ್ದರಿಂದ ಕೊನೆಗೆ ಒಂದು ಆತಂಕ ಅದನ್ನು ಅರಿತು ಛಾಯಾದೇವಿ ಹೇಳ್ತಾಳೆ, ನಿಮ್ಮಂತೆ ನಾನು ನಡೀತೇನೆ ದೇವಿ. ನನ್ನ ತಲೆ ಕೂದಲನ್ನು ಹಿಡಿದು ಎಳೆಯವರೆಗೂ ಮತ್ತು ನನ್ನನ್ನು ಆ ಸೂರ್ಯ ಶಪಿಸುವವರೆಗೂ ನಾನು ಈ ರಹಸ್ಯವನ್ನು ಯಾರಿಗೂ ಹೇಳೋದಿಲ್ಲ. ನೀನು ಸುಖವಾಗಿ ನನ್ನ ತವರಿಗೆ ಹೋಗಬಹುದು ಅಂತ ಹೇಳ್ತಾಳೆ. ಆಕಚ ಗ್ರಹಣಾದೇವಿ ಆಶಾಪಾನ್ ನೈವ ಕರ್ಹಿಚಿತ ಆಖ್ಯಾಸ್ಯಾಮಿ ಮತಂ ತುಭ್ಯೋ ಗಚ್ಚ ದೇವಿ ಯಥಾ ಸುಖಂ. ಸೌಮ್ಯ ಇವಳು ಛಾಯೆಗೆ ಎಲ್ಲವನ್ನ ಹೇಳಿದರೂ ಕೂಡ ಗಂಡನ ಬಳಿ ಬೇರೆಯವಳನ್ನು ಹೆಂಡತಿಯನ್ನಾಗಿಡುವುದಕ್ಕೆ ನಾಚಿಕೆಯಾಗ್ತದೆ. ಆದರೂ ಅತಿಯಾದ ಉಷ್ಣ ಅದು ಅನಿವಾರ್ಯವಾದದ್ದು ಅಂತ ಅವಳು ಅಲ್ಲಿಂದ ಹೊರಡಬೇಕು ಅಂತ ತೀರ್ಮಾನವನ್ನು ಮಾಡ್ತಾಳೆ. ತಾಯಿಯ ಮನೆಯಲ್ಲಿ ಏನು ಹೇಳುವುದು ಎಂಬ ಲೆಕ್ಕಾಚಾರದಿಂದ ಆಕೆ ತವರ ಮನೆಗೆ ಬರ್ತಾಳೆ. ಆದರೆ ತಂದೆ ಸಂಗತಿಯನ್ನು ತಿಳಿದು ಅವಳನ್ನು ಸಿಟ್ಟಿಗೆ ಬೈತಾನೆ. ಮನೆಯ ಒಳಗೆ ಸೇರಿಸೋದಿಲ್ಲ. ಗಂಡನ ಮನೆಗೆ ನೀನು ಇರಬೇಕು, ಅದೇ ನಿನ್ನ ಧರ್ಮ ಅಂತ ತಿಳಿಸ್ತಾರೆ. ಈ ಕಡೆಗೆ ತಂದೆ ಮನೆಯೂ ಇಲ್ಲ, ಈ ಕಡೆ ಗಂಡನ ಮನೆಯೂ ಇಲ್ಲ ಅಂತ ಆಗ್ತದೆ. ಗಂಡನ ಮನೆಯನ್ನು ತಾನೇ ಬಿಟ್ಟಿದ್ದಾಳೆ, ತಂದೆಯ ಮನೆಯಲ್ಲಿ ತಂದೆ ಕಳ್ಕೊಳ್ಳೋದಿಲ್ಲ. ಯಾಕೆಂದರೆ ಹೆಂಡತಿಯಾಗಿರ್ತಕ್ಕಂಥವಳು, ಮಗಳಾಗಿರ್ತಕ್ಕಂಥವಳು ಗಂಡನ ಮನೆಯಲ್ಲಿರೋದೇ ಅವಳಿಗೆ ಕ್ಷೇಮ. ಅದು ಏನೇ ಇರಲಿ, ಗಂಡನ ಜೊತೆಗೆ ಯಾವುದೇ ಮನಸ್ತಾಪ ಇರಲಿ ಅಥವಾ ಏನೇ ಇದ್ದರೂ ಕೂಡ ಸುಖನೋ ದುಃಖನೋ ಗಂಡ ಇರುವವರೆಗೂ ಗಂಡನ ಜೊತೆಯಲ್ಲೇ ಇರಬೇಕು, ಅದೇ ಮನೆಯಲ್ಲೇ ಜೀವನ ನಡೆಸಬೇಕು. ಇದು ಹೆಂಡತಿಯಾಗಿರ್ತಕ್ಕಂಥವಳಿಗೆ ಮುಖ್ಯವಾದ ಧರ್ಮ ಅಂತನ್ನುವುದನ್ನು ಆ ತ್ವಷ್ಟೃ ತನ್ನ ಮಗಳಾಗಿರ್ತಕ್ಕಂತಹ ಸೌಮ್ಯಾದೇವಿಗೆ ತಿಳಿಸ್ತಾನೆ. ಗಂಡನ ಮನೆಯಲ್ಲಿ ಬಿಟ್ಟಿದ್ದಾಳೆ. ಸೌಮ್ಯೆಯ ಚಾರಿತ್ರ್ಯ ನಿಷ್ಕಳಂಕವಾದದ್ದು, ಆದರೆ ಉಷ್ಣದ ಆಶಂಕ ಅಂತ್ಯವಿಲ್ಲದ ಆತಂಕ. ಆದ್ದರಿಂದ ನಿಜ ರೂಪದಿಂದ ಇದ್ದರೆ, ಮನೆಯ ಹೊರಗೆ ಇದ್ದರೆ ಸಮಾಜದ ಕೆಟ್ಟು ಕಂಡು ಬೀಳುತ್ತದೆ. ಆಗ ಎಂದೂ ಆ ಕಳಂಕವನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಹಾಜಾಣಿಯಾದಂತಹ ಯೋಗಿಯಾದಂತಹ ಆಕೆ ಮಾನುಷ ರೂಪವನ್ನು ಮರೆಮಾಚಿ
ಕುದುರೆಯ ರೂಪವನ್ನು ತಾಳ್ತಾಳಂತೆ. ಉತ್ತರ ಕುರು ದೇಶಗಳಿಗೆ ಹೋಗಿ ಕುದುರೆಯಂತೆ ಹುಲ್ಲನ್ನು ತಿಂತಾ ಕಾಲ ಕಳೀತಾ ತಪಸ್ಸನ್ನು ನಡೆಸ್ತಾ ಪುಣ್ಯತಮಳಾಗ್ತಾಳೆ. ಕುದುರೆಯು ನಿಂತಲ್ಲಿ ನಿಲ್ಲದೇನೆ ನಿರಂತರ ಓಡಾಡುವ ಪ್ರಾಣಿ. ಆದರೆ ಆ ಶರೀರ ಧಾರಣೆ ಮಾಡಿದರೂ ಕೂಡ ಸೌಜ್ಞಾದೇವಿ ಎಂದಿಗೂ ತಪಸ್ಸನ್ನು ನಿಲ್ಲಿಸಲಿಲ್ಲ. ದೇಹವನ್ನು ದಂಡನೆ ಮಾಡ್ತಾ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಂತೆ. ಅಷ್ಟು ಉತ್ತಮಳಾಗಿರ್ತಕ್ಕಂಥವಳು. ಎಷ್ಟಾದರೂ ಜಗತ್ತಿಗೆ ಸೂರ್ಯ ಅಂದರೆ ಅದಕ್ಕೆ ನೋಡ್ರಿ, ಯಾಕೆ ಸೂರ್ಯೋದಯಕ್ಕೆ ಏಳಬೇಕು, ಸೂರ್ಯೋದಯಕ್ಕೆ ಮಲಗಬಾರದು ಅಂತ ಯಾಕೆ ಹೇಳ್ತಾರೆ ಅಂದರೆ, ಯಾರು ಸೂರ್ಯೋದಯಕ್ಕೆ ಸರಿಯಾಗಿ ದೇವರ ಪೂಜೆಯನ್ನು ಮಾಡ್ತಾರೆ, ಸೂರ್ಯೋದಯದಲ್ಲಿ ಯಾರು ಮಲ್ಕೊಂಡಿರೋದಿಲ್ಲ, ಅಂಥವರು ಮಾಡಿದಂತಹ ಕರ್ಮ ಇದು ಭಾರೀ ಉತ್ತಮ, ಭಾರೀ ಪುಣ್ಯವನ್ನು ತಂದುಕೊಡುತ್ತದೆ ಅಂತ ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ. ಎಂದಿಗೂ ಸೂರ್ಯೋದಯಕ್ಕೆ ಮಲಗಬಾರದಂತೆ, ಅಷ್ಟು ಅದಕ್ಕೆ ಪ್ರಾಶಸ್ತ್ಯ. ಇವತ್ತು ನಮ್ಮ ಕಡೆಗೆ ಇದು ಜಾಸ್ತಿ ಪ್ರಚಲಿತ ಇಲ್ಲದೇ ಇದ್ದರೂ ಈ ಉಡುಪಿ ಕಡೆ ನೋಡಬಹುದು, ಅವರು ಎಂದೂ ಸೂರ್ಯೋದಯದ ಒಳಗಾಗಿ ಅಂದರೆ ಎಲ್ಲ ಪೂಜಾದಿಗಳು ಮುಗಿದು ಹೋಗಿರುತ್ತದೆ, ಅಷ್ಟು ಅದಕ್ಕೆ ಮಹತ್ವವನ್ನು ಕೊಡ್ತಾರೆ. ಬೆಳಗ್ಗೆ 3:45 4 ಗಂಟೆಗೆ ಸ್ನಾನ ಅಂದರೆ ಅಷ್ಟೊತ್ತಿಗೆ ಸ್ನಾನ ಆಗಬೇಕು. ಸೂರ್ಯೋದಯದಷ್ಟೊತ್ತಿಗೆ ಎಲ್ಲ ಆನ್ಹಿಕಗಳು ಮುಗಿಬೇಕು ಅಂದರೆ ಮುಗಿಲೇಬೇಕು, ಅಷ್ಟು ಅದಕ್ಕೆ ಮಹತ್ವ. ಯಾಕಂದರೆ ನಮ್ಮ ಆರೋಗ್ಯ ಸರಿ ಇರಬೇಕು ಅಂತ ಆದರೆ ಸೂರ್ಯನ ಅನುಗ್ರಹ ಇದ್ದರೇ ನಮ್ಮ ಆರೋಗ್ಯ ಸರಿ ಇರ್ತದೆ, ಇಲ್ಲದೇ ಇದ್ದರೆ ಇಲ್ಲ ಅಂತ ಹೇಳಿಯೇ ಸೂರ್ಯೋದಯ ಆದ ಮೇಲೆ ಯಾಕೆ ಮಲಗಿದವರು ಏಳಬಾರದು ಅಂದರೆ ಈ ಕಾರಣಕ್ಕಾಗಿ. ಸೂರ್ಯೋದಯ ಆಗುವ ಪೂರ್ವದಲ್ಲಿಯೇ ನಾವು ಏಳಬೇಕು, ಅಂದಾಗ ಸೂರ್ಯನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಇಲ್ಲ ಅಂತ ನಮ್ಮದನ್ನು ತಿಳಿಸ್ತಾರೆ. ಇಷ್ಟೆಲ್ಲ ನಡೀತಾ ಇರ್ತದೆ. ಆದರೆ ಜಗತ್ತಿನ ಆ ಸೂರ್ಯ ಜಗತ್ತಿಗೆ ಉತ್ತಮನಾಗಿರತಕ್ಕಂಥವನು, ಹಾಗೆ ಅವಳು ಕೂಡ. ಆದರೆ ಈ ಕಡೆಗೆ ಸವರ್ಣ ಅಂದರೆ ಛಾಯಾದೇವಿ, ಅವಳು ಅತ್ಯಂತ ಉತ್ತಮನಾಗಿರ್ತಕ್ಕಂಥವಳು. ಸೂರ್ಯನು ಅವಳನ್ನು ಸಂಜ್ಞಾ ಅಂತಲೇ ತಿಳಿದಿದ್ದ. ಆದರೆ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ಸವರ್ಣೆಯ ನಟನೆಗೆ ಅವನು ಗೊತ್ತಿಲ್ಲದೇ ಇರುವಂತೆ ಅವನು ಕೂಡ ಇವಳೇ ನನ್ನ ಪತ್ನಿ ಅಂತನ್ನುವಂತೆ ಜೀವನ ನಡೆಸ್ತಾ ಇದ್ದ. ಕಡೆಗೆ ಅವಳಲ್ಲಿ 2 ಮಕ್ಕಳಾಗ್ತದೆ. ತನ್ನ ಸ್ವಭಾವದ್ದೇ ಪಡಿಯಚ್ಚು ಅಲ್ಲಿ ಅದೂ ಕೂಡ ಸಂದೇಹ ಸೂರ್ಯನಿಗೆ ಬರಲಿಲ್ಲ ಅಂತ ಹೇಳ್ತಾಳೆ. ಛಾಯಾವಲ್ಲಿ ಜನಿಸಿದಂತಹ ಮೊದಲ ಮಗನೇ ಸಾವರ್ಣವನು, ಎರಡನೇವನೇ ಶನೈಶ್ಚರ. ಇವತ್ತೇನು ನಾವು ಶನಿದೇವತೆ ಅಂತ ಕರೀತೇವೆ, ಈ ಛಾಯಾದೇವಿಯಲ್ಲಿಯೇ ಅವನು ಜನ್ಮವನ್ನು ಪಡೆದಿರತಕ್ಕಂಥವನು. ಕಾಲ ಕಳೆದಂತೆ ವರ್ಷಗಳು ಉರುಳಿದಂತೆ ಛಾಯೆಗೆ ಆತ್ಮವಿಶ್ವಾಸ ಅತಿಯಾಗ್ತದೆ. ತನ್ನ ಮಕ್ಕಳಾದ ಸಾವರ್ಣಿಮನು ಹಾಗೂ ಶನೇಶ್ವರಲ್ಲಿ ವ್ಯಾಮೋಹ ಅತಿಯಾಗ್ತದೆ. ಸಂಜ್ಞಾ ಹೇಳಿದಂತಹದ್ದನ್ನು ಮರೆತು ಅವಳ ಮಕ್ಕಳಲ್ಲಿ ಹಾಗೂ ತನ್ನ ಮಕ್ಕಳಲ್ಲಿ ಎಲ್ಲವನ್ನ ವಿಭಾಗ ಮಾಡ್ತಾ ಹೋಗ್ತಾಳೆ. ಒಂದು ಕಡೆಗೆ ಅತಿಯಾದ ಪ್ರೀತಿ, ಇನ್ನೊಂದು ಕಡೆಗೆ ಪ್ರೀತಿನೇ ಇಲ್ಲದಿರುವಂತೆ ಜೀವನವನ್ನು ಮಾಡ್ತಾ ಹೋಗ್ತಾಳೆ. ವೈವಸ್ವತಮನು ದೊಡ್ಡವನಾದ್ದರಿಂದ ಎಲ್ಲವನ್ನ ತಾಳಿಕೊಳ್ತಾನೆ. ಕಿರಿಯವನಾದಂತಹ ಯಮಧರ್ಮನಿಗೆ ಇದು ಕಿರಿಕಿರಿಯಾಗ್ತದೆ. ಕೋಪ ಬಂದು ಕಾಲನ್ನು ಎತ್ತಿ ಒದ್ದು ಬಿಡುತ್ತಾನೆ. ಆ ಛಾಯೆಯನ್ನು ಭಯಪಡಿಸ್ತಾನೆ. ಯಮನ ಗದರುವಿಕೆಯಿಂದ ಛಾಯಾ ದುಃಖಿತಳಾಗಿ ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪವನ್ನು ಕೊಡುತ್ತಾಳೆ. ತಾಯಿಯೇ ಕೊಟ್ಟ ಶಾಪ ಯಮಧರ್ಮನಿಗೆ ತಲ್ಲಣವಾಗ್ತದೆ. ತಂದೆಯ ಬಳಿಗೆ ಹೋಗಿ ಎಲ್ಲವನ್ನು ಹೇಳ್ತಾನೆ. ಆಗ ಹೇಳ್ತಾನೆ, ತಾಯಿ ಶಾಪ ನನಗೆ ತಟ್ಟಬಾರದು, ತಾಯಿನೇ ತಪ್ಪಿದೆ. ತಾಯಿ ಎಲ್ಲ ಮಕ್ಕಳಲ್ಲೂ ಸಮಾನವಾದ ಪ್ರೀತಿಯನ್ನು ಮಾಡಬೇಕು, ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಇನ್ನೊಂದು ಎಂದಿಗೂ ಮಾಡಬಾರದು. ಆದ್ದರಿಂದ ಅವಳು ಹಿರಿಯರಾದಂತಹ ನಮ್ಮನ್ನು ಉದಾಸೀನ ಮಾಡಿ ಕಿರಿಯ ಮಕ್ಕಳಿಗೆ ಪ್ರೀತಿಯನ್ನು ಹೆಚ್ಚು ಮಾಡ್ತಾ ಇದ್ದಾಳೆ. ಆದ್ದರಿಂದ ಅಜ್ಞಾನದಿಂದ ನಾನು ಒದ್ದಿದ್ದೇನೆ, ಆದರೆ ನಾನು ಜ್ಞಾನಪೂರ್ವಕವಾಗಿ ಮಾಡಿಲ್ಲ, ನನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂತ ಅವನು ಕೇಳಿಕೊಳ್ತಾನೆ. ಛಾಯಾ ಹೇಳ್ತಾಳೆ, ನಾನು ಪೂಜ್ಯಳು, ಹೀಗಿದ್ದು ನೀನು ನನ್ನನ್ನು ಒದೆಯಲು ಬಂದೆ. ಆ ಕಾರಣದಿಂದ ನನ್ನ ಶಾಪದಿಂದ ನನ್ನ ಕಾಲುಗಳು ಬಿದ್ದು ಹೋಗುವುದರಲ್ಲಿ ಯಾವ ಸಂಶಯ ಇಲ್ಲ. ಆದ್ದರಿಂದ ಯಮನು ಹೇಳ್ತಾನೆ, ಅಮ್ಮ ಮಕ್ಕಳು ಕೆಟ್ಟವರಾಗಿರಬಹುದು, ಆದರೆ ತಾಯಿ ಎಂದಿಗೂ ಕೆಟ್ಟವರಾಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಕೆಟ್ಟವರಾಗಿರಬಹುದು, ಆದ್ದರಿಂದ ತಂದೆಯೇ ತಾಯಿ ಶಾಪ ನೀಡಿದ್ದಾಳೆ, ನೀನು ಕೃಪೆ ಮಾಡಿ ಅನುಗ್ರಹವನ್ನು ಮಾಡಬೇಕು, ಆ ಶಾಪ ತಟ್ಟದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಯಮ ನೀನು ಬಾಲ್ಯದಿಂದಲೂ ನಿಷ್ಕಪಟಿಯಾಗಿರ್ತಕ್ಕಂಥವನು, ನೇರ ನಡೆಯವಾಗಿರ್ತಕ್ಕಂಥವನು, ನಿನ್ನ ನುಡಿ ಯಾರನ್ನು ನೋಯಿಸಿಲ್ಲ, ಆದರೂ ಸಹ ನಿನ್ನನ್ನು ಕೋಪ ಆಕ್ರಮಿಸಿದೆ ಅಂದ ಮೇಲೆ ಅದರ ಫಲ ನೋವು ನೀನು ಅನುಭವಿಸಲೇಬೇಕು. ನಿನ್ನ ತಾಯಿಯ ಶಾಪ ಅದು ಎಂದಿಗೂ ಪುನಃ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಬದಲಾಯಿಸಲಿಕ್ಕೂ ಸಾಧ್ಯ ಇಲ್ಲ. ಆದರೂ ನೀನು ಭಯವನ್ನು ಪಟ್ಟು ಅಳಬಾರದು, ಪರಿಹಾರವನ್ನು ನಾನು ಹೇಳ್ತೇನೆ ಅಂತನ್ನುವ ವಿಚಾರವನ್ನು ಇಲ್ಲಿ ತಿಳಿಸ್ತಾನೆ ಅಂತ ಹೇಳ್ತಾ, ಮತ್ತೆ ಮುಂದಿನದನ್ನು ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.